ಹಾಯ್ ನಮಸ್ಕಾರ. ನಾನು ನಿಮ್ಮ ಹರೇಂದ್ರ ಗೌಡ. ಈ ಒಂದು ಕ್ಲಾಸಸ್ ಅಂತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸ್ತಕ್ಕಂಥ ಕೋರ್ಸಸ್ ಆಗಿರುತ್ತೆ. ನಾನು ಈ ಒಂದು ಕ್ಲಾಸಸ್ಸಲ್ಲಿ ದ ಕಂಟಿನ್ಯೂಡ್ ಪಾರ್ಟ್ ಆಫ್ ಜಾಗ್ರಫಿಯನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಮೇಜರ್ ಆಗಿ 5 ಕ್ಲಾಸಸ್ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ವಿ. ಇದು ನಮ್ಮ 6ನೇ ಕ್ಲಾಸ್ ಆಗಿರುತ್ತೆ. ನಾವು ಈ ಒಂದು 6ನೇ ಲೆಕ್ಚರಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಮೇಜರ್ ಆಗಿ ಡಿಸ್ಕಸ್ ಮಾಡ್ತಕ್ಕಂಥದ್ದು ಮಣ್ಣಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರ ಜೊತೆಯಲ್ಲಿ ನಮ್ಮ ಫಾರೆಸ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಮ್ಮ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟರ ಮಾತ್ರ ಆಗಿರುತ್ತೆ, ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ. ನಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ನಿಮಗೆ ಮೇಜರ್ ಆಗಿ ಕಂಟೆಂಟ್ ಇರುತ್ತೆ. ಜೊತೆಗೆ ಅದ್ರ ಬಗ್ಗೆ ಎಷ್ಟು ಓದಬೇಕು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅನ್ನೋದು ಕೂಡ A to Z ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಹೋಗ್ತಿರ್ತೀನಿ. ನಾವು ಮೇಜರ್ ಆಗಿ ಈ ಒಂದು ಲೆಕ್ಚರ್ ಅಂತಕ್ಕಂಥದ್ದು ಸಾಯಿಲ್ಸ್ ಬಗ್ಗೆ, ಅದೇ ರೀತಿ ವೆಜಿಟೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾವು ಮೇಜರ್ ಆಲ್ರೆಡಿ ಯಾವತ್ತೇ ನೆನ್ಪಿಟ್ಕೊಳ್ಳಿ, ನಾನು ಯಾವುದೇ ಒಂದು ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡಬೇಕಾದ್ರೂ ಕೂಡ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒನ್ ಏನಿರುತ್ತಪ್ಪ ಅಂತಂದರೆ ಇಟ್ ವಿಲ್ ಬಿ ವಿತ್ ರೆಸ್ಪೆಕ್ಟ್ ಟು ವಿ ಕಾಲ್ ಇಟ್ ಆಸ್ ಏನು ಅಂದರೆ ಇಟ್ ಈಸ್ ಬ್ಲೂ ಪ್ರಿಂಟ್. ನಾವು ಏನನ್ನ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮೇಜರ್ ಡಿಸ್ಕಸ್ ಮಾಡ್ತೀವಿ. ಯಾವುದ್ರ ಬಗ್ಗೆ ಸ್ಟಡಿ ಮಾಡಬೇಕಪ್ಪ ನಾನು ಆಲ್ರೆಡಿ ನಿಮಗೆ ಹೇಳಿದೆ. ಮೇಜರ್ ಆಗಿ ಇಟ್ ಈಸ್ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇಟ್ ಈಸ್ ಮೇಜರ್ ಆಗಿ ಸಾಯಿಲ್ ಅಂದ್ರೆ ಏನು, ಮಣ್ಣು ಅಂದ್ರೆ ಏನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಟೈಪ್ಸ್ ಆಫ್ ಸಾಯಿಲ್ಸ್ ಇನ್ ಇಂಡಿಯಾ, ನಾವು ಯಾವ್ಯಾವ ವಿಧಗಳಿದಾವಪ್ಪ ಮಣ್ಣಲ್ಲಿ, ಯಾವ ವಿಧಗಳಂತಕ್ಕಂಥದ್ದು ಮಣ್ಣಲ್ಲಿ ಬರುತ್ತೆ ಅದ್ರ ಬಗ್ಗೆ ನೋಡೋಣ. ಅಲ್ಯೂವಿಯಲ್ ಸಾಯಿಲ್ ಬಗ್ಗೆ ನೋಡೋಣ, ಕಪ್ಪು ಮಣ್ಣಿನ ಬಗ್ಗೆ ನೋಡೋಣ, ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ ನೋಡೋಣ, ಅದೇ ರೀತಿ ಫಾರೆಸ್ಟ್ ಸಾಯಿಲ್. ಈ ಎಲ್ಲದ್ರ ಬಗ್ಗೆ A to Z ಇನ್ಫಾರ್ಮೇಷನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಎರಡನೇದು ಮೇಜರ್ ಆಗಿ ಸಾಯಿಲ್ ಎರೋಷನ್ ಅಂತ ಕರಿತೀವಿ. ಮಣ್ಣು ಅಂತಕ್ಕಂಥದ್ದು ಎರೋಜ್ ಆಗತ್ತೆ. ನಾವು ಎರೋಷನ್ ಆದಾಗ ಆಟೋಮೆಟಿಕ್ ಆಗಿ ಇದನ್ನ ಹೆಂಗೆ ಕನ್ಸರ್ವ್ ಮಾಡಬೇಕು, ಸಂರಕ್ಷಣೆ ಅಂತಕ್ಕಂಥದ್ದು. ಮೂರನೇದು ಮಣ್ಣಿನ ಸಂರಕ್ಷಣೆ ಅಂತ ಕರಿತೀವಿ. ನಾವು ಈ ಮಣ್ಣಿನ ಸಂರಕ್ಷಣೆ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ A to Z ಇನ್ಫಾರ್ಮೇಷನ್ ನೋಡೋಣ. ಯಾವ್ಯಾವ ವಿಧಗಳಿದಾವೆ, ಅದೇ ರೀತಿ ಯಾವ ರೀತಿ ನಮ್ಮ ಇಂಡಿಯಾದಲ್ಲಿ, ಅದೇ ರೀತಿ ನಮ್ಮ ಚಿಕ್ಕಮಗಳೂರಲ್ಲಿ ಹೆಂಗೆ ಸಂರಕ್ಷಣೆ ಮಾಡ್ಬೋದು, ಹಿಮಾಲಯಸಲ್ಲಿ ಹೆಂಗೆ ಸಂರಕ್ಷಣೆ ಮಾಡ್ಬೋದು, ಅದೇ ರೀತಿ ಮರುಭೂಮಿಯಲ್ಲಿ ಹೆಂಗೆ ಸಂರಕ್ಷಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ A to Z ಇನ್ಫಾರ್ಮೇಷನ್ ನೋಡೋಣ. ಅದರ ಜೊತೆಗೆ ಭಾರತದಲ್ಲಿರ್ತಕ್ಕಂಥ ನೈಸರ್ಗಿಕ ಸಸ್ಯಗಳು ಅಂತ ಕರಿತೀವಿ, ನ್ಯಾಚುರಲ್ ವೆಜಿಟೇಷನ್. ನೈಸರ್ಗಿಕ ಸಸ್ಯ ವರ್ಗಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸಸ್ಯ ಅಂದ್ರೇನು, ಸಸ್ಯ ವರ್ಗಗಳು ಯಾವ ಇದಾವೆ, ಈ ಎಲ್ಲದ್ರ ಬಗ್ಗೆ ನೋಡೋಣ. ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ, ನೆನ್ಪಿಟ್ಕೋಬೇಕಿಲ್ಲಿ. ಮೇಜರ್ ಆಗಿ ಇಟ್ ಈಸ್ ನ್ಯಾಚುರಲ್ ವೆಜಿಟೇಷನ್ ಅಲ್ಲಿ 5 ವಿಧವಾದ ಸಸ್ಯ ವರ್ಗಗಳಿದಾವೆ ನಮ್ಮ ಇಂಡಿಯಾದಲ್ಲಿ. ಯಾವ್ಯಾವು ಅಂತಂದ್ರೆ ಎವರ್ ಗ್ರೀನ್ ಟೈಪ್ ಆಫ್ ಫಾರೆಸ್ಟ್ ಅಂತ ಕರಿತೀವಿ, ಡೆಸಿಡಿಯಸ್ ಆಗಿರ್ಬೋದು. ಅದರ ಜೊತೆಗೆ ಮರುಭೂಮಿಯಲ್ಲಿ ಇರ್ತಕ್ಕಂಥ ಸಸ್ಯ ವರ್ಗಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರ ಜೊತೆಯಲ್ಲಿ ಕೊನೆಯದಾಗಿರ್ತಕ್ಕಂಥದ್ದು ಯಾವ ಅರಣ್ಯ ಪ್ರಕಾರಗಳು ಕೂಡ ಇದೆ ಅನ್ನೋದ್ರ ಬಗ್ಗೆ A to Z ಇನ್ಫಾರ್ಮೇಷನ್ ನೋಡೋಣ. ನಮ್ಮ ಇಂಗ್ಲೀಷಲ್ಲಿ ನೋಡೋದಾದ್ರೆ ಬ್ಲೂ ಪ್ರಿಂಟ್ ನೆನ್ಪಿಟ್ಕೋಬೇಕು. ಇಲ್ಲಿ ಟೈಪ್ಸ್ ಆಫ್ ಸಾಯಿಲ್. ಮೊದಲು ಸಾಯಿಲ್ ಅಂದ್ರೆ ಏನು ಅಂತ ನೋಡೋಣ. ನಾವು ಈ ಒಂದು ಮಣ್ಣು ಅಂತಕ್ಕಂಥದ್ದು ಯಾವ ರೀತಿ ಕ್ರಿಯೇಟ್ ಆಗತ್ತೆ, ಮಣ್ಣು ಕ್ರಿಯೇಟ್ ಆಗೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನೋಡೋಣ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಸಾಯಿಲ್ ಎರೋಷನ್ ಬಗ್ಗೆ ನೋಡೋಣ. ನಾವು ಯಾವ ರೀತಿ ಎರೋಷನ್ ಆಫ್ ದ ಸಾಯಿಲ್ ಇಸ್ ಟೇಕಿಂಗ್ ಪ್ಲೇಸ್. ಮೂರನೇದು ಕನ್ಸರ್ವೇಷನ್ ಬಗ್ಗೆ, ನ್ಯಾಚುರಲ್ ವೆಜಿಟೇಷನ್, ನೈಸರ್ಗಿಕ ಸಸ್ಯ ವರ್ಗಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರ ಜೊತೆಯಲ್ಲಿ ಫಾರೆಸ್ಟ್ ಟೈಪ್ಸ್ ಇನ್ ಇಂಡಿಯಾ ಅನ್ನೋದ್ರ ಬಗ್ಗೆ A to Z ಅಲ್ಲಿ ನೋಡ್ತಾ ಹೋಗೋಣ. ಓಕೆ ಅಲ್ವಾ? ನಾವು ಇಷ್ಟು 5 ಟಾಪಿಕ್ ಅಂತಕ್ಕಂಥ ಯಾವುದೇ ಒಂದು ಚಾಪ್ಟರ್ ತಗೊಂಡಾಗ ನೀವು ನೋಡ್ತಿರ್ಬೋದು 5 ರಿಂದ 6 ಸೆಕ್ಷನ್ಸ್ ಅನ್ನ ಮಾತ್ರ ನಾನು ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀನಿ. ನಾವು ಅದೇ ರೀತಿ ಈ ಒಂದು ಕ್ಲಾಸ್ ಕೂಡ ಮೇಜರ್ ಆಗಿ ಇಟ್ ಇಸ್ 5 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಇಟ್ ಇಸ್ ಮಣ್ಣು ಅಂದ್ರೇನು, ಮಣ್ಣಿನ ವಿಧಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್ವೇತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಯಿಲ್ ಎರೋಷನ್ ಅಂತ ಕರಿತೀವಿ, ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತ. 4ನೇದು ನೈಸರ್ಗಿಕ ಸಸ್ಯ ವರ್ಗಗಳು ಅಂತ ಕರಿತೀವಿ. ಅದರ ಜೊತೆಗೆ ಅರಣ್ಯದ ಪ್ರಕಾರಗಳು ಯಾವುವು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಓಕೆನಾ? ಅಲರ್ಟ್ ಆಗಿದ್ದೀರಾ, ಅಟೆಂಟಿವ್ ಆಗಿದ್ದೀರಾ? ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಬಾಸ್, ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀವಿ. ನಾವೀಗ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ಮಣ್ಣು ಅಂದರೆ ಏನು. ನಾವು ಈ ಒಂದು ಮಣ್ಣಿನ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಆ ಒಂದು ಸ್ಟಡಿಯನ್ನು ಏನಂತ ಕರಿತೀವಿ, ಎರಡನೇದು. ಮೂರನೇದ್ರ ಬಗ್ಗೆ ನೋಡೋದಾದರೆ ಈ ಮಣ್ಣು ಅಂತಕ್ಕಂಥದ್ದು ಯಾವ ರೀತಿ ತಯಾರಾಗತ್ತೆ, ದ ರೀಸನ್, ದ ಕಾಸಸ್ ಫಾರ್ ದ ಸಾಯಿಲ್, ಈ ಎಲ್ಲದ್ರ ಬಗ್ಗೆ A to Z ಇನ್ಫಾರ್ಮೇಷನ್ ನೋಡೋಣ. ನಾವು ಮೊದಲನೇದು ಮಣ್ಣು ಅಂದ್ರೆ ಏನಪ್ಪ, ಸಾಯಿಲ್ ಅಂದ್ರೆ ಏನು. ನಾವು ಟಾಪ್ ಮೋಸ್ಟ್ ಲೇಯರ್ ಆಫ್ ದ ಕ್ರಸ್ಟ್ ಆರ್ ಟಾಪ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಅಂತ ಕರಿತೀವಿ.
ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಮೇಲಿನ ಪದಾರ್ಥಗಳಾಗಿರ್ಬೋದು. ಅದೇ ರೀತಿ ವಿ ಕಾಲ್ ಇಟ್ ಆಸ್ ದ ಟಾಪ್ ಮೋಸ್ಟ್ ಲೇಯರ್ ಅಂತ ಕರಿತೀವಿ. ನಾವು ಟಾಪ್ ಮೋಸ್ಟ್ ಲೇಯರ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಮಣ್ಣು ಅಂತ ಕರಿತೀವಿ. ನಾವು ಈ ಮಣ್ಣು ಕ್ರಿಯೇಟ್ ಆಗೋದಕ್ಕೆ ಕಾರಣಗಳೇನಪ್ಪ ಅಂತಂದ್ರೆ ಹಲವಾರು ಕಾರಣಗಳಿದ್ದಾವೆ. ನಾವು ಅದಕ್ಕೆ ಮೊದಲನೇ ಕಾರಣ ಏನಪ್ಪ ಅಂದ್ರೆ ಪೇರೆಂಟ್ ರಾಕ್ ಅಂತ ಕರಿತೀವಿ. ಬಂಡೆ ಆಗಿರ್ಬೋದು, ಗುಡ್ಡಗಳಾಗಿರ್ಬೋದು, ಈ ರೀಜನ್ ಇಂದ ಮಣ್ಣು ಅಂತಕ್ಕಂಥ ಕ್ರಿಯೇಟ್ ಆಗುತ್ತೆ. ಮೊದಲನೆಯದು ಕ್ರಿಯೇಟ್ ಆಗ್ತಕ್ಕಂಥದ್ದು ಇಟ್ ಇಸ್ ಪೇರೆಂಟ್ ರಾಕ್ನ ಮೂಲಕ. ಅಂಡ್ ಎರಡನೇದು ನಮ್ಮ ಕ್ಲೈಮೇಟ್ ಅಥವಾ ಟೋಪೋಗ್ರಫಿ ಮೂಲಕ ಕೂಡ ಮಣ್ಣು ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಮೊದಲನೇದು ಪೇರೆಂಟ್ ರಾಕ್ನ ಮೂಲಕ, ಎರಡನೇದು ಬರ್ತಕ್ಕಂಥದ್ದು ಹವಾಮಾನ ಆಗಿರ್ಬೋದು, ಕ್ಲೈಮೇಟ್ ಅಂತ ಕರಿತೀವಿ ನಾವು. ಮೂರನೇ ಕಾರಣ ಏನಪ್ಪಾ ಅಂದ್ರೆ ಈಗ ನೀವೇ ನೋಡೋದಾದ್ರೆ ನಮ್ಮ ಶಿವಮೊಗ್ಗಕ್ಕೆ ಹೋಗಿ, ಅದೇ ರೀತಿ ಪಶ್ಚಿಮ ಘಟ್ಟಗಳಿಗೆ ಹೋಗಿ, ಅದೇ ರೀತಿ ಮರುಭೂಮಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಪೇರೆಂಟ್ ರಾಕ್ನ ಬೇಸಿಸ್ ಮೇಲೆನೆ ಹಲವಾರು ವಿಧಗಳಾಗಿರ್ತಕ್ಕಂಥ ಮಣ್ಣು ಅಂತಕ್ಕಂಥದ್ದು ಕ್ರಿಯೇಟ್ ಆಗತ್ತೆ. ನಾವು ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ಇಟ್ ಈಸ್ ಅಲ್ಯೂವಿಯಲ್ ಸಾಯಿಲ್. ಅತಿ ಅಗ್ರವಾಗಿರ್ತಕ್ಕಂಥದ್ದು ಲಾರ್ಜೆಸ್ಟ್ ಸ್ಪ್ರೆಡ್ ಆಫ್ ಸಾಯಿಲ್ ಯಾವುದಪ್ಪ ಅಂತಂದ್ರೆ ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಎರಡನೇದು ಬ್ಲ್ಯಾಕ್ ಸಾಯಿಲ್ ಅಥವಾ ಕಪ್ಪು ಮಣ್ಣು ಅಂತ ಕರಿತೀವಿ. ನಾವು ಈ ಕಪ್ಪು ಮಣ್ಣು ಕ್ರಿಯೇಟ್ ಆಗೋದಕ್ಕೆ ಈ ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಪೇರೆಂಟ್ ರಾಕ್ ಅಂತ ಕರಿತೀವಿ ಅಥವಾ ಪೇರೆಂಟ್ ಮೆಟೀರಿಯಲ್ ಅಂತಕ್ಕಂಥದ್ದೇ ಮೇಜರ್ ಕಾರಣ ನಮ್ಮ ಮಣ್ಣನ್ನ ಕ್ರಿಯೇಟ್ ಆಗುವುದಕ್ಕೆ ಗೊತ್ತಿರಬೇಕು. ಎರಡನೇದು. ನಾವು ಮೂರನೇ ಅಂತಕ್ಕಂಥದ್ದು ಸರಿ ಮಣ್ಣು ಅಂತಕ್ಕಂಥ ಸಡನ್ ಕ್ರಿಯೇಟ್ ಆಗತ್ತೆ ಅಂದ್ರೆ ಇಲ್ಲ, ನಾವು ಇದಕ್ಕೆ ಟೈಮ್ ತೊಗೊಳುತ್ತೆ. ಆ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಟೈಮ್. ದ ಫೋರ್ತ್ ರೀಸನ್ ವಿ ಕಾಲ್ ಇಟ್ ಆಸ್ ಅ ಟೈಮ್. ಒಂದನೇದು ನಾನು ಆಲ್ರೆಡಿ ಹೇಳಿದೆ ಪೇರೆಂಟ್ ರಾಕ್ ಅಂತಕ್ಕಂಥದ್ದು. ನಾವು ಇರ್ತಕ್ಕಂಥ ಕಲ್ಲು ಬಂಡೆಗಳಾಗಿರ್ಬೋದು, ಗುಡ್ಡೆಗಳಾಗಿರ್ಬೋದು ಇವೆಲ್ಲದರಿಂದ ನಾವು ಮಣ್ಣು ಅಂತಕ್ಕಂಥದ್ದು ಕ್ರಿಯೇಟ್ ಆಗತ್ತೆ. ಆ ಕ್ರಿಯೇಟ್ ಆಗೋ ಪ್ರೋಸೆಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಸ್ಪೀಡೋಜೆನೆಸಿಸ್ ಅಂತ ಕರಿತೀವಿ. ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಪೀಡೋಜೆನೆಸಿಸ್. ಇದನ್ನ ಸ್ಟಡಿ ಮಾಡ್ತಕ್ಕಂಥ ಒಂದು ಶಾಸ್ತ್ರವನ್ನ ಪೀಡಿಯಾಲಜಿ ಅಂತ ಕರಿತೀವಿ ಅಥವಾ ಪೆಡಾಲಜಿ ಅಂತ ಕರಿತೀವಿ. ಗೊತ್ತಿರಲಿ, ಪೆಡಾಲಜಿ ಅಂತಕ್ಕಂಥದ್ದು ಯಾವ್ದ್ರ ಬಗ್ಗೆ ಸ್ಟಡಿ ಮಾಡೋದಪ್ಪ ಅಂದ್ರೆ ಮಣ್ಣು, ನೈಸರ್ಗಿಕವಾಗಿರ್ತಕ್ಕಂಥ ನ್ಯಾಚುರಲ್ ಸಾಯಿಲ್ ಅಂಡ್ ಅದು ಯಾವ ರೀತಿ ಕ್ರಿಯೇಟ್ ಆಗತ್ತೆ, ಅದಕ್ಕೆ ಕಾರಣಗಳೇನು, ಅದನ್ನ ಮೇಜರ್ ಆಗಿ ವಿಧಗಳು ಯಾವ್ಯಾವು, ಈ ಎಲ್ಲದ್ರ ಬಗ್ಗೆ A to Z ಇನ್ಫಾರ್ಮೇಶನ್ ನ ಸ್ಟಡಿ ಮಾಡ್ತಕ್ಕಂಥ ಫೀಲ್ಡ್ ಯಾವ್ದಪ್ಪ ಅಂತಂದ್ರೆ ಅದನ್ನ ಪೆಡಾಲಜಿ ಅಂತ ಕರಿತೀವಿ. ಅಂಡ್ ಈ ಮಣ್ಣು ಉತ್ಪತ್ತಿ ಆಗ್ತಕ್ಕಂಥ ಕಾರಣಗಳು ಯಾವ್ಯಾವು ಅಂತಂದ್ರೆ ಮೇಜರ್ ಆಗಿ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಮೊದಲನೇದು ಪೇರೆಂಟ್ ಮೆಟೀರಿಯಲ್ ಅಂತ ಕರಿತೀವಿ, ಎರಡನೇದು ಹವಾಮಾನ ಕ್ಲೈಮೇಟ್ ಅಂತ ಕರಿತೀವಿ, ಮೂರನೇದು ಟೋಪೋಲಾಜಿ ಅಥವಾ ಟೋಪೋಗ್ರಫಿ ಅಂತ ಕರಿತೀವಿ, ನಾಲ್ಕನೇದು ಏನು ಅಂತಂದ್ರೆ ಇಟ್ ಇಸ್ ಟೈಮ್ ಅಂತಕ್ಕಂಥದ್ದು. ಇದರ ಜೊತೆಗೆ ಮೇಜರ್ ಆಗಿ ಪ್ರಾಣಿ ಪಕ್ಷಿಗಳಿಂದ ಅದೇ ರೀತಿ ನಮ್ಮ ಗಿಡ ಮರಗಳಿಂದ ಕೂಡ ಸಾಯಿಲ್ ಅಂತಕ್ಕಂಥದ್ದು ಉತ್ಪತ್ತಿ ಆಗತ್ತೆ, ಸಾಯಿಲ್ ಅಂತಕ್ಕಂಥ ಕ್ರಿಯೇಟ್ ಆಗತ್ತೆ. ಈ ಒಂದು ಪ್ರೋಸೆಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಪೀಡೋಜೆನೆಸಿಸ್ ಅಂತ. ಈ ಒಂದು ಫಸ್ಟ್ ಟಾಪಿಕ್ ಅಲ್ಲಿ ನಾನು ಹೇಳಿರ್ತಕ್ಕಂಥ ಇಂಟ್ರೊಡಕ್ಷನ್ ಇರುತ್ತೆ, ಪೀಠಿಕೆ ಅಂತಕ್ಕಂಥದ್ದು ಇರುತ್ತೆ. ಆ ಪೀಠಿಕೆಯಲ್ಲಿ ಮಣ್ಣು ಅಂದ್ರೆ ಏನು, ಮಣ್ಣು ಅಂತಂದ್ರೆ ಇಟ್ ಈಸ್ ಮೇಜರ್ ಆಗಿ ಟಾಪ್ ಮೋಸ್ಟ್ ಲೇಯರ್, ಮೇಲೆ ಇರ್ತಕ್ಕಂಥ ನಮ್ಮ ಭೂಮಿಯಲ್ಲಿ ಮೇಲೆ ಇರ್ತಕ್ಕಂಥ ಲೇಯರ್ ಅನ್ನ ಪದರವನ್ನ ಏನಂತ ಕರಿತೀವಪ್ಪ ಅಂದ್ರೆ ಸಾಯಿಲ್ ಅಂತ ಕರಿತೀವಿ. ಈ ಸಾಯಿಲ್ ಅಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ಇಟ್ ಇಸ್ ಕಲ್ಲುಗಳಿರ್ತವೆ, ಅದೇ ರೀತಿ ಮರಳಿರುತ್ತೆ, ಅದೇ ರೀತಿ ಜೇಡಿ ಮಣ್ಣಿರ್ಬೋದು. ಈ ಎಲ್ಲದನ್ನ ಸೇರಿಸಿದಾಗ ಒಂದು ಸಾಯಿಲ್ ಅಂತಕ್ಕಂಥದ್ದು ತಯಾರಾಗತ್ತೆ. ಈ ತಯಾರಾಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹಲವಾರು ಕಾರಣಗಳಿದಾವೆ. ಅದರಲ್ಲಿ ಪೇರೆಂಟ್ ರಾಕ್ ಅಂತಕ್ಕಂಥದ್ದು, ಟೈಮ್ ಆಗಿರ್ಬೋದು, ಟೋಪೋಗ್ರಫಿ ಆಗಿರ್ಬೋದು, ಹವಾಮಾನ ಆಗಿರ್ಬೋದು, ಅದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ನಾವು ಇವೆಲ್ಲ ಕೂಡ ಮಣ್ಣನ್ನ ಕ್ರಿಯೇಟ್ ಮಾಡೋದಕ್ಕೆ ಕಾರಣಗಳಾಗ್ತವೆ. ಅಂಡ್ ಈ ಒಂದು ಸಾಯಿಲ್ ಮಣ್ಣನ್ನ ಸ್ಟಡಿ ಮಾಡೋ ಒಂದು ಶಾಸ್ತ್ರವನ್ನ ಮೇಜರ್ ಆಗಿ ಪೆಡಾಲಜಿ ಅಂತ ಕರಿತೀವಿ. ನಾವು ಅದ್ರ ಜೊತೆಗೆ ಈ ಪ್ರೋಸೆಸ್ ಅನ್ನು ಏನಂತ ಕರಿತೀವಪ್ಪ ಅಂದ್ರೆ ಪೀಡೋಜೆನೆಸಿಸ್ ಅಂತ ಕರಿತೀವಿ. ಇಷ್ಟು ನಮ್ಮ ಒಂದು ಇಂಟ್ರೊಡಕ್ಷನ್ ಆಗಿರ್ಬೋದು, ಶಾರ್ಟ್ ಇಂಟ್ರೊಡಕ್ಷನ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಅಷ್ಟು ಕೇಳಲ್ಲ, ಬಟ್ ಕೇಳಿದ್ರೆ ಈ ಒಂದು ಪೆಡಾಲಜಿ ಬಗ್ಗೆ ಕೇಳ್ತಾರೆ, ಕ್ವೆಶನ್ಸ್ ಗೊತ್ತಿರಬೇಕು. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಮಣ್ಣಲ್ಲಿ ಎಷ್ಟು ವಿಧಗಳಿದಾವೆ, ನಮ್ಮ ಭಾರತದಲ್ಲಿ ಎಷ್ಟು ವಿಧಗಳಿದಾವಪ್ಪ ಅಂದ್ರೆ ಗೊತ್ತಿರಬೇಕಿಲ್ಲಿ. ನಾವು ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಅಲ್ಯೂವಿಯಲ್ ಸಾಯಿಲ್,
ಆ್ಯಂಡ್ ಎರಡನೇದು ಬ್ಲ್ಯಾಕ್ ಸಾಯಿಲ್ ಅಂತ ಕರಿತೀವಿ. ಎರಡನೇದು ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು ಅಂತ ಕರಿತೀವಿ, ಬ್ಲ್ಯಾಕ್ ಸಾಯಿಲ್. ನಾವು ಮೂರನೇದು ಯಾವುದಪ್ಪ ಅಂದರೆ ರೆಡ್ ಸಾಯಿಲ್ ಅಂತ ಕರಿತೀವಿ, ಮೇಜರ್ ಆಗಿ ಕೆಂಪು ಮಣ್ಣು ಅಂತ ಕರಿತೀವಿ. ನಾಲ್ಕನೇದು ಲ್ಯಾಟ್ರೈಟ್. ಲ್ಯಾಟ್ರೈಟ್ ನಾವು ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಮಣ್ಣನ್ನು ಏನಂತ ಕರಿತೀವಪ್ಪ ಅಂದರೆ ಲ್ಯಾಟರೈಟ್ ಸಾಯಿಲ್. ನಾವು ಅತಿ ಕಡಿಮೆ ಆಗ್ತಕ್ಕಂಥ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಯಾವಪ್ಪ ಮಣ್ಣು ಕ್ರಿಯೇಟ್ ಆಗುತ್ತೆ ಅಂದರೆ ಏರಿಡ್ ಸಾಯಿಲ್, ಮರುಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣು ಅಂತ ಕರಿತೀವಿ. ಏರಿಡ್ ಡೆಸರ್ಟ್ ಅಂತ ಕರಿತೀವಿ ಅಥವಾ ಏರಿಡ್ ಸಾಯಿಲ್ ಅಂತ ಕೂಡ ಕರಿತೀವಿ. ಇಷ್ಟು ಈ ಎಲ್ಲದ್ರ ಬಗ್ಗೆ A to Z ಇನ್ಫಾರ್ಮೇಶನ್ ನೋಡೋಣ. ಬಟ್ ಸರ್ ಇದೆಲ್ಲ ಎಕ್ಸಾಮ್ಗೆ ಓದಬೇಕಾದ್ರೆ ಯಾವ ರೀತಿ ಓದಬೇಕಾಗತ್ತೆ, ನಾವು ಯಾವ ರೀತಿ ಓದಬೇಕಾಗತ್ತಪ್ಪ ಅಂದರೆ ಮೇಜರ್ ಆಗಿ ಇಟ್ ಈಸ್ ಯಾವ್ದಾರ ಒಂದು ಮಣ್ಣು ತಗೊಂಡಾಗ ನಾವು ಈ ಮಣ್ಣು ಅಂತಕ್ಕಂಥದ್ದು ಎಲ್ಲಿ ಇದೆ ಲೊಕೇಶನ್ ಗೊತ್ತಿರಬೇಕು. ಎರಡನೇದು ಈ ಮಣ್ಣು ಅಂತಕ್ಕಂಥದ್ದು ತಯಾರಾಗೋದಕ್ಕೆ ಕಾರಣಗಳೇನು ಗೊತ್ತಿರಬೇಕು. ನಾವು ಮೂರನೇದ್ರ ಬಗ್ಗೆ ಈ ಮಣ್ಣು ಅಂತಕ್ಕಂಥದ್ದು ಫಲವತ್ತಾಗಿ ಇದೆಯಾ ಇಲ್ವಾ, ನಾವು ಇದ್ರೆ ನಾವು ಈ ಮಣ್ಣಲ್ಲಿ ಮೇಜರ್ ಆಗಿ ಯಾವ್ದಾವುದು ಡೆಫಿಸಿಟ್ ಇದೆ, ಅದೇ ರೀತಿ ಯಾವುದು ರಿಚ್ ಆಗಿದೆ ಅಂತ ಗೊತ್ತಿರಬೇಕಲ್ಲಿ. ಯಾವ ಯಾವ ಮಿನರಲ್ಸಲ್ಲಿ ರಿಚ್ ಇದೆ, ಯಾವ ಯಾವ ಮಿನರಲ್ಸಲ್ಲಿ ಅಂತಕ್ಕಂಥದ್ದು ಕಡಿಮೆ ಇದೆ ಅಂತ ಗೊತ್ತಿರಬೇಕು. ಅದರ ಜೊತೆಗೆ ನಾವು ಈ ಒಂದು ಪ್ರದೇಶಗಳಲ್ಲಿ ಯಾವ ಬೆಳೆಗಳನ್ನು ಬೆಳಿಬೋದು. ಈಗ ನೀವೇ ನೋಡ್ರಪ್ಪ, ಈಗ ಅಲ್ಯೂವಿಯಲ್ ಸಾಯಿಲಲ್ಲಿ ಕಪ್ಪು ಮಣ್ಣಲ್ಲಿ ಬೆಳೀತಕ್ಕಂಥದ್ದನ್ನು ನಮ್ಮ ಏರಿಡ್ ಡೆಸರ್ಟ್ಸಲ್ಲಿ ಬೆಳೆಯೋಕ್ಕಾಗಲ್ಲ. ಬಟ್ ಯಾಕೆ, ಇದಕ್ಕೆ ಕಾರಣಗಳೇನು ಅಂತಂದರೆ ನಾವು ಅಲ್ಲಿರ್ತಕ್ಕಂಥ ಮಿನರಲ್ಸ್, ಈ ಮಣ್ಣಲ್ಲಿರ್ತಕ್ಕಂಥ ಮಿನರಲ್ಸ್. ಬಟ್ ಈಗ ನಾನು ಮೊದಲನೇ ಪ್ರಶ್ನೆ ನೋಡೋದಾದರೆ ನಾವು ಈ ಒಂದು 5 ವಿಧದಲ್ಲಿ ನಾವು ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಮಣ್ಣು ಯಾವುದು ಅಂತ ಕಾಮೆಂಟ್ ಮಾಡಿ ನೋಡೋಣ. ನಾವು ಯಾವ ಮಣ್ಣಲ್ಲಿ ಅತಿ ಹೆಚ್ಚು ಫಲವತ್ತಿದೆ, ನಾವು ಪ್ರತಿ ವರ್ಷ ಅಲ್ಲಿ ಬೆಳೆಗಳನ್ನು ಮಾಡ್ಬೋದು ಅನ್ನೋ ಒಂದು ಮಣ್ಣು ಯಾವುದು ಅನ್ನೋದನ್ನು ಕಾಮೆಂಟ್ ಮಾಡಿ ನೋಡೋಣ. ಬೇಸಿಕ್ ಕ್ವೆಶನ್, ಇಟ್ ಈಸ್ ರೈತರ ಮಕ್ಕಳಿಗೆ ಪಕ್ಕ ಗೊತ್ತಿರುತ್ತೆ ಯಾವುದಪ್ಪ ಇದು ಅನ್ನೋದನ್ನು ಕಾಮೆಂಟ್ ಮಾಡಿ ಸಾಕು ನನಗೆ. ನಾವು ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ಈಗ ಒಂದೊಂದು ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಮೊದಲನೇದು ಯಾವುದಾಗಿರುತ್ತಪ್ಪ ಅಂತಂದರೆ ಮೇಜರ್ ಆಗಿ ಇಟ್ ಈಸ್ ದ ಅಲ್ಯೂವಿಯಲ್ ಸಾಯಿಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಈ ಎಲ್ಲ ಹಲವಾರು ಮಣ್ಣುಗಳಿದ್ದಾವೆ, ಈ ಹಲವಾರು ಮಣ್ಣುಗಳಂತಕ್ಕಂಥದ್ದು ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗತ್ತೆ. ಮೊದಲೇ ನೋಡ್ರಪ್ಪ, ನಾನು ಆಲ್ರೆಡಿ ಹೇಳಿದೆ ಲಾರ್ಜೆಸ್ಟ್ ಇರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂತಂದರೆ ಲಾರ್ಜೆಸ್ಟ್ ಇರೋ ಮಣ್ಣು ಯಾವುದು, ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಅಲ್ಯೂವಿಯಲ್ ಸಾಯಿಲ್ ನೋಡಿ ಹತ್ರ 40-45% ಏರಿಯಾ ಕವರ್ ಆಗಿರ್ತಕ್ಕಂಥ ಸಾಯಿಲ್ ಯಾವುದಪ್ಪ ಅಂದರೆ ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಎರಡನೇದು ನಾವು ಮೇಜರ್ ಡೆಕ್ಕನ್ ಪ್ಲಾಟ್ಯೂ ರೀಜನಲ್ಲಿ ನಾವು ಎತ್ತರದ ಪ್ರದೇಶದಲ್ಲಿ ಇರ್ತಕ್ಕಂಥವು ಯಾವಪ್ಪ ಇವು ಅಂತಂದರೆ ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥವು ಕೂಡ ಏನಪ್ಪ ಅಂದರೆ ಬ್ಲ್ಯಾಕ್ ಸಾಯಿಲ್. ನಾವು ಈ ಬ್ಲ್ಯಾಕ್ ಸಾಯಿಲ್ ಯಾವುದ್ರಲ್ಲಿ ರಿಚ್ ಇರುತ್ತೆ, ಯಾವುದ್ರಲ್ಲಿ ಡೆಫಿಸಿಟ್ ಇರುತ್ತೆ, ಇಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳಿಬೋದು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ನೋಡೋಣ. ಅದರ ಜೊತೆಗೆ ನಾವು ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕಪ್ಪು ಮಣ್ಣು ಅಂತ ಕರಿತೀವಿ, ರೆಡ್ ಸಾಯಿಲ್. ಫಾಲೋಡ್ ಬೈ ದಿಸ್ ಡೆಸರ್ಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ಏರಿಡ್ ಸಾಯಿಲ್ ಅಂತ ಕರಿತೀವಿ, ಏರಿಡ್ ಸಾಯಿಲ್. ನಾವು ಇದರ ಜೊತೆಗೆ ನೋಡ್ರಪ್ಪ, ಇಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳಲ್ಲಿ, ಅದೇ ರೀತಿ ಕೆಲವೊಂದು ಈಶಾನ್ಯ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂತಂದರೆ ಲ್ಯಾಟರೈಟ್ ಸಾಯಿಲ್ ಅಂತ ಕರಿತೀವಿ. ನೀವು ಕೇಳಿರ್ತೀರಾ ಲ್ಯಾಟರೈಟ್ ಸಾಯಿಲ್ ಅಂತ. ನಮ್ಮ ಚಿಕ್ಕಮಗಳೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಶಿವಮೊಗ್ಗಕ್ಕೆ ಹೋದಾಗ ಈ ಒಂದು ಮಣ್ಣನ್ನು ನಾವು ಮೇಜರ್ ಆಗಿ ನೋಡ್ತೀವಿ. ನಾವು ಈ ಒಂದು ಮಣ್ಣನ್ನು ನೋಡಿದಾಗ ಅದೇ ರೀತಿ ಯಾವ ಬೆಳೆಗಳನ್ನು ಬೆಳಿಬೋದು ಅಂತ ಕೂಡ ಡಿಸೈಡ್ ಮಾಡುತ್ತೆ. ನಾವು ಸಾಯಿಲ್ ಅಂತಕ್ಕಂಥದ್ದು ಅದಕ್ಕೆ ಫಂಡಮೆಂಟಲ್ ಆಸ್ಪೆಕ್ಟ್, ಬೇಸಿಕ್ ಅಂತ ಕೂಡ ಕರಿತೀವಿ. ಯಾವುದಾದ್ರೂ ಒಂದು ಬೆಳೆ ಬೆಳಿಬೇಕಾದ್ರೆ, ಜನಸಂಖ್ಯೆಯನ್ನು ಡಿಸೈಡ್ ಮಾಡಬೇಕಾದ್ರೂ ಕೂಡ ಈ ಒಂದು ಮಣ್ಣು ಅಂತಕ್ಕಂಥದ್ದು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ. ನಾವು ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ಬೇಸಿಕ್ ಇಸ್ ಸಾಯಿಲ್. ನಾವು ಈ ಸಾಯಿಲ್ಗೆ ಬೇಸಿಕ್ ಯಾವುದಪ್ಪ ಅಂದರೆ ಇಟ್ ಇಸ್ ರಾಕ್ಸ್, ಕಲ್ಲು ಬಂಡೆಗಳಾಗಿರ್ಬೋದು, ಗುಟ್ಟಗಳಾಗಿರ್ಬೋದು, ಇದರಿಂದ ಮಣ್ಣು ಕ್ರಿಯೇಟ್ ಆಗುತ್ತೆ. ಮಣ್ಣಿನಿಂದ ಜನಸಂಖ್ಯೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಅರಣ್ಯಗಳಾಗಿರ್ಬೋದು, ಅಲ್ಲಿ ಬೆಳೀತಕ್ಕಂಥ ಪದಾರ್ಥಗಳಾಗಿರ್ಬೋದು, ಈ ಎಲ್ಲದಕ್ಕೂ ಮೇಜರ್ ಕಾರಣ ಏನಪ್ಪ ಅಂದರೆ ಸಾಯಿಲ್. ಅದಕ್ಕೆ ಇಟ್ ಇಸ್ ಸಾಯಿಲ್ ಅಂತಕ್ಕಂಥದ್ದು ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪ್ರತಿ ವರ್ಷ ಒಂದು ಕ್ವೆಶನ್ ಅಂತಕ್ಕಂಥದ್ದು ಸಾಯಿಲ್ ಮೇಲೆ ಇದ್ದೇ ಇರುತ್ತೆ. ಯಾವುದಾದ್ರೂ ಎಕ್ಸಾಮ್ ತಗೊಳ್ಳಿ ಒಂದು ಕ್ವೆಶನ್ ಪಕ್ಕ ಇದ್ದೇ ಇರುತ್ತೆ. ಬಟ್ ಯಾವ ರೀತಿ ಓದಬೇಕನ್ನೋದು ಮೇಜರಾಗಿ ನಿಮ್ಗೆ ಗೊತ್ತಿರಲೇಬೇಕು. ಅದಕ್ಕೋಸ್ಕರ ನಾವು ನಿಮಗೆ ಮೇಜರ್ ಆಗಿ ಇಟ್ ಇಸ್ ಆಸ್ ಅ ಪಾರ್ಟ್ ಆಫ್ ದಿಸ್ ಸೆಷನ್ಸ್ ಮೂಲಕ ಆರ್ಗನೈಸ್ ಮಾಡ್ತಾ ಇದ್ದೀವಿ.
ಓಕೆ ಅಲ್ವಾ. ನಾವೀಗ ಮೊದಲನೇದಾಯ್ತಪ್ಪ ಡಿಸ್ಟ್ರಿಬ್ಯೂಷನ್ ಆಫ್ ಸಾಯಿಲ್ ಆಯಿತು. ಡಿಸ್ಟ್ರಿಬ್ಯೂಷನ್ ಆಫ್ ಸಾಯಿಲ್ ಎಲ್ಲಿದ್ದಾವೆ, ಅದ್ರ ಜೊತೆ ಕೊನೆಯದು ನೋಡಿ, ಕೊನೆಯದು ಯಾವುದಪ್ಪ ಅಂತಂದರೆ ಇಟ್ ಈಸ್ ಅರಣ್ಯದಲ್ಲಿರ್ತಕ್ಕಂಥ ಮಣ್ಣು ಅಂತ ಕರಿತೀವಿ, ಫಾರೆಸ್ಟ್ ಸಾಯಿಲ್ ಅಂತ ಕರಿತೀವಿ. ಫಾರೆಸ್ಟ್ ಸಾಯಿಲ್. ನಾವು ಇಷ್ಟರ ಬಗ್ಗೆ A to Z ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಓಕೆ ಅಲ್ವಾ. ನಾವೀಗ ಮೊದಲನೇದು ಯಾವುದಪ್ಪ ಅಂದ್ರೆ ಆಲ್ರೆಡಿ ನಿಮಗೆ ಹೇಳಿದೆ, ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಾವು ಯಾವುದಾದ್ರು ಒಂದು ಮಣ್ಣನ್ನು ಸ್ಟಡಿ ಮಾಡಬೇಕಾದ್ರೆ ಎಸ್ಪೆಷಲಿ ಇಟ್ ಇಸ್ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ನಾವು ಈ ಮೆಕ್ಕಲು ಮಣ್ಣು ಆಗಿರ್ಬೋದು, ಅಲುವಿಯಲ್ ಸಾಯಿಲ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟಡಿ ಮಾಡಬೇಕಪ್ಪ ಅಂತಂದರೆ, ಮೊದಲನೇದು ನಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು, ನಾವು ಈ ಒಂದು ಅಲುವಿಯಲ್ ಸಾಯಿಲ್ ಅಂತಕ್ಕಂಥದ್ದು ಯಾವ ರೀತಿ ಕ್ರಿಯೇಟ್ ಆಗುತ್ತೆ. ಇದು ಕ್ರಿಯೇಟ್ ಆಗ್ತಕ್ಕಂಥದ್ದು ಹೆಂಗಪ್ಪ ಅಂದರೆ ನದಿಗಳ ಮೂಲಕ. ಯಾವ ಯಾವ ನದಿಗಳ ಮೂಲಕ ಅಂತಂದರೆ ಮೇಜರ್ ಆಗಿ ಕ್ರಿಯೇಟ್ ಆಗ್ತಕ್ಕಂಥದ್ದು ಸಿಂಧೂ ನದಿ ಆಗಿರ್ಬೋದು, ಇಂಡಸ್ ರಿವರ್, ಗಂಗಾ ಮತ್ತು ಬ್ರಹ್ಮಪುತ್ರ. ನಾವು ಇದರ ಜೊತೆಗೆ ನಮ್ಮ ಮೇಜರ್ ಆಗಿ ಪೆನಿನ್ಸುಲಾರ್ ರಿವರ್, ನಮ್ಮ ದಕ್ಷಿಣ ಭಾಗದಲ್ಲಿ ಕೂಡ ಹಲವಾರು ನದಿಗಳಿರ್ತವೆ. ಹಲವಾರು ನದಿಗಳು ಹರಿಯೋದ್ರಿಂದ ಕ್ರಿಯೇಟ್ ಆಗ್ತಕ್ಕಂಥ ಮಣ್ಣು ಯಾವುದಪ್ಪ ಅಂದರೆ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಮೆಕ್ಕಲು ಮಣ್ಣು ಅಂತ ಕರಿತೀವಿ, ಅದು ಅಲುವಿಯಲ್ ಸಾಯಿಲ್ ಅಂತ. ಸರಿ, ಅಲುವಿಯಲ್ ಸಾಯಿಲ್ ರಿವರ್ಸ್ ಮೂಲಕ ಕ್ರಿಯೇಟ್ ಆಗೋದ್ರಿಂದ ನಾವು ಅತಿ ಹೆಚ್ಚು ಫಲವತ್ ಇರತ್ತಾ ಇರಲ್ವಾ ಅಂತಂದರೆ ಇರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಅಲುವಿಯಲ್ ಸಾಯಿಲಲ್ಲಿ 2 ವಿಧಗಳಿದ್ದಾವೆ. ಒಂದು ಮೇಜರ್ ಆಗಿ ಬಂಗಾರ ಅಂತ ಕರಿತೀವಿ, ಖಾದರ್ ಅಂತ ಕರಿತೀವಿ. ಬಂಗಾರ ಅಂತಕ್ಕಂಥದ್ದು ಓಲ್ಡ್ ಅಲ್ಯುವೆಲ್ ಸಾಯಿಲ್, ಹಳೇದಾಗಿರ್ತಕ್ಕಂಥ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಆ್ಯಂಡ್ ಅದೇ ರೀತಿ ಹೊಸದಾಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಅಲ್ಯುವೆಲ್ ಸಾಯಿಲ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ಖಾದರ್ ಅಂತ ಕರಿತೀವಿ. ನಾವು ಖಾದರ್ ಅಂತಕ್ಕಂಥದ್ದು ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ನಾವು ಅತಿ ಹೆಚ್ಚು ಫಲವತ್ತಾಗಿದ್ದರೆ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಕೂಡ ಇರ್ತಾರೆ. ಅದೇ ರೀತಿ ಅತಿ ಹೆಚ್ಚು ಬೆಳೆಗಳನ್ನು ಕೂಡ ಮಾಡ್ತಾರೆ. ಸರ್, ಯಾವ್ಯಾವ ಬೆಳೆಗಳನ್ನು ಬೆಳಿಬೋದಪ್ಪ ಅಂದರೆ ಎಲ್ಲ ಬೆಳೆಗಳನ್ನು ಬೆಳಿಬೋದು, ಎಕ್ಸೆಪ್ಟ್ ಏನಪ್ಪ ಅಂದರೆ ಪ್ಲಾಂಟೇಶನ್ ಬೆಳೆಗಳು ಬಿಟ್ಟು ಎಲ್ಲದನ್ನು A to Z ವರೆಗೆ ಬೆಳೆಗಳನ್ನು ಬೆಳಿಬೋದು. ನೆನ್ಪಿಟ್ಕೋಬೇಕಿಲ್ಲಿ ಯಾವ್ಯಾವ್ದನ್ನು ಬೆಳಿಬೋದು ಸರ್ ಈ ಒಂದು ಅಲ್ಯುವಿಯಲ್ ಸಾಯಿಲಲ್ಲಿ ಅಂತಂದರೆ, ಮೇಜರ್ ಆಗಿ ಅತಿ ಹೆಚ್ಚು ಫಲವತ್ತಾಗಿರುತ್ತೆ. ಅಕ್ಕಿ ಬೆಳಿಬೋದು, ಗೋಧಿ ಬೆಳಿಬೋದು, ಕಬ್ಬು ಬೆಳಿಬೋದು, ಇಟ್ ಈಸ್ ಮೇಜರ್ ಆಗಿ ಟೊಬ್ಯಾಕೊ ಬೆಳಿಬೋದು, ಹತ್ತಿ ಬೆಳಿಬೋದು, ಜೋಳ ಬೆಳಿಬೋದು, ಇಟ್ ಈಸ್ ಎಣ್ಣೆ ಬೀಜಗಳು ಗ್ರೌಂಡ್ ನಟ್ ಬೆಳಿಬೋದು, ಎಲ್ಲ ಬೆಳಿಬೋದು. ಬಟ್ ನೆನ್ಪಿಟ್ಕೊಳ್ರಪ್ಪ, ನಾವು ರೀಸೆಂಟಾಗಿ ನಮ್ಮ ಕರೆಂಟ್ ಅಫೇರ್ಸ್ ಏನಪ್ಪ ಅಂತಂದರೆ ಅತಿ ಹೆಚ್ಚು ಅಕ್ಕಿ ಅಥವಾ ಭತ್ತ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ಯಾವುದು ಅಂತಂದರೆ ನಮ್ಮ ಇಂಡಿಯಾ ಆಗಿರುತ್ತೆ. ಇಲ್ಲಿವರೆಗೆ ಚೈನಾದವರು ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡ್ತಿದ್ರು. ಬಟ್ ಆದರೆ ಮೊಟ್ಟ ಮೊದಲನೇ ಬಾರಿಗೆ 2025-26ನೇ ಇಸ್ವಿಯಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಅತಿ ಹೆಚ್ಚು ಅಕ್ಕಿ ಉತ್ಪಾದನೆ ಮಾಡ್ತಿದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ ಈ ಒಂದು ಮಣ್ಣು ಅಲ್ಯುವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಗೊತ್ತಿರಲೇಬೇಕಾದ ವಿಚಾರಗಳು. ಆ್ಯಂಡ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ, ನಾವು ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡ್ತಕ್ಕಂಥ ಪ್ರದೇಶಗಳು ಎಲ್ಲಿದೆಯಪ್ಪ ಅಂದರೆ ಅಲ್ಯುವಿಯಲ್ ಸಾಯಿಲ್ ಅಲ್ಲೇ. ನಥಿಂಗ್ ಬಟ್ ಉತ್ತರ ಪ್ರದೇಶ ಅಂತಕ್ಕಂಥದ್ದು ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯವಾಗಿದೆ. ನಾವು ಅದಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಯುವಿಯಲ್ ಸಾಯಿಲ್. ಅದೇ ರೀತಿ ಗೋಧಿ ಆಗಿರ್ಬೋದು, ಅದೇ ರೀತಿ ಭತ್ತ, ವೆಸ್ಟ್ ಬೆಂಗಾಲ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ನಾವು ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು ಭತ್ತ ಯಾರಪ್ಪ ಅಂದರೆ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ. ನಾವು ಎಲ್ಲದಕ್ಕೆ ಕಾರಣ ಒಂದೇ ಒಂದು ಕಾರಣ ಏನಂದರೆ ಅತಿ ಹೆಚ್ಚು ನೀರಾವರಿ ಇರ್ತಕ್ಕಂಥ ಪ್ರದೇಶಗಳು, ಅದರ ಜೊತೆಗೆ ಮಣ್ಣು ಅಂತಕ್ಕಂಥದ್ದು ಫಲವತ್ತಾಗಿದೆ. ಈ ಎಲ್ಲ ಕಾರಣಗಳಿಂದ ಈ ಒಂದು ಪ್ರದೇಶಗಳನ್ನು ಏನಂತ ಕರಿತೀವಿ, ಇಟ್ ಈಸ್ ದ ಫರ್ಟೈಲ್ ಸಾಯಿಲ್ ಅಂಡ್ ಇಟ್ ಇಸ್ ಮೋರ್ ಸೂಟಬಲ್ ಫಾರ್ ಕಲ್ಟಿವೇಶನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್ ಅಂತ ಕೂಡ ಕರಿತೀವಿ. ಗೊತ್ತಿರಲಿ. ನಾವು ಮೊದಲೇ ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಕಾರಣ ಏನು, ಮೂಲ ಕಾರಣ ಅಥವಾ ಕಾಸಸ್. ಕಾರಣ ಏನು ಅಂತ ಕರಿತೀವಿ ನಾವು. ಕಾರಣ ಏನಪ್ಪ ಅಂದರೆ ನದಿಗಳ ಮೂಲಕ ಉತ್ಪತ್ತಿ ಆಗ್ತಕ್ಕಂಥ ಮಣ್ಣನ್ನು ಏನಂತ ಕರಿತೀವಪ್ಪ ಅಂದರೆ ಅಲ್ಯುವಿಯಲ್ ಸಾಯಿಲ್ ಅಂತ ಕರಿತೀವಿ. ಎರಡನೇದು, ನಾವು ಈ ಅಲ್ಯುವಿಯಲ್ ಸಾಯಿಲ್ ಅಂತಕ್ಕಂಥದ್ದು ಎಷ್ಟು ಪ್ರದೇಶದಲ್ಲಿದೆಯಪ್ಪ ನಾನು ಆಲ್ರೆಡಿ ಹೇಳಿದೆ, 40-45% ನಾವು ಯಾವ ಮಣ್ಣಿದೆಯಪ್ಪ ಅಂದರೆ ಅಲ್ಯುವಿಯಲ್ ಸಾಯಿಲ್ ಅಂತ ಕರಿತೀವಿ. ನಾವು ಈ ಅಲ್ಯುವಿಯಲ್ ಸಾಯಿಲ್ ಅಂತಕ್ಕಂಥ ಅತಿ ಹೆಚ್ಚು ಫಲವತ್ತಾಗಿರ್ತಕ್ಕಂಥ ಪ್ರದೇಶಗಳು. ನಾವು ಅತಿ ಹೆಚ್ಚು ಫಲವತ್ತಾಗಿರ್ಬೇಕಂದ್ರೆ ಇಲ್ಲಿ ಏನೇನು ಇರಬೇಕಪ್ಪ ಅಂದರೆ NPK ಜಾಸ್ತಿ ಇರಬೇಕು. ನಾವು NPK ಜಾಸ್ತಿ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೇಜರ್ ಆಗಿ ಇಲ್ಲಿ ಯಾವುದ್ರಲ್ಲಿ ಡೆಫಿಷಿಯನ್ಸಿ ಇದೆಯಪ್ಪ ಅಂತಂದರೆ ನೈಟ್ರೋಜನ್ನಲ್ಲಿ ಇಟ್ ಇಸ್ ಡೆಫಿಷಿಯನ್ಸಿ ಇದೆ, ಕೊರತೆ ಇದೆ. ನಾವು ಇನ್ನು ಮಿಕ್ಕಿರ್ತಕ್ಕಂಥ ಎಲ್ಲದರಲ್ಲೂ ಕೂಡ ಪೊಟ್ಯಾಶ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಫಾಸ್ಫೇಟ್ ಆಗಿರ್ಬೋದು, ಈ ಎಲ್ಲದರಲ್ಲೂ ಕೂಡ ಸಮೃದ್ಧವಾಗಿದೆ, ಫರ್ಟಿಲಿಟಿ ಜಾಸ್ತಿ ಇದೆ, ಒಂದು ನೈಟ್ರೋಜನ್ ಬಿಟ್ಟು. ನಾವೀಗ ನೈಟ್ರೋಜನ್ ಕಡಿಮೆ ಇದ್ರೆ ಯಾವ ಒಂದು ಗೊಬ್ಬರಗಳನ್ನು ಹಾಕ್ತಾರೆ ಅಂತ ಕಾಮೆಂಟ್ ಮಾಡಿ ನೋಡೋಣ. ಯಾವ ಒಂದು ಗೊಬ್ಬರನ್ನ ಹಾಕ್ತಾರಪ್ಪ ಅಂತಂದರೆ ಯೂರಿಯಾ ಅಂತ ಕರಿತೀವಿ. ಯಾವ ಒಂದು ಗೊಬ್ಬರನ್ನ ಹಾಕ್ತಾರೆ, ಇಟ್ ಇಸ್ ಯೂರಿಯಾ ಅಂತ ಕರಿತೀವಿ.
ಇಷ್ಟು ಗೊತ್ತಿರಲಿ. ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ ಮೆಕ್ಕಲು ಮಣ್ಣಿಗೆ ಸಂಬಂಧಪಟ್ಟಂಗೆ ಯಾವ ಬೆಳೆಗಳನ್ನು ಬೆಳೀತಾರಪ್ಪ ಅಂತಂದರೆ ಯಾವ ಒಂದು ಬೆಳೆಗಳನ್ನು ಬೆಳೀತಾರೆ, ಮೇಜರ್ ಬೆಳೀತಕ್ಕಂಥ ಎಲ್ಲ ಬೆಳೆಗಳನ್ನು ಬೆಳೀತಾರೆ. ಪ್ಲಾಂಟೇಶನ್ ಬೆಳೆಗಳನ್ನ ಬಿಟ್ಟು ಮೇಜರ್ ಆಗಿ ಎಲ್ಲ ಬೆಳೆಗಳನ್ನ ಕೂಡ ಬೆಳೀತಾರೆ. ನಾವಿಲ್ಲಿ ನಾನು ಆಲ್ರೆಡಿ ಹೇಳಿದೆ ಅಲಿವಿಯಲ್ ಸಾಯಿಲಲ್ಲಿ 2 ವಿಧಗಳಿದಾವೆ. ನಾನು ಆಲ್ರೆಡಿ ನಿಮ್ಗೆ ಡಿಸ್ಕಸ್ ಮಾಡ್ಕೊಟ್ಟಿದ್ದೀನಿ. ನಾವು ಹಳೆಯ ಕ್ಲಾಸ್ ಲೆಕ್ಚರ್ಸಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಪಕ್ಕಾ ನೋಡಲೇಬೇಕು. ಗೊತ್ತಿಲ್ಲ ಅಂತಂದರೆ ಮತ್ತೆ ನೋಡಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಓಕೆನಾ? ನಾವು ಎರಡನೇದೇನಪ್ಪ ಅಂದರೆ ಇಲ್ಲಿ 2 ಸಾಯಿಲ್ಸ್ ಬರ್ತವೆ. ಇಟ್ ಇಸ್ ಮೆಕ್ಕಲು ಮಣ್ಣಲ್ಲಿ 2 ವಿಧಗಳಿದಾವೆ. ಒಂದು ಬಂಗಾರ ಅಂತ ಕರಿತೀವಿ, ಖಾದರ್ ಅಂತ ಕರಿತೀವಿ. ನಾವು ಬಂಗಾರದಲ್ಲಿ ಕಡಿಮೆ ಫಲವತ್ತಿರುತ್ತೆ. ಏನಕ್ಕಪ್ಪ ಕಾರಣ ಅಂತಂದರೆ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರೋದನ್ನು ಏನಂತ ಕರಿತೀವಪ್ಪ ಅಂತಂದರೆ ಕಂಕಾರ್ ಅಂತ ಕರಿತೀವಿ. ಅತಿ ಹೆಚ್ಚು ಕ್ಯಾಲ್ಸಿಯಂ ಕಂಟೆಂಟ್ ಇರೋದ್ರನ್ನ ಕಂಕಾರ್ ರೀಜನ್ ಅಂತ ಕರಿತೀವಿ. ಇಷ್ಟು ಈ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ. ನಾವು ಇಷ್ಟೆಲ್ಲ ನಿಮ್ಗೆ ಅರ್ಥ ಆಯ್ತಲ್ವಾ ಬಾಸ್? ಎಲ್ಲಿದೆ ಈ ಒಂದು ಮಣ್ಣು ಅಂತ ಹೇಳ್ಬೋದಾ? ಎಲ್ಲಿದೆ ಮಣ್ಣು ಅಂತ ಆಲ್ರೆಡಿ ನಿಮಗೆ ಹೇಳಿದೆ. ಬಟ್ ನಿಮಗೋಸ್ಕರ ಇನ್ನೊಂದು ಸ್ವಲ್ಪ ರಿವಿಷನ್ ಮಾಡೋಣ ಅಂತ ಮೇಜರಾಗಿ ಒಂದು ಇಮೇಜ್ ಹಾಕಿದ್ದೀನಿ ನೋಡಿ. ಪಟ್ ಅಂತ ನೀವು ನೋಡ್ತಿದ್ದಂಗೆ ಹೇಳಬೇಕು, ಎಲ್ಲೆಲ್ಲಿ ಬರ್ತವೆ ಅಂತ ನಿಮಗೆ ಪಟ್ ಅಂತ ಗೊತ್ತಿರಬೇಕು. ಗುಜರಾತ್ ರೀಜನ್ನಲ್ಲಿ ಗುಜರಾತಲ್ಲಿ, ರಾಜಸ್ಥಾನ್ ಮೂಲಕ, ಅದಾದಮೇಲೆ ಹರಿಯಾಣ, ಪಂಜಾಬ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ನಮ್ಮ ಕರಾವಳಿ ಪ್ರದೇಶಗಳು ನೋಡಿ. ನಾವು ಎಲ್ಲ ರೀಜನ್ಸಲ್ಲೂ ಕೂಡ ಅದೇ ರೀತಿ ಅಸ್ಸಾಂ ಬ್ರಹ್ಮಪುತ್ರ ನದಿಯಿಂದ ಈ ಎಲ್ಲ ರೀಜನ್ಸಲ್ಲಿ ಇರ್ತಕ್ಕಂಥದ್ದು ಯಾವ ಮಣ್ಣಪ್ಪ ಅಂದರೆ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಮೆಕ್ಕಲು ಮಣ್ಣು ಗೊತ್ತಿರಲಿ, ಇಷ್ಟೆಲ್ಲ ಗೊತ್ತಿರಬೇಕು. ಮೆಕ್ಕಲು ಮಣ್ಣು ಅಂತ ಕರಿತೀವಿ. ನಾವು 2ನೇ ಮಣ್ಣು ಯಾವುದಪ್ಪ ಅಂದರೆ ಕಪ್ಪು ಮಣ್ಣು ಅಂತ ಕರಿತೀವಿ, ಬ್ಲ್ಯಾಕ್ ಸಾಯಿಲ್ ಅಂತ ಕರಿತೀವಪ್ಪ. ನಾವು ಅದೇ ರೀತಿ ಸೇಮ್ ಬ್ಲೂ ಪ್ರಿಂಟ್ ಫಾಲೋ ಮಾಡ್ಕೊಂಡು ಹೋಗಿ. ಸೇಮ್ ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕಾದ್ರೆ ಏನು ಗೊತ್ತಿರಬೇಕು? ಈ ಕಪ್ಪು ಮಣ್ಣು ಅಂತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಇಟ್ ಈಸ್ ರೇಗರ್ ಸಾಯಿಲ್ ಅಂತ ಕರಿತೀವಿ. ರೇಗರ್ ಮಣ್ಣು ಅಂತ ಕರಿತೀವಿ. ಅದರ ಜೊತೆಗೆ ಸೆಲ್ಫ್ ಫ್ಲೋಯಿಂಗ್ ಸಾಯಿಲ್, ತನ್ನಷ್ಟಕ್ಕೆ ತಾನೇ ಉಳುಮೆ ಮಾಡ್ತಕ್ಕಂಥ ಮಣ್ಣು ಯಾವುದು ಅಂತಂದರೆ ಇಟ್ ಈಸ್ ಬ್ಲ್ಯಾಕ್ ಸಾಯಿಲ್, ಸೆಲ್ಫ್ ಫ್ಲೋಯಿಂಗ್ ಸಾಯಿಲ್ ಅಂತ ಕೂಡ ಕರಿತೀವಿ. ನಾವು ಈ ಸೆಲ್ಫ್ ಫ್ಲೋಯಿಂಗ್ ಸಾಯಿಲನ್ನು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನಿಮ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಎಲ್ಲೆಲ್ಲಿ ಅಂತಂದರೆ ಮೇಜರ್ ಆಗಿ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ಅದೇ ರೀತಿ ಮಧ್ಯಪ್ರದೇಶ ಆಗಿರ್ಬೋದು. ಈ ಎಲ್ಲ 4 ಮೇಜರ್ ಆಗಿ ಇಟ್ ಈಸ್ ರಾಜ್ಯಗಳ ಮೂಲಕ ಈ ಒಂದು ಕಪ್ಪು ಮಣ್ಣು ಅಂತಕ್ಕಂಥದ್ದು ಅದು ಹೋಗಿದೆ. ನಾವು ಇದು ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು? ಇದು ಕ್ರಿಯೇಟ್ ಆಗೋದಕ್ಕೆ ಇಟ್ ಈಸ್ ಗೊತ್ತಿರಬೇಕು. ಇಲ್ಲಿ ರೇಗರ್ ಸಾಯಿಲ್ ಅಂತ ಕರಿತೀವಿ. ನಾವು ಸ್ಪ್ರೆಡ್ ಆಗಿರ್ತಕ್ಕಂಥದ್ದು ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಅದರ ಜೊತೆ ನಮ್ಮ ಕರ್ನಾಟಕ ಕೂಡ ಸ್ಪ್ರೆಡ್ ಆಗಿದೆ. ನಮ್ಮ ಕರ್ನಾಟಕದ ಸಾಯಿಲ್ಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಮತ್ತೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೇಜರ್ ಆಗಿ ಮಲೆನಾಡು ಪ್ರದೇಶ ಅಂದ್ರೇನು, ಕರಾವಳಿ ಪ್ರದೇಶ ಅಂದ್ರೇನು, ಅದ್ರ ಜೊತೆ ಮೈದಾನ ಅಂದ್ರೇನು, A to Z ಇನ್ಫಾರ್ಮೇಷನ್ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಹೇಳ್ಕೊಡ್ತೀನಿ ನಿಮಗೆ. ತಲೆ ಕೆಡಿಸ್ಕೊಬೇಡಿ. ಬಟ್ ಓದಿ ರಿವಿಷನ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಸ್ ನೋಡ್ಬೇಕಷ್ಟೇ. ಇಷ್ಟು ನೋಡ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ನಾವು ಅದು ಬರ್ತಕ್ಕಂಥದ್ದು ಮೇಜರಾಗಿ ಗೊತ್ತಿರಲಿ. ನಾವು ಇದು ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ವಾಟ್ ದ ರೀಸನ್ ಫಾರ್ ದಿಸ್? ನಾವು ಬ್ಲ್ಯಾಕ್ ಸಾಯಿಲ್ ಆಗೋದಕ್ಕೆ ಕಾರಣ ಏನು? ನಾವು ಕಾರಣ ಏನಪ್ಪ ಅಂತಂದ್ರೆ ಬ್ಲ್ಯಾಕ್ ಸಾಯಿಲ್ಗೆ ಸಂಬಂಧಪಟ್ಟಂಗೆ ಇಟ್ ಈಸ್ ಕಾರಣ ಏನಪ್ಪ ಅಂದರೆ ಜ್ವಾಲಾಮುಖಿಗಳ ಮೂಲಕ. ನಾವು ಯಾವ ಜ್ವಾಲಾಮುಖಿ ಮೂಲಕ ಅಂತಂದರೆ ಡೆಕ್ಕನ್ ಟ್ರಾಪ್ ಅಂತ ಕರಿತೀವಿ. ಇದನ್ನು PSI ಎಕ್ಸಾಮಲ್ಲಿ ಕೇಳೋರು, ರೀಸೆಂಟಾಗಿ ನಡೆದಿರ್ತಕ್ಕಂಥ PSI ಎಕ್ಸಾಮಲ್ಲಿ ಕೇಳೋರೆ. ಗೊತ್ತಿದೆ ನಿಮಗೆ? PSI ಎಕ್ಸಾಮಲ್ಲಿ ಕೇಳೋರೆ ಯಾವುದ್ರ ಮೂಲಕ ಕ್ರಿಯೇಟ್ ಆಗುತ್ತಪ್ಪ ಅಂತಂದರೆ ಡೆಕ್ಕನ್ ಟ್ರ್ಯಾಪ್ಗಳ ಮೂಲಕ, ಜ್ವಾಲಾಮುಖಿಗಳ ಮೂಲಕ ಈ ಒಂದು ಬ್ಲ್ಯಾಕ್ ಸಾಯಿಲ್ ಅಂತಕ್ಕಂಥ ಕಪ್ಪು ಮಣ್ಣು ಅಂತಕ್ಕಂಥ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಯಾವುದರಲ್ಲಿ ಮೇಜರ್ ಆಗಿ ಡೆಫಿಸಿಟ್ ಇದೆ ಆ್ಯಂಡ್ ಯಾವುದರಲ್ಲಿ ಅತಿ ಹೆಚ್ಚು ಫಲವತ್ತಿದೆ ಅನ್ನೋದ್ರ ಬಗ್ಗೆ ನೋಡಬೇಕಾಗತ್ತೆ. ನಾವು ಯಾವ್ಯಾವುದರಲ್ಲಿ ಮೇಜರ್ ಆಗಿ ಡೆಫಿಸಿಟ್ ಇದೆಯಪ್ಪ, ಯಾವುದ್ರಲ್ಲಿ ಕೊರತೆ ಇದೆ ಅಂತಂದರೆ ಮೇಜರ್ ಆಗಿ ಕೊರತೆ ಇರ್ತಕ್ಕಂಥದ್ದು ಇಟ್ ಈಸ್ ನೈಟ್ರೋಜನ್ ಕೊರತೆ ಇದೆ, ಹ್ಯೂಮಸ್ಸಲ್ಲಿ ಕಂಟೆಂಟ್ ಇದೆ, ಆರ್ ಹ್ಯೂಮಸ್ಸಲ್ಲಿ ಕಡಿಮೆ ಇಟ್ ಈಸ್ ಫಲವತ್ತಿದೆ ಅಥವಾ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದಾವೆ. ಅದರ ಜೊತೆಗೆ ಫಾಸ್ಫೇಟ್ ಡೆಫಿಸಿಟ್ ಇನ್ ಯಾವುದ್ರಪ್ಪ ಅಂದರೆ ಫಾಸ್ಫೇಟ್ಸಲ್ಲಿ ಡೆಫಿಸಿಟ್ ಇದೆ, ಕೊರತೆ ಇರ್ತಕ್ಕಂಥದ್ದು ಫಾಸ್ಫೇಟ್ ಅಲ್ಲಿ ಇಟ್ ಇಸ್ ನೈಟ್ರೋಜನ್ ಮೂಲಕ. ಅದರ ಜೊತೆ ಬರ್ತಕ್ಕಂಥದ್ದು ಹ್ಯೂಮಸ್ ಅಂತ ಕೂಡ ಕರಿತೀವಿ. ಇನ್ನು ಮಿಕ್ಕಿರ್ತಕ್ಕಂಥದ್ದು ಯಾವುದಾದ್ರಲ್ಲಿ ಜಾಸ್ತಿ ಇದೆಯಪ್ಪ ಅಂದರೆ ಐರನ್ ಅಲ್ಲಿ ಜಾಸ್ತಿ ಇದೆ, ಅಲ್ಯೂಮಿನಿಯಂ ಜಾಸ್ತಿ ಇದೆ, ಕಬ್ಬಿಣ ಅಲ್ಯೂಮಿನಿಯಂ ಆಗಿರ್ಬೋದು. ಸಮೃದ್ಧಿ ಇರ್ತಕ್ಕಂಥದ್ದು ಅಲ್ಯೂಮಿನಿಯಂ ಅಲ್ಲಿ ಇದೆ, ಕಬ್ಬಿಣದಲ್ಲಿದೆ, ಐರನ್ ಆಕ್ಸೈಡ್ ಅಂತ ಕರಿತೀವಿ. ಅದರ ಜೊತೆಗೆ ಮೆಗ್ನೀಷಿಯಂ ಆಗಿರ್ಬೋದು, ಲೈಮ್ ಅಂತಕ್ಕಂಥದ್ದು ಅತಿ ಹೆಚ್ಚು ಫಲವತ್ತಾಗಿದೆ. ಇಷ್ಟು ಬಿಟ್ಟು ಎಕ್ಸಾಮಲ್ಲಿ ಏನು ಕೇಳಲ್ಲ. ಬಟ್ ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ನಾವು ಯಾವ್ಯಾವ ಬೆಳೆಗಳನ್ನ ಬೆಳಿಬೋದಪ್ಪ ಅಂತಂದರೆ ಮೇಜರ್ ಆಗಿ ಕಡಿಮೆ ಮಳೆಯಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ಈ ಒಂದು ಪ್ರದೇಶದಲ್ಲಿ ಬೆಳಿಬೋದು. ಯಾವ್ಯಾವ್ದನ್ನ ಬೆಳಿಬೋದಪ್ಪ ಅಂದರೆ ಹತ್ತಿ ಬೆಳಿಬೋದು. ನಾವು ವಿಚ್ ಸ್ಟೇಟ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಟನ್? ಕಾಮೆಂಟ್ ಮಾಡಿ ನೋಡೋಣ. ಹತ್ತಿ ಬೆಳೆಯಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರು? ಮಹಾರಾಷ್ಟ್ರನ, ಗುಜರಾತ್ ಅಂತ ಕಾಮೆಂಟ್ ಮಾಡಿ ನೋಡೋಣ. ನಾವು 2ನೇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಜೋಳ, ಗೋಧಿ ಬೆಳಿತೀವಿ. ಅದರ ಜೊತೆಗೆ ಮಿಲ್ಲೆಟ್ಸ್ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು. ನಾವು ರಾಗಿಯಲ್ಲಿ ನಾವೇ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು. ಅದರ ಸೂರ್ಯಕಾಂತಿಯಲ್ಲಿ ಕೂಡ ನಾವೇ
ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು ನಾವೇ. ಸೂರ್ಯಕಾಂತಿ ಸನ್ಫ್ಲವರ್ ಅಂತ ಕರಿತೀವಿ. ಕರ್ನಾಟಕ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸನ್ಫ್ಲವರ್, ಗೊತ್ತಿರಬೇಕಿಲ್ಲಿ. ಅದರ ಜೊತೆಗೆ ತಂಬಾಕು ಆಗಿರ್ಬೋದು, ಟೊಬ್ಯಾಕೋ ಅಂತ ಕರಿತೀವಿ. ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ಮೇಜರ್ ಆಗಿ ಕ್ಯಾಸ್ಟರ್ ಆಗಿರ್ಬೋದು. ಅದರ ಜೊತೆಗೆ ವೀಟ್ ಆಗಿರ್ಬೋದು, ಕಾಟನ್, ಹತ್ತಿ, ಜೋಳ ಆಗಿರ್ಬೋದು, ಇಟ್ ಇಸ್ ಲಿನ್ ಸೀಡ್, ಇವೆಲ್ಲ ಕೂಡ ಈ ಒಂದು ಮಣ್ಣಲ್ಲಿ ಬೆಳಿಬೋದು. ಸರ್, ಈ ಒಂದು ಬ್ಲ್ಯಾಕ್ ಸಾಯಿಲ್ ಕಪ್ಪು ಮಣ್ಣಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೋದಪ್ಪ ಅಂದ್ರೆ ಎಲ್ಲಾ ಬೆಳೆಗಳನ್ನು ಬೆಳಿಬಹುದು. ಯಾವ್ದನ್ನ ಬಿಟ್ಟಪ್ಪ ಅಂದ್ರೆ ಪ್ಲಾಂಟೇಶನ್ ಕ್ರಾಪ್ಸ್ ಬಿಟ್ಟು ಮತ್ತೆ ಎಲ್ಲ ಬೆಳಿಬೋದು. ಇಲ್ಲಿ ಒಂದೇ ಒಂದು ಕಾರಣ ಏನಪ್ಪ ಅಂದ್ರೆ ನೀರಾವರಿ ಇರಬೇಕಷ್ಟೇ. ನೀರಾವರಿ ಇದ್ರೆ ಸಾಕು, ಯಾವುದನ್ನ ಬೇಕೋ ಬೆಳಿಬೋದು. ಹತ್ತಿಯನ್ನು ಬೆಳಿಬೋದು, ಕಬ್ಬು ಬೆಳಿಬೋದು, ಎಲ್ಲ ಬೆಳಿಬೋದು. ಈಗ ನೀವೇ ನೋಡಿ, ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥವ್ರು ಉತ್ತರ ಪ್ರದೇಶ ಆದರೆ 2ನೇ ಮತ್ತು 3ನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಬ್ಲ್ಯಾಕ್ ಸಾಯಿಲ್ ಅಲ್ಲೇ. 2ನೇ ಸ್ಥಾನದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ, 3ನೇ ಸ್ಥಾನದಲ್ಲಿರ್ತಕ್ಕಂಥ ಕರ್ನಾಟಕ. ಯಾವ ಮಣ್ಣನ್ನು ಯೂಸ್ ಮಾಡ್ಕೊಂಡಪ್ಪ ಅಂದ್ರೆ ಬ್ಲ್ಯಾಕ್ ಸಾಯಿಲ್ ಅಂತ ಕರಿತೀವಿ. ಎಲ್ಲಾ ಬೆಳೆಗಳನ್ನು ಬೆಳಿಬಹುದು ಎಕ್ಸೆಪ್ಟ್ ಯಾವ್ದನ್ನ ಬಿಟ್ಟು ಅಂತಂದ್ರೆ ಪ್ಲಾಂಟೇಶನ್ ಕ್ರಾಪ್ ಅನ್ನ ಬಿಟ್ಟು. ಗೊತ್ತಿರಲಿ, ಇದು 2ನೇ ಸಾಯಿಲ್ ಆಗಿರುತ್ತೆ. ಇಟ್ ಇಸ್ ಮೇಜರ್ ಆಗಿ ಬ್ಲ್ಯಾಕ್ ಸಾಯಿಲ್ ಅಂತ ಕರಿತೀವಿ. ಬ್ಲ್ಯಾಕ್ ಸಾಯಿಲ್ ಮತ್ತೆ ನೋಡಿ, ನಿಮ್ಗೆ ಒಂದು ಸ್ವಲ್ಪ ಎಕ್ಸಾಂಪಲ್ ಅಲ್ಲಿ ನೋಡಿ, ಬ್ಲ್ಯಾಕ್ ಸಾಯಿಲ್ ಎಲ್ಲಿ ಸ್ಪ್ರೆಡ್ ಆಗಿದೆ? ಮೇಜರ್ ಸ್ಪ್ರೆಡ್ ಆಗಿರ್ತಕ್ಕಂಥದ್ದು ಗುಜರಾತ್ ಅಂತ ಕರಿತೀವಿ. ಗುಜರಾತಲ್ಲಿ ಇದೆ, ಮಹಾರಾಷ್ಟ್ರ ಇದೆ, ಮಧ್ಯಪ್ರದೇಶ, ಮತ್ತು ನಮ್ಮ ಉತ್ತರ ಕರ್ನಾಟಕ ಅಂತ ಕರಿತೀವಿ, ನಾರ್ತ್ ಕರ್ನಾಟಕ ಅಂತ ಕರಿತೀವಿ. ಇಷ್ಟು ಯಾವ ರೀತಿ ಸಂಬಂಧಪಟ್ಟಂಗೆ ಅಂದ್ರೆ ಮೇಜರ್ ಆಗಿ ಕಪ್ಪು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ, ಕಪ್ಪು ಮಣ್ಣಿಗೆ ಸಂಬಂಧಪಟ್ಟಂಗೆ ಗೊತ್ತಿರಬೇಕು. ನಾವು 3ನೇದು ಕೆಂಪು ಮಣ್ಣು ಅಂತ ಕರಿತೀವಿ. ರೆಡ್ ಸಾಯಿಲ್ ಅಂಡ್ ಯೆಲ್ಲೋ ಸಾಯಿಲ್ ಅಂತ ಕರಿತೀವಿ. ನಾವು ರೆಡ್ ಸಾಯಿಲ್ ಯಾವುದಾದ್ರೂ ಒಂದು ಪ್ರದೇಶವನ್ನ ರೆಡ್ ಸಾಯಿಲ್ ಅಂತ ಏನಕ್ಕಪ್ಪ ಕರಿತೀವಿ ಅಂತಂದ್ರೆ ಆ ಒಂದು ಮಣ್ಣಲ್ಲಿ ಯಾವ ಒಂದು ಮಿನರಲ್ಸ್ ಇದೆಯಪ್ಪ ಅಂತಂದ್ರೆ ಐರನ್ ಆಕ್ಸೈಡ್, ಕಬ್ಬಿಣದ ಆಕ್ಸೈಡ್ಸ್ ಅಂತಕ್ಕಂಥ ಮಿನರಲ್ಸ್ ಅತಿ ಹೆಚ್ಚಾಗಿರ್ತಕ್ಕಂಥದ್ದನ್ನ ಮೇಜರ್ ಆಗಿ ರೆಡ್ ಸಾಯಿಲ್ ಅಂತ ಕರಿತೀವಿ. ಸರ್, ಈಗ ರೆಡ್ ಸಾಯಿಲ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆಯಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಇಂಡಿಯಾ ಪೂರ್ತಿ ಸ್ಪ್ರೆಡ್ ಆಗಿದೆ. ಬಟ್ ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಸೆಂಟ್ರಲ್ ಇಂಡಿಯಾ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಕೋಲಾರ ಆಗಿರ್ಬೋದು, ಅದರ್ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಇಲ್ಲೆಲ್ಲ ಕೆಂಪು ಮಣ್ಣು ಇದೆ. ಬಟ್ ಕೆಂಪು ಮಣ್ಣು ಇದ್ರೆ ಆ ಒಂದು ಪ್ರದೇಶಗಳನ್ನ ಫಲವತ್ತು ಅಂತ ಡಿಕ್ಲೇರ್ ಮಾಡ್ಬೋದು ಅಂದ್ರೆ ಇಲ್ಲ. ಯಾಕಪ್ಪ ಅಂತಂದ್ರೆ ಇಟ್ ಇಸ್ ಈ ಕಬ್ಬಿಣವನ್ನ ಡೈರೆಕ್ಟ್ ಆಗಿ ನಮ್ಮ ಸಸ್ಯಗಳಂತಕ್ಕಂಥದ್ದು ಹೀರ್ಕೊಳಕ್ ಆಗಲ್ಲ. ಇಟ್ ವಿಲ್ ನೆವರ್ ಅಬ್ಸರ್ವ್ ಐರನ್. ಯಾವಾಗ ಅಬ್ಸರ್ವ್ ಮಾಡಕ್ ಆಗಲ್ಲೋ ಆ ಒಂದು ಮಣ್ಣಲ್ಲಿ ಫಲವತ್ ಇದ್ರೂ ಕೂಡ, ಐರನ್ ಇದ್ರೂ ಕೂಡ ನನಗೆ ಅವಶ್ಯಕತೆ ಇಲ್ಲ. ಆದ್ರಿಂದ ಈ ಒಂದು ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಬೆಳೀತಕ್ಕಂಥ ಬೆಳೆಗಳು ಯಾವುವು ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಹತ್ತಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಮಿಲ್ಲೆಟ್ಸ್ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅದ್ರ ಜೊತೆಗೆ ವೆಜಿಟೇಬಲ್ಸ್, ತರಕಾರಿಗಳನ್ನ ಮೇಜರ್ ಆಗಿ ಈ ಒಂದು ಪ್ರದೇಶದಲ್ಲಿ ಬೆಳಿತೀವಿ. ಸರ್, ಇದೆಲ್ಲ ಓಕೆ. ಕ್ರಿಯೇಟ್ ಆಗಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕ್ರಿಯೇಟ್ ಆಗಕ್ಕೆ ಕಾರಣ ಏನು ಅಂದ್ರೆ ಬೇಸಿಕ್ ಕಾರಣ ಏನು ಅಂತಂದ್ರೆ ಇಟ್ ಇಸ್ ಗ್ರಾನೈಟ್ಸ್ ಮೂಲಕ, ಗ್ರಾನೈಟ್ಸ್, ನೀಸ್ ಅಂಡ್ ಕ್ವಾಡ್ಸೈಟ್ ಮೂಲಕ ಕ್ರಿಯೇಟ್ ಆಗ್ತವೆ. ಕ್ರಿಯೇಟ್ ಆಗ್ತಕ್ಕಂಥದ್ದು ಗ್ರಾನೈಟ್ಸ್ ಮೂಲಕ, ನೀಸ್ ಮೂಲಕ, ಫಾಲೋಡ್ ಬೈ ಕ್ವಾಡ್ಸೈಟ್ ಮೂಲಕ ಈ ಒಂದು ಕೆಂಪು ಮಣ್ಣು ಅಂತಕ್ಕಂಥದ್ದು ಕ್ರಿಯೇಟ್ ಆಗ್ತವೆ. ನಾವು ಈ ಕೆಂಪು ಮಣ್ಣು ಕ್ರಿಯೇಟ್ ಆಗಿರ್ತಕ್ಕಂಥ ಪ್ರದೇಶಗಳೆಲ್ಲಪ್ಪ ಅಂದ್ರೆ ಸೆಂಟ್ರಲ್ ಇಂಡಿಯಾ. ನಾವು ಮೇಜರ್ ಆಗಿ ಮಧ್ಯ ಭಾರತ ಅಂತ ಕರಿತೀವಿ. ಸೆಂಟ್ರಲ್ ಇಂಡಿಯಾ ರೀಜನ್ ಅಲ್ಲಿ ರೆಡ್ ಸಾಯಿಲ್ ಅಂತಕ್ಕಂಥದ್ದು ಫಾರ್ಮ್ ಆಗುತ್ತೆ. ನಾವು ರೆಡ್ ಸಾಯಿಲ್ ಓಕೆ ಸರ್, ಇಲ್ಲಿ ಮೇಜರ್ ಆಗಿ ಯಾವ ಕಂಟೆಂಟ್ ಅತಿ ಹೆಚ್ಚು ಇರುತ್ತಪ್ಪ ಅಂತಂದ್ರೆ ಅತಿ ಹೆಚ್ಚು ಇರ್ತಕ್ಕಂಥದ್ದು ಐರನ್ ಇರುತ್ತೆ, ಅತಿ ಹೆಚ್ಚು ಪೊಟ್ಯಾಷಿಯಂ ಇರುತ್ತೆ. ಬಟ್ ಆದ್ರೆ ನೈಟ್ರೋಜನ್ ಇರಲ್ಲ. ಅದರ ಜೊತೆಗೆ ಫಾಸ್ಫೇಟ್ ಅಂತಕ್ಕಂಥದ್ದು ಕೂಡ ಕಡಿಮೆ ಇರ್ತವೆ. ನೆನ್ಪಿಟ್ಕೊಳ್ಳಿ, ಯಾವ್ದ್ರಲ್ಲಿ ಕೊರತೆಗಳಿರ್ತವಪ್ಪ ಅಂತಂದ್ರೆ ಇಟ್ ಇಸ್ ಮೆಗ್ನೀಷಿಯಂ ಅಲ್ಲಿ ಕೊರತೆ ಇರುತ್ತೆ, ಫಾಸ್ಫೇಟ್ ಅಲ್ಲಿ ಕೊರತೆ ಇರುತ್ತೆ, ಫಾಸ್ಫೇಟ್ಗಳಲ್ಲಿ ಕೊರತೆ ಇರ್ತವೆ. ಅದ್ರ ಜೊತೆಗೆ ನೈಟ್ರೋಜನ್ ಅಲ್ಲಿ ಕೊರತೆ ಇರುತ್ತೆ, ಮತ್ತು ಹ್ಯೂಮಸ್ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಇವೆಲ್ಲ ಕಡಿಮೆ ಇದ್ರೆ ಮೇಜರ್ ಆಗಿ ಮಣ್ಣು ಅಂತಕ್ಕಂಥದ್ದು ಏನಾಗತ್ತಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಲೆಸ್ ಫರ್ಟೈಲ್. ನಾವು ಫಲವತ್ ಅಂತಕ್ಕಂಥದ್ದು ಕಡಿಮೆ ಫಲವತ್ತಿರುತ್ತೆ. ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ರೆಡ್ ಸಾಯಿಲ್ ಅಂತ ಕರಿತೀವಿ. ರೆಡ್ ಸಾಯಿಲ್. ಇದರ ಜೊತೆಗೆ ಯಾವ್ದ್ರಲ್ಲಿ ಕೊರತೆಗಳಾಯ್ತಪ್ಪ ಅಂತ ಆಯ್ತು, ನಾವು ಯಾವ್ದ್ರಲ್ಲಿ ರಿಚ್ ಇರುತ್ತಪ್ಪ ಅಂದ್ರೆ ಮೇಜರ್ ರಿಚ್ ಇರ್ತಕ್ಕಂಥ ಎರಡರಲ್ಲೇ. ಒಂದ್ರಲ್ಲಿ ಏನಪ್ಪ ಅಂದ್ರೆ ಪೊಟ್ಯಾಶ್ ಅಂತ ಕರಿತೀವಿ ಅಂಡ್ ಪೊಟ್ಯಾಷಿಯಂ ಅಂತ ಕರಿತೀವಿ. ಈಗ ನೀವೇ ಹೇಳಿ, ಮೆಗ್ನೀಷಿಯಂ ಅಲ್ಲಿ ಕೊರತೆ ಇದೆ, ಆರ್ ಫಾಸ್ಫೇಟ್ಸ್ ಅಲ್ಲಿ ಕೊರತೆಗಳಿದಾವೆ, ಅದ್ರ ಜೊತೆಗೆ ಹ್ಯೂಮಸ್ ಅಲ್ಲಿ ನೈಟ್ರೋಜನ್ ಕೊರತೆ ಇದ್ದಾಗ ನಾವು ಈ ಒಂದು ಪ್ರದೇಶದಲ್ಲಿ ಏನು ಬೆಳೆನೇ ಮಾಡೋಕ್ಕಾಗಲ್ವಾ ಸರ್? ಮಾಡಬಹುದು. ಬಟ್ ಅದಕ್ಕೆ ನಾವು ಏನಪ್ಪ ಮಾಡಬೇಕು ಅಂದ್ರೆ ಅತಿ ಹೆಚ್ಚು ಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ. ಯಾವ ಗೊಬ್ಬರನ ಹಾಕ್ಬೇಕಪ್ಪ ಅಂದ್ರೆ ಯೂರಿಯಾ ಹಾಕ್ಬೇಕಾಗತ್ತೆ. ಇಟ್ ಈಸ್ NPK ಅಂತಕ್ಕಂಥದ್ದು ಅತಿ ಹೆಚ್ಚು ಹಾಕಿದಾಗ ಮಾತ್ರ ಇಲ್ಲಿ ಬೆಳೆಗಳನ್ನ ಬೆಳಿಬಹುದು. ನಾವು ಯಾವ ಬೆಳೆಗಳನ್ನ ಬೆಳಿಬೋದಪ್ಪ ಅಂದ್ರೆ ಮೇಜರ್ ಆಗಿ ಹತ್ತಿ ಬೆಳಿಬೋದು, ಗೋಧಿ ಬೆಳಿಬೋದು, ಹತ್ತಿ ಬೆಳಿಬೋದು, ಗೋಧಿ ಬೆಳಿಬೋದು, ಅಕ್ಕಿ ಬೆಳಿಬೋದು,
ಜೊತೆಗೆ ಮಿಲ್ಲೆಟ್ಸ್ ಬೆಳಿಬೋದು, ತಂಬಾಕು, ಎಣ್ಣೆ ಬೀಜಗಳು, ಆಲೂಗಡ್ಡೆ ಎಲ್ಲ ಬೆಳಿಬೋದು, ಏನು ಬೇಕೋ ಬೆಳಿಬೋದು. ಬಟ್ ಆದರೆ ಇಲ್ಲಿ ಒಂದೇ ಕಂಡೀಷನ್ ಏನಪ್ಪ ಅಂದರೆ ನೀರಾವರಿ ಇರಬೇಕು. ಅದರ ಜೊತೆಗೆ ನಮ್ಗೆ ಏನಿರಬೇಕಪ್ಪ ಅಂದರೆ ಗೊಬ್ಬರ, ಫರ್ಟಿಲೈಸರ್ಸ್ ಅಂತಕ್ಕಂಥದ್ದು ಅತಿ ಹೆಚ್ಚಿದ್ರೆ ಮಾತ್ರ ಏನಪ್ಪ ಆಗತ್ತೆ ಅಂತಂದರೆ ಈ ಒಂದು ಕೆಂಪು ಮಣ್ಣನ್ನು ಮೇಜರ್ ಆಗಿ ನಮ್ಮ ಅಗ್ರಿಕಲ್ಚರ್ ಕ್ರಾಪ್ಸ್ಗೆ ಅಥವಾ ಇಲ್ಲಿ ಬೆಳೆಗಳನ್ನು ಬೆಳಿಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಇದು ರೆಡ್ ಸಾಯಿಲ್ ಆಗಿರುತ್ತೆ. ಸರ್ ರೆಡ್ ಸಾಯಿಲ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನೋಡೋಣ, ನೆನ್ಪಿಟ್ಕೋಬೇಕಿಲ್ಲಿ. ನಾವು ರೆಡ್ ಸಾಯಿಲ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ಆಗಿರುತ್ತೆ ನೋಡಿ, ಈ ಒಂದು ಇಟ್ ಇಸ್ ರೆಡ್ ಸಾಯಿಲ್ ಅಂತ ಕರಿತೀವಿ. ರೆಡ್ ಸಾಯಿಲ್ ಅಂತಕ್ಕಂಥದ್ದು ನಾವು ಮೇಜರ್ ಆಗಿ ಛತ್ತೀಸ್ಗಢ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ನಮ್ಮ ಸದರ್ನ್ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಎಲ್ಲ ರೀಜನ್ಸಲ್ಲಿ ಕೂಡ ಈ ಒಂದು ರೆಡ್ ಸಾಯಿಲ್ ಇದೆ. ಅದೇ ರೀತಿ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಕೂಡ ರೆಡ್ ಸಾಯಿಲ್ ಅಂತಕ್ಕಂಥದ್ದು ಇದೆ. ಐರನ್ ಆಕ್ಸೈಡ್ ಅಂತಕ್ಕಂಥದ್ದು ಅತಿ ಹೆಚ್ಚಿದೆ. ಬಟ್ ಆದರೆ ನಮ್ಮ ಮೇಜರ್ ಆಗಿ ನಮ್ಮ ಪ್ಲಾಂಟ್ಸ್ಗೆ ಯೂಸ್ ಆಗ್ತಾವ ಅಂತಂದರೆ ಇಟ್ ಡಸ್ ನಾಟ್ ಹ್ಯಾವ್ ಮಚ್ ಇಂಪ್ಯಾಕ್ಟ್ ಆನ್ ದಿಸ್. ಜೊತೆಗೆ ಗೊತ್ತಿರಬೇಕಿಲ್ಲಿ ನಾವು ಮೇಜರ್ ಆಗಿ ಬರ್ತಕ್ಕಂಥದ್ದು ಇದು ಯಾವ ಸಾಯಿಲ್ಗಪ್ಪ ಅಂದರೆ ಇಟ್ ಇಸ್ ದ ರೆಡ್ ಸಾಯಿಲ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಲ್ಯಾಟ್ರೈಟ್ ಸಾಯಿಲ್ ಅಂತ ಕರಿತೀವಿ. ಏನಪ್ಪ ಲ್ಯಾಟ್ರೈಟ್ ಸಾಯಿಲ್ ಅಂದರೆ ನಿಮ್ಗೆ ಗೊತ್ತಿರಬೇಕಿಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತಕ್ಕಂಥ ಲ್ಯಾಟ್ರೈಟ್ ಸಾಯಿಲ್ ಫಾರ್ಮ್ ಆಗಬೇಕಂದ್ರೆ ಅತಿ ಹೆಚ್ಚು ತಾಪಮಾನ ಇರಬೇಕು, ಅತಿ ಹೆಚ್ಚು ಮಳೆ ಇರಬೇಕು. ಈಗ ಅತಿ ಹೆಚ್ಚು ತಾಪಮಾನ, ಅತಿ ಹೆಚ್ಚು ಮಳೆ ಆಗ್ತಕ್ಕಂಥದ್ದು ಯಾವ ಪ್ರದೇಶಗಳಲ್ಲಪ್ಪ ಅಂದರೆ ಮೇಜರ್ ಆಗಿ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಬಿಸಿಲಿರುತ್ತೆ, ಅತಿ ಹೆಚ್ಚು ಮಳೆ ಕೂಡ ಆಗತ್ತೆ. ಅದರ ಜೊತೆಗೆ ಏನು ಎಲ್ಲಪ್ಪ ಅಂತಂದರೆ ಈಶಾನ್ಯ ರಾಜ್ಯಗಳಲ್ಲಿ, ನಾವು ಈಶಾನ್ಯ ರಾಜ್ಯದಲ್ಲಿ ಮೇಜರ್ ಆಗಿ ನಮ್ಮ ಮೇಘಾಲಯ ಪ್ರದೇಶದಲ್ಲಿ ಮೌಸಿಂಡ್ರಮ್ ಆಗಿರ್ಬೋದು, ಚಿರಾಪುಂಜಿ ಆಗಿರ್ಬೋದು, ಇಲ್ಲಿ ಅತಿ ಹೆಚ್ಚು ತಾಪಮಾನ ಇರುತ್ತೆ, ಅತಿ ಹೆಚ್ಚು ಮಳೆ ಆಗತ್ತೆ. ನಾವು ಅತಿ ಹೆಚ್ಚು ತಾಪಮಾನ, ಅತಿ ಹೆಚ್ಚು ಮಳೆ ಆದಾಗ ನೀವೇ ನೋಡ್ರಪ್ಪ, ದಿನ ಮಳೆ ಬೀಳ್ತಿದ್ದಾಗ ಅಲ್ಲಿರ್ತಕ್ಕಂಥ ಮಣ್ಣೇನಾಗತ್ತೆ, ಮಣ್ಣು ಕೊಚ್ಕೊಂಡು ಹೋಗಕ್ಕೆ ಶುರು ಆಗುತ್ತೆ. ಕೊಚ್ಕೊಂಡು ಹೋದಾಗ ಅಲ್ಲಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಮಿನರಲ್ಸ್ ಇರ್ತಾವ ಅಂದರೆ ಇರಲ್ಲ. ನಾವು ಇಲ್ಲದೆ ಇದ್ದಾಗ ಅದನ್ನ ಏನಂತ ಕರಿತೀವಪ್ಪ ನೆನ್ಪಿಟ್ಕೋಬೇಕಿಲ್ಲಿ, ನೀರಲ್ಲಿ ಮಿಕ್ಸ್ ಆಗ್ತಕ್ಕಂಥ ಮಿನರಲ್ಸ್ ಏನಾಗ್ತವೆ, ಲೀಚ್ ಆಗ್ಬಿಡ್ತವೆ. ಆ್ಯಂಡ್ ಅದನ್ನೇನಂತ ಕರಿತೀವಪ್ಪ ಅಂದರೆ ಲೀಚ್ಡ್ ಸಾಯಿಲ್ ಅಂತ ಕರಿತೀವಿ. ಯಾವಾಗ ಅತಿ ಹೆಚ್ಚು ಮಳೆ ಬೀಳ್ತಿದೆಯೋ, ಲೀಚ್ ಆಗ್ತಿದೆಯೋ, ಲಿವಿಂಗ್ ಬಿಹೈಂಡ್ ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂ ಇರುತ್ತೆ, ನಮ್ಮ ಕಬ್ಬಿಣ ಆಗಿರ್ಬೋದು, ಇವೆಲ್ಲ ಕೂಡ ಇರ್ತವೆ. ಯಾಕಂದರೆ ನೀರು ಜೊತೆ ಮಿಕ್ಸ್ ಆಗಲ್ಲ ಇವು. ನಾವು ಯಾವಾಗ ನೀರು ಜೊತೆ ಮಿಕ್ಸ್ ಆಗಲ್ವೋ ಇವು ಮೆಟೀರಿಯಲ್ಸ್ ಮಾತ್ರ ಇರ್ತವೆ. ಮಿಕ್ಕಿರ್ತಕ್ಕಂಥ ನಮ್ಮ ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು ಏನಾಗ್ತಾವಪ್ಪ ಅಂದರೆ ಇಟ್ ಇಸ್ ಜಿನಿಗೆ ಬಿಟ್ಟು ಏನಾಗ್ತವೆ ಅಂದರೆ ಅಂಡರ್ಗ್ರೌಂಡ್ ವಾಟರ್ಗೆ ಹೋಗ್ಬಿಡ್ತವೆ. ನಾವು ಈ ಒಂದು ಕಾನ್ಸೆಪ್ಟನ್ನು ಏನಂತ ಕರಿತೀವಪ್ಪ ಅಂದರೆ ಲ್ಯಾಟರೈಟ್ ಸಾಯಿಲ್ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟನ್ನು ಲ್ಯಾಟರೈಟ್ ಸಾಯಿಲ್ ಅಂತ ಕರಿತೀವಿ. ನಾವೀಗ ಸರ್ ಲ್ಯಾಟರೈಟ್ ಸಾಯಿಲ್ ಅಂತಕ್ಕಂಥದ್ದು ಎಲ್ಲಪ್ಪ ಕ್ರಿಯೇಟ್ ಆಗುತ್ತೆ ಅಂದರೆ ಅತಿ ಹೆಚ್ಚು ಮಳೆ ಇರಬೇಕು, ಅತಿ ಹೆಚ್ಚು ತಾಪಮಾನ ಇರಬೇಕು. ಅದು ಕ್ರಿಯೇಟ್ ಆಗ್ತಕ್ಕಂಥದ್ದು ಎಲ್ಲೆಲ್ಲಿ ಅಂತಂದರೆ ಮೇಜರ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಎಲ್ಲಿ ಅಂತಂದರೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ, ಅದರ ಜೊತೆಗೆ ಈಶಾನ್ಯ ರಾಜ್ಯಗಳಲ್ಲಿ ಅಂದರೆ ಮೇಘಾಲಯಲ್ಲಿ ಕ್ರಿಯೇಟ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇದೆಯಾ ಸರ್ ಅಂದ್ರೆ ಹೌದಿದೆ. ಮಲೆನಾಡಲ್ಲಿ ಬರ್ತಕ್ಕಂಥ ಒಂದು ಸಾಯಿಲ್ ಯಾವುದಪ್ಪ ಅಂದರೆ ಲ್ಯಾಟರೈಟ್ ಸಾಯಿಲ್. ನಾವು ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಲೀಚ್ಡ್ ಸಾಯಿಲ್ ಅಂತ ಕರಿತೀವಿ. ಇಲ್ಲಿ ಏನೇನು ಇಟ್ ಇಸ್ ಕೊರತೆಗಳಿರ್ತವೆ ಅಂತಂದರೆ ಯಾವುದು ನೀರು ಜೊತೆ ಮಿಕ್ಸ್ ಆಗಲ್ಲ ಅಲ್ವಾ, ಅದರಲ್ಲಿ ಏನಿರುತ್ತಪ್ಪ ಅಂದರೆ ರಿಚ್ ಇರುತ್ತೆ. ನಾವು ಯಾವುದು ನೀರು ಜೊತೆ ಮಿಕ್ಸ್ ಆಗುತ್ತೋ ಮಿಕ್ಸ್ ಆಗಿ ಲೀಚ್ ಆಗುತ್ತೆ, ಅದರಲ್ಲಿ ಕೊರತೆಗಳಿರ್ತವೆ. ಸರ್ ಯಾವ್ಯಾವುದು ಕೊರತೆಗಳಿದಾವೆ ಸರ್ ಅಂತಂದರೆ ಮೇಜರ್ ಕೊರತೆ ಇರ್ತಕ್ಕಂಥದ್ದು ಲೈಮಲ್ಲಿದೆ, ಮೆಗ್ನೀಷಿಯಂ, ಪೊಟ್ಯಾಷಿಯಮ್, ನೈಟ್ರೋಜನ್. ಯಾವುದರಲ್ಲಿ ಕೊರತೆ ಅಂತಂದರೆ ಸುಣ್ಣ, ಲೈಮ್. ಜೊತೆಗೆ ಮೆಗ್ನೀಷಿಯಂ ಆಗಿರ್ಬೋದು, ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ಪೊಟ್ಯಾಶ್ ಅಂತ ಕರಿತೀವಿ. ಅದಾದಮೇಲೆ ನೈಟ್ರೋಜನ್ ಅಂತಕ್ಕಂಥದ್ರಲ್ಲಿ ಕೊರತೆ ಇರುತ್ತೆ. ಯಾಕಪ್ಪ ಕೊರತೆ ಅಂತಂದರೆ ನೀರು ಜೊತೆ ಮಿಕ್ಸ್ ಆಗಿ ಅಂಡರ್ ಗ್ರೌಂಡ್ಗೆ ಹೋಗ್ಬಿಟ್ಟಿದೆ, ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ನಾವು ಯಾವುದರಲ್ಲಿ ಅತಿ ಹೆಚ್ಚಿದೆಯಪ್ಪ ಈ ಮಣ್ಣಲ್ಲಿ ಅಂತಂದರೆ ಐರನ್ ಅಂತಕ್ಕಂಥ ಜಾಸ್ತಿ ಇದೆ, ಐರನ್ ಆಕ್ಸೈಡ್ ಅಂತ ಕರಿತೀವಿ. ಅದರ ಜೊತೆಗೆ ನೆನ್ಪಿಟ್ಕೋಬೇಕಿಲ್ಲಿ ಬಾಕ್ಸೈಟಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿದೆ, ಅದರ ಜೊತೆ ಐರನ್ ಆಕ್ಸೈಡ್ ಅಂತಕ್ಕಂಥದ್ದು ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಯಾಕಪ್ಪ ನೀರು ಜೊತೆ ಮಿಕ್ಸ್ ಆಗಲ್ಲ ಅಲ್ವಾ, ನೀರು ಜೊತೆ ಮಿಕ್ಸ್ ಆಗದೆ ಇದ್ದಾಗ ಇಲ್ಲಿ ಅತಿ ಹೆಚ್ಚು ಈ ಒಂದು ಕೆಮಿಕಲ್ಸ್ ಇರ್ತವೆ ಅಥವಾ ಮಿನರಲ್ಸ್ ಇರ್ತವೆ. ಅದಕ್ಕೋಸ್ಕರ ಈ ಮಿನರಲ್ಸ್ ಏನು ಮಾಡ್ತಾರೆ ಗೊತ್ತಾ, ಬ್ಲಾಕ್ ಕಟ್ ಮಾಡಿ ಇಟ್ಟಿಗೆಗಳಾಗಿ ಯೂಸ್ ಮಾಡ್ತಾರೆ ಮನೆಗಳನ್ನ ಕಟ್ಟೋದಕ್ಕೋಸ್ಕರ ಈ ಒಂದು ಇಟ್ಟಿಗೆಗಳನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಆ ಇಟ್ಟಿಗೆಗಳು ಕೂಡ ಏನಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ನೀವು ಯಾವತ್ತಾದ್ರು ಚಿಕ್ಕಮಂಗ್ಳೂರ್ಗೆ ಹೋದಾಗ ಈ ಒಂದು ಇಟ್ಟಿಗೆಗಳಲ್ಲಿ ಕಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಲೋಕಲ್ ಆಗಿ ಸಿಗ್ತಕ್ಕಂಥ ಇಟ್ಟಿಗೆ ಆಗಿರ್ಬೋದು ಅಥವಾ ಕಲ್ಲು ಯಾವುದಪ್ಪ ಅಂತಂದ್ರೆ ಮೇಜರ್ ಆಗಿ ಲ್ಯಾಟ್ರೈಟ್ ರಾಕ್ ಅಂತ ಕರಿತೀವಿ.
ಅದಕ್ಕೋಸ್ಕರ. ಆ್ಯಂಡ್ ಎರಡನೇದ್ರ ಬಗ್ಗೆ ನೋಡೋದಾದರೆ ಸರ್, ಈ ಒಂದು ಪ್ರದೇಶದಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳಿಬೋದಪ್ಪ ಅಂತಂದರೆ ಪ್ಲಾಂಟೇಶನ್ ಬೆಳೆಗಳು ಅಂತ ಕರಿತೀವಿ. ಪ್ಲಾಂಟೇಶನ್ ಬೆಳೆಗಳನ್ನು ಬೆಳಿಬೋದು. ಯಾವುದಪ್ಪ ಪ್ಲಾಂಟೇಶನ್ ಬೆಳೆ ಅಂತಂದರೆ ನೆನ್ಪಿಟ್ಕೋಬೇಕಿಲ್ಲಿ, ಪ್ಲಾಂಟೇಶನ್ ಬೆಳೆಗಳನ್ನು ಮಾತ್ರ ಬೆಳಿಬೋದು. ಯಾವುದಪ್ಪ ಪ್ಲಾಂಟೇಶನ್ ಅಂತಂದರೆ ಮೇಜರ್ ಆಗಿ ನಮ್ಮ ಕರ್ನಾಟಕದಲ್ಲಾದರೆ ಕಾಫಿ ಅಂತಕ್ಕಂಥದ್ದು, ಅದೇ ರೀತಿ ಮೇಜರ್ ಆಗಿ ಇಟ್ ಇಸ್ ನಮ್ಮ ಕೇರಳಕ್ಕೆ ಹೋದಾಗ ರಬ್ಬರ್, ಮೂರನೇದು ಟೀ ಆಗಿರ್ಬೋದು, ಅದರ ಜೊತೆಗೆ ಕೊಕೋವಾ ಅಂತ ಕರಿತೀವಿ, ಅಡಿಕೆ ಆಗಿರ್ಬೋದು, ಅರಕನ್ ನಟ್ ಅಂತ ಕರಿತೀವಿ. ನಾವು ಎಲ್ಲಪ್ಪ ಬರ್ತವೆ ಅಂತಂದರೆ ಲ್ಯಾಟ್ರೈಟ್ ಸಾಯಿಲ್ ಬರ್ತವೆ, ಪ್ಲಾಂಟೇಶನ್ ಕ್ರಾಪ್ಸ್ ಅಡಿಯಲ್ಲಿ ಬರ್ತವೆ. ಯಾವುದು ಅಂತಂದ್ರೆ ಮೇಜರ್ ಆಗಿ ಪ್ಲಾಂಟೇಶನ್ ಕ್ರಾಪ್ಸ್ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಬರ್ತವೆ. ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಥವಾ ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಕೂಡ ಕರಿತೀವಿ. ಗೊತ್ತಿರಬೇಕಿಲ್ಲಿ ಇಷ್ಟು ಲ್ಯಾಟ್ರೈಟ್ ಸಾಯಿಲ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಅರ್ಥ ಆಗ್ತಿದ್ರೆ ಸಾಯಿಲ್ ಅಂತಕ್ಕಂಥದ್ದು ಯಾವ ಬೆಳೆಗಳಿರಬೇಕು ಅನ್ನೋದ್ರ ಬಗ್ಗೆ ಇನ್ಫ್ಲುಯೆನ್ಸ್ ಆಗ್ತಿದೆ. ನಾವು ಈ ಸಾಯಿಲ್ಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಿರ್ತಕ್ಕಂಥದ್ದು ಕ್ಲೈಮೇಟ್, ತಾಪಮಾನ ಹೆಂಗಿದೆ, ಮಳೆ ಹೆಂಗಾಗ್ತಿದೆ, ಆ ಒಂದು ಆಧಾರದ ಮೇಲೆ ಇಟ್ ಈಸ್ ಈ ಒಂದು ಮಣ್ಣು ಅಂತಕ್ಕಂಥ ಕ್ರಿಯೇಟ್ ಆಗ್ತಿದೆ. ಮಣ್ಣಿನ ಆಧಾರದ ಮೇಲೆ, ಫಲವತ್ತಿನ ಆಧಾರದ ಮೇಲೆ ನಮ್ಮ ಬೆಳೆಗಳನ್ನು ಬೆಳಿಬೋದಾ, ಜನಸಂಖ್ಯೆ ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಡಿಸೈಡ್ ಮಾಡ್ತಿದೆ. ಇಷ್ಟು ಲ್ಯಾಟ್ರೈಟ್ ಸಾಯಿಲ್ಗೆ ಸಂಬಂಧಪಟ್ಟ ಹಾಗೆ. ನೀವೇ ನೋಡಿ ಲ್ಯಾಟ್ರೈಟ್ ಸಾಯಿಲ್ ಅಂತಕ್ಕಂಥ ಎಲ್ಲಿದೆ ಅಂತ. ಲ್ಯಾಟ್ರೈಟ್ ಸಾಯಿಲ್ ಅಂತಕ್ಕಂಥ ಎಲ್ಲಿದೆಯಪ್ಪ ನಾನು ಆಲ್ರೆಡಿ ಹೇಳಿದೆ. ಲ್ಯಾಟ್ರೈಟ್ ಸಾಯಿಲ್ ಇರ್ತಕ್ಕಂಥದ್ದು ಮೇಜರ್ ಆಗಿ ಇಟ್ ಈಸ್ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿದೆ. ಪಶ್ಚಿಮ ಘಟ್ಟಗಳಲ್ಲಿ ಆ್ಯಂಡ್ ಎರಡನೇದು ಬರ್ತಕ್ಕಂಥದ್ದು ಮೇಘಾಲಯ ರೀಜನಲ್ಲಿ ಬರ್ತಕ್ಕಂಥದ್ದು ಏನಿದೆಯಪ್ಪ ಅಂದರೆ ಇಟ್ ಇಸ್ ಡಿಸ್ಟ್ರಿಬ್ಯೂಷನ್ ಆಫ್ ವಿ ಕಾಲ್ ಇಟ್ ಆಸ್ ಲ್ಯಾಟ್ರೈಟ್ ಸಾಯಿಲ್. ಲ್ಯಾಟ್ರೈಟ್ನ ಮಣ್ಣು ಅಂತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿ ಇದ್ದಾವೆ. ಗೊತ್ತಿರಲಿ, ಲ್ಯಾಟ್ರೈಟ್ ಸಾಯಿಲ್ ಕ್ರಿಯೇಟ್ ಆಗಬೇಕಾದ್ರೆ ಏನಿರಬೇಕಪ್ಪ ಅಂದರೆ ಅತಿ ಹೆಚ್ಚು ಮಳೆ ಇರಬೇಕು, ಅದರ ಜೊತೆಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ತಾಪಮಾನ ಅಂತಕ್ಕಂಥ ಇದ್ರೆ ಮಾತ್ರ. ಹೈಯರ್ ಟೆಂಪರೇಚರ್ ಆ್ಯಂಡ್ ಹೈಯರ್ ರೈನ್ಫಾಲ್ ಇಸ್ ಅ ಮೇಜರ್ ರೀಸನ್. ಅಲ್ಲಿ ಮಳೆ ಎಷ್ಟು ಬೀಳುತ್ತಪ್ಪ ಅಂದರೆ 200 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಬೀಳುತ್ತೆ. 200 ಸೆಂಟಿಮೀಟರ್ ಅಥವಾ 2000 ಮಿಲಿಮೀಟರ್ ಅಂತಕ್ಕಂಥದ್ದು ಮಳೆ ಬಿದ್ದರೆ ಅಂತ ಒಂದು ಪ್ರದೇಶದಲ್ಲಿ ಏನಾಗತ್ತಪ್ಪ ಅಂದ್ರೆ ಲ್ಯಾಟ್ರೈಟ್ ಸಾಯಿಲ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಲ್ಯಾಟ್ರೈಟ್ ಸಾಯಿಲ್ ಅಂತ ಕ್ರಿಯೇಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇಟ್ ಇಸ್ UPSC 2024ರಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ ಅಂಡ್ ಪ್ರೋಸೆಸ್ ಆಫ್ ಲೀಚಿಂಗ್ ಬಗ್ಗೆ ಕ್ವೆಶ್ಚನ್ ಕೇಳಿದ್ದಾರೆ. ಈಸಿ ಆಗಿತ್ತು, ತುಂಬಾ ಈಸಿ ಆಗಿತ್ತು ಅಂತ ಅಟೆಂಡ್ ಮಾಡ್ಬೋದು. ನಾನು ಅದಕ್ಕೆ ಹೇಳ್ತಿರ್ತಕ್ಕಂಥ ಈ ಒಂದು ಸೀರೀಸ್ ಅಂತಕ್ಕಂಥದ್ದು ಸುಮ್ಮನೆ ಕ್ಲಾಸ್ ಪರ್ಸ್ಪೆಕ್ಟಿವ್ ಅನ್ನೋದಕ್ಕಿಂತ ಯಾವ ರೀತಿ ಎಕ್ಸಾಮಲ್ಲಿ ಟ್ರೆಂಡ್ ಕೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಅದಾದ್ಮೇಲೆ ಈ ಒಂದು ಕ್ಲಾಸಸ್ ಅನ್ನ ಮಾಡ್ತಿದ್ದೀವಿ. ನೆನಪಿಟ್ಕೊಳ್ಳಿ, ಇಟ್ ಇಸ್ ಮೇಜರ್ ಆಗಿ ಈ ಒಂದು ಕೋರ್ಸ್ ಅಂತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸ್ತಿರ್ತಕ್ಕಂಥ ಫ್ರೀ ಸೆಷನ್ಸ್ ಆಗಿರುತ್ತೆ. ಇಲ್ಲಿ ಟಾಪ್ ಎಜುಕೇಟರ್ಸ್ ಮಾತ್ರ ಟೀಚ್ ಮಾಡ್ತಾರೆ. ನಾವು ಟಾಪ್ ಎಜುಕೇಟರ್ಸ್ ನಮ್ಮ ಕರ್ನಾಟಕ ಮಕ್ಕಳಿಗೆ, ನಮ್ಮ ಕನ್ನಡದ ಮಕ್ಕಳಿಗೆ ಯಾವ ರೀತಿ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಬೇಕು, ಕಂಪ್ಲೀಟ್ ಗೈಡೆನ್ಸ್, ಸಬ್ಜೆಕ್ಟ್ ಆಗಿರ್ಬೋದು, ಅಟ್ ದ ಸೇಮ್ ಟೈಮ್ ಟ್ರ್ಯಾಪ್ಸ್ ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ಸೆಷನ್ಸ್ ಅಡಿಯಲ್ಲಿ ನಿಮಗೆ ಟೀಚ್ ಮಾಡ್ತಾ ಹೋಗ್ತಿರ್ತೀವಿ. ಬಟ್ ನಾನು ಹರೇಂದ್ರಗೌಡ ಆಗಿರ್ತಕ್ಕಂಥವ್ರು ಮೇಜರ್ ಆಗಿ ಬಿ ಹ್ಯಾಂಡ್ಲಿಂಗ್ 2 ಸಬ್ಜೆಕ್ಟ್ಸ್. ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಜಾಗ್ರಫಿನ ಡಿಸ್ಕಸ್ ಮಾಡ್ತೀನಿ. ನಾವು ಜಾಗ್ರಫಿಯಲ್ಲಿ 19 ಲೆಕ್ಚರ್ಸ್ ಇರ್ತವೆ. ಹತ್ರ ಒಂದು 25ರಿಂದ ಅಥವಾ 23-25 ಗಂಟೆ ಕ್ಲಾಸ್ ಅಂತ ಪಕ್ಕ ಇದ್ದೇ ಇರುತ್ತೆ. ಇಷ್ಟರಲ್ಲಿ 3 ಟೀಚ್ ಮಾಡ್ತೀನಿ ಭಾರತಕ್ಕೆ ಸಂಬಂಧಪಟ್ಟಂಗೆ. ಅದೇ ರೀತಿ ಬೇಸಿಕ್ಸ್ ಆಗಿರ್ಬೋದು, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ A to Z ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲೂ ಸಿಗಲ್ಲ. ಆ್ಯಂಡ್ ಈ ಒಂದು ಲೆಕ್ಚರ್ಸಲ್ಲಿ ಮಾತ್ರ ಕಂಪ್ಲೀಟ್ A to Z ಇನ್ಫಾರ್ಮೇಷನ್ ನಿಮಗೆ ಜಾಗ್ರಫಿಗೆ ಸಂಬಂಧಪಟ್ಟಂಗೆ ಸಿಗುತ್ತೆ. ಆ್ಯಂಡ್ ಎರಡನೇದು ಇದಾದ ನಂತರ ನೆಕ್ಸ್ಟ್ ಸೀರೀಸ್ ಯಾವ್ದು ಅಂದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ A to Z ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳ್ಕೊಡ್ತಿರ್ತೀನಿ. ಬಟ್ ಅದಕ್ಕೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ. ಆ್ಯಂಡ್ ಅದೇ ರೀತಿ ನೋಟ್ಸು ಮಾಡ್ಕೊತಿರ್ಬೇಕು. ಈ ಒಂದು ಸ್ಲೈಡ್ಸನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೇನೆ ಅಂತ ಹೇಳ್ತಾ ಮುಂದೆ ಹೋಗೋಣ. ಮುಂದಿನ ಸಾಯಿಲ್ ಯಾವುದಪ್ಪ ಅಂದರೆ ಏರಿಡ್ ಸಾಯಿಲ್ ಅಂತ ಕರಿತೀವಿ. ಬಟ್ ಈಗ ಏರಿಡ್ ಸಾಯಿಲ್ ಅಂದರೆ ಏನು, ಎಲ್ಲಿ ಏರಿಡ್ ಸಾಯಿಲ್ ಕ್ರಿಯೇಟ್ ಆಗುತ್ತೆ? ನಾವು ಏರಿಡ್ ಸಾಯಿಲ್ ಲ್ಯಾಟ್ರೈಟ್ ಸಾಯಿಲ್ ಅಲ್ಲಪ್ಪ ಅಂದರೆ ಅತಿ ಹೆಚ್ಚು ಬಿಸಿಲಿರಬೇಕು, ಅತಿ ಹೆಚ್ಚು ತಾಪಮಾನ, ಅತಿ ಹೆಚ್ಚು ಮಳೆ ಇರೋ ಪ್ರದೇಶದಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಫಾರ್ಮ್ ಆಗುತ್ತೆ. ಬಟ್ ಏರಿಡ್ ಸಾಯಿಲ್ ಅಥವಾ ಡೆಸರ್ಟ್ ಸಾಯಿಲ್ ನಾವು ಮರುಭೂಮಿಯ ಮಣ್ಣು ಅಂತ ಕರಿತೀವಿ. ಈ ಮರುಭೂಮಿಯ ಮಣ್ಣು ಕ್ರಿಯೇಟ್ ಆಗಬೇಕಂದ್ರೆ ಅತಿ ಹೆಚ್ಚು ತಾಪಮಾನ ಇರಬೇಕು, ಕಡಿಮೆ ಮಳೆ ಇರಬೇಕು. ಕಡಿಮೆ ಮಳೆ ಇದ್ದಾಗ ಹಾವಿ ಅಂತಕ್ಕಂಥ ಜಾಸ್ತಿ ಇರುತ್ತೆ. ಎವಾಪರೇಷನ್ ರೇಟ್ ವಿಲ್ ಬಿ ಮೋರ್. ಸರ್, ಎವಾಪರೇಷನ್ ರೇಟ್ ಜಾಸ್ತಿ ಇದ್ದಾಗ ಇಟ್ ಇಸ್ ಮಣ್ಣಲ್ಲಿ ಏನಿರಲ್ಲ ಅಂತಂದ್ರೆ ಮಾಯಿಶ್ಚರ್ ಕಂಟೆಂಟ್ ಇರಲ್ಲ, ತೇವಾಂಶ ಇರಲ್ಲ. ಯಾವಾಗ ಮಣ್ಣಲ್ಲಿ ತೇವಾಂಶ ಇರಲ್ವೋ ಅಲ್ಲಿ ವಿಂಡ್ ಎರೋಷನ್ ಆಗುತ್ತೆ. ಗಾಳಿಯಿಂದ ಕ್ರಿಯೇಟ್ ಆಗ್ತಕ್ಕಂಥ ಎರೋಷನ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆದಾಗ ಆಟೋಮೆಟಿಕ್ ಏನಾಗುತ್ತಪ್ಪ ಅಂದ್ರೆ ಸಾಯಿಲ್ ಎರೋಷನ್ ಕೂಡ ಕ್ರಿಯೇಟ್ ಆಗ್ತವೆ.
ನಾವು ಅದರ ಜೊತೆಗೆ ಸರಿ ಒಂದು ಡೆಸರ್ಟ್ ಸಾಯಿಲಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಬದುಕ್ಬೋದಾ ಅಂತಂದರೆ ಇಲ್ಲ, ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಬದುಕ್ಬೋದು. ಅಂಥ ಪ್ರಾಣಿ ಪಕ್ಷಿಗಳನ್ನು ಝೀರೋಫೈಟ್ಸ್ ಅಂತ ಕರಿತೀವಿ. ಮತ್ತೆ ಕ್ವೆಶನ್ ಕೇಳಿದವ್ರೆ, ಝೀರೋಫೈಟ್ ಅಂತಕ್ಕಂಥದ್ದು ಯಾವ ಪ್ರದೇಶದಲ್ಲಿ ಇರ್ತಾವಪ್ಪ ಅಂದರೆ ಈ ಒಂದು ಡೆಸರ್ಟ್ ಸಾಯಿಲಲ್ಲಿ. ಡೆಸರ್ಟ್ ಸಾಯಿಲ್ ಎಲ್ಲಪ್ಪ ಕ್ರಿಯೇಟ್ ಆಗುತ್ತೆ? ಮರುಭೂಮಿಯ ಮಣ್ಣು ಅಂತಂದರೆ ಮೇಜರ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಕ್ರಿಯೇಟ್ ಆಗ್ತಕ್ಕಂಥದ್ದು ಥಾರ್ ಡೆಸರ್ಟ್ ಅಲ್ಲಿ ಮಾತಾಡ್ತೀವಿ. ರಾಜಸ್ಥಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಹರಿಯಾಣದಲ್ಲಿ ಈ ಒಂದು ಮಣ್ಣು ಅಂತಕ್ಕಂಥದ್ದು ನಾವು ನೋಡ್ಬೋದು. ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣದಲ್ಲಿ ಈ ಒಂದು ಶುಷ್ಕ ಅಥವಾ ಮರುಭೂಮಿಯ ಮಣ್ಣನ್ನು ನಾವು ನೋಡ್ಬೋದು. ನಾವು ಈ ಮರುಭೂಮಿಯ ಮಣ್ಣು ಅಂತಕ್ಕಂಥದ್ದು ಎಲ್ಲಿರುತ್ತಪ್ಪ ಅಂದರೆ ಅತಿ ಹೆಚ್ಚು ತಾಪಮಾನ ಇರುತ್ತೆ. ಅದರ ಜೊತೆಗೆ ಅತಿ ಕಡಿಮೆ ಏನಪ್ಪ ಅಂದರೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಈ ಒಂದು ಮಣ್ಣನ್ನು ಕ್ರಿಯೇಟ್ ಆಗುತ್ತೆ. ಮಣ್ಣು ಕ್ರಿಯೇಟ್ ಆಗುತ್ತೆ ಗೊತ್ತಿರಲಿ. ಆ್ಯಂಡ್ ಅದರ ಜೊತೆಗೆ ಯಾವ ಒಂದು ಮಿನರಲ್ಸಲ್ಲಿ ಕೊರತೆಗಳಿದ್ದಾವೆ, ಕೊರತೆಗಳಿದಾವಪ್ಪ ಅಂತಂದರೆ ಮೇಜರ್ ಆಗಿ ಕೊರತೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನೈಟ್ರೋಜನಲ್ಲಿ ಕೊರತೆ ಇರುತ್ತೆ. ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ಸ್ ನೆನ್ಪಿಟ್ಕೋಬೇಕಿಲ್ಲಿ. ಆರ್ಗ್ಯಾನಿಕ್ ದ ಮ್ಯಾಟರ್ಸ್ ಅಲ್ಲಿ ಪೂವರ್ ಇರುತ್ತೆ. ಯಾವ್ದ್ರ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದೆಯಪ್ಪ ಅಂದ್ರೆ ರಿಚ್ ಏನಪ್ಪ ಅಂದ್ರೆ ಫಾಸ್ಫೇಟ್, ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಕೂಡ ಅತಿ ಹೆಚ್ಚಿರ್ತವೆ. ಸರ್, ಈ ಒಂದು ಪ್ರದೇಶದಲ್ಲಿ ಯಾವ ಬೆಳೆಗಳನ್ನು ನಾವು ಬೆಳಿಬೋದಪ್ಪ ಅಂದರೆ ಮೇಜರ್ ಆಗಿ ಬಾರ್ಲೆ ಅಂತ ಕರಿತೀವಿ. ಗುವಾರ್ ಗಮ್ ಅಂತ ನೆನ್ಪಿಟ್ಕೋಬೇಕಿಲ್ಲಿ. ಗುವಾರ್ಗಮ್ ಅತಿ ಹೆಚ್ಚು ಗುವಾರ್ಗಮ್ ಬೆಳೀತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ರಾಜಸ್ಥಾನ್ ಅಂತ ಕರಿತೀವಿ. ನಾವು ಈ ಒಂದು ಗುವಾರ್ಗಮ್ ಅಂತಕ್ಕಂಥ ಹೈಲಿ ಡಿಮ್ಯಾಂಡ್ ಇದೆ. ಶೇಲ್ ಗ್ಯಾಸಲ್ಲಿ ಯೂಸ್ ಮಾಡ್ತಾರೆ. ಶೇಲ್ ಗ್ಯಾಸ್ ಎಕ್ಸ್ಟ್ರಾಕ್ಷನಲ್ಲಿ ಗುವಾರ್ಗಮ್ ಯೂಸ್ ಮಾಡ್ತಾರೆ. ಬಾರ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಕ್ಕಂಥ ಈ ಒಂದು ಪ್ರದೇಶದಲ್ಲೇ. ಆ್ಯಂಡ್ ಮೂರನೇದು ಬರ್ತಕ್ಕಂಥದ್ದು ರಾಗಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಮಿಲ್ಲೆಟ್ಸ್ ಆಗಿರ್ಬೋದು, ಇವೆಲ್ಲದನ್ನು ಕೂಡ ಎಲ್ಲಪ್ಪ ಬೆಳಿತೀವಪ್ಪ ಅಂತಂದರೆ ಇಟ್ ಈಸ್ ಈ ಒಂದು ರೀಜನ್ಸಲ್ಲಿ. ನೆನ್ಪಿಟ್ಕೋಬೇಕು, ಬಾರ್ಲಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಈ ಒಂದು ಪ್ರದೇಶದಲ್ಲಿ ಯಾಕಂದ್ರೆ ಮಳೆ ಕಡಿಮೆ ಇರುತ್ತಲ್ಲ, ಮಳೆ ಕಡಿಮೆ ಅಚ್ಚೇತು ತಾಪಮಾನ ಅಂತಂದ್ರೆ ಮಿಲ್ಲೆಟ್ಸ್ ಬೆಳಿಬಹುದು. ನೆನ್ಪಿಟ್ಕೊಳ್ರಪ್ಪ, ನಾವು ರೀಸೆಂಟ್ ಆಗಿ ನಮ್ಮ ಬಜೆಟ್ ನಡೀತು. ಆ ಬಜೆಟ್ ಅಲ್ಲಿ ಏನಪ್ಪಾ ಅಂದ್ರೆ ಹೋದ ವಾರ ಬಜೆಟ್ ನಡೀತು. ನಮ್ಮ ಕರ್ನಾಟಕ ಬಜೆಟ್ ಅಲ್ಲಿ ಮೇಜರ್ ಆಗಿ ಮಿಲ್ಲೆಟ್ಸ್ ಹಬ್ಬನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಕೂಡ ನಮ್ಮ ಬಜೆಟ್ ಅಲ್ಲಿ ನಮ್ಮ CM ಆಗಿರ್ತಕ್ಕಂಥವ್ರು ಅನೌನ್ಸ್ ಮಾಡಿದ್ದಾರೆ. ಇಷ್ಟು ಯಾವ್ದ್ರ ಬಗ್ಗೆ ಗೊತ್ತಿರಲಪ್ಪ ಅಂದ್ರೆ ಏರಿಡ್ ಸಾಯಿಲ್ ಅಥವಾ ಡೆಸರ್ಟ್ ಸಾಯಿಲ್ ಅಂತ ಕರಿತೀವಿ. ಮರುಭೂಮಿಯ ಮಣ್ಣು ಅಥವಾ ಶುಷ್ಕ ಮಣ್ಣು ಅಂತ ಕರಿತೀವಿ. ಇದು ಡೆಸರ್ಟ್ ಸಾಯಿಲ್ಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಕೊನೆ ನೆನ್ಪಿಟ್ಕೋಬೇಕಿಲ್ಲ, ಆರ್ಗ್ಯಾನಿಕ್ ಮ್ಯಾಟರ್ ಅಂತಕ್ಕಂಥ ತುಂಬ ಕಡಿಮೆ ಇದೆ. ನಾವು ಕೊನೆ ಸಾಯಿಲ್ ಯಾವುದಪ್ಪ ಅಂದರೆ ಕೊನೆ ಸಾಯಿಲ್ ನಾವು ಈ ಒಂದು ಥಾರ್ ಡೆಸರ್ಟ್ ಅಂತಕ್ಕಂಥ ಎಲ್ಲಿದೆಯಪ್ಪ ಅಂತಂದ್ರೆ ರಾಜಸ್ಥಾನಲ್ಲಿದೆ. ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ರಾಜಸ್ಥಾನ್, ಇಟ್ ಇಸ್ ಮೇಜರ್ ಹರಿಯಾಣ, ಪಂಜಾಬ್, ಈ ರೀಜನ್ಸಲ್ಲಿ ಈ ಒಂದು ಶುಷ್ಕ ಮಣ್ಣಿದೆ. ಅಥವಾ ಮೇಜರ್ ಯಾವ ಮಣ್ಣಿದೆಯಪ್ಪ ಅಂತಂದ್ರೆ ಇರ್ತಕ್ಕಂಥದ್ದು ವಿ ಕಾಲ್ ಇಟ್ ಆಸ್ ಮರುಭೂಮಿಯ ಮಣ್ಣು ಅಂತ ಕರಿತೀವಿ. ಇದಾಯ್ತು. ಅದಾದ್ಮೇಲೆ ಬರ್ತಕ್ಕಂಥದ್ದು ಕೊನೆಯ ಮಣ್ಣು ಯಾವುದಪ್ಪ ಅಂದರೆ ಫಾರೆಸ್ಟ್ ಸಾಯಿಲ್ ಅಥವಾ ಬೆಟ್ಟ ಗುಡ್ಡಗಳಿರ್ತಕ್ಕಂಥ ಅರಣ್ಯದ ಮಣ್ಣು ಅಂತ ಕರಿತೀವಿ. ಅಥವಾ ಮಲೆನಾಡಿನ ಮಣ್ಣು, ಅರಣ್ಯದ ಮಣ್ಣು ಅಥವಾ ಮಲೆನಾಡಿನ ಮಣ್ಣು ಅಂತ ಕರಿತೀವಿ. ಈಗ ನೀವೇ ಹೇಳ್ರಪ್ಪ, ಇಟ್ ಇಸ್ ಫಾರೆಸ್ಟ್ ಅಥವಾ ಮೌಂಟೇನ್ ಸಾಯಿಲ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತಂದರೆ ನಮ್ಮ ಹಿಮಾಲಯಾಸಲ್ಲಿದೆ. ಅದರ ಜೊತೆಗೆ ನಮ್ಮ ದಕ್ಷಿಣ ಭಾರತಕ್ಕೆ ನೋಡೋದಾದ್ರೆ ಮೇಜರ್ ಆಗಿ ನಮ್ಮ ಕೇರಳ ಆಗಿರ್ಬೋದು, ಕರ್ನಾಟಕ, ತಮಿಳುನಾಡು ಇರತಕ್ಕಂಥ ನೀಲಗಿರೀಸ್ ಆಗಿರ್ಬೋದು, ಅದ್ರ ಜೊತೆ ಸತ್ಪುರ ಆಗಿರ್ಬೋದು, ಸತ್ಪುರ, ವಿಂಧ್ಯಾಸ್, ಈ ಒಂದು ರೀಜನ್ಸ್ ಅಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಮಣ್ಣನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಮೌಂಟೇನ್ ಸಾಯಿಲ್, ಅರಣ್ಯದ ಮಣ್ಣು ಅಥವಾ ಮಲೆನಾಡಿನ ಮಣ್ಣು ಅಂತ ಕರಿತೀವಿ. ನಾವು ಈ ಮಲೆನಾಡಿನ ಮಣ್ಣು ಲೊಕೇಶನ್ ಗೊತ್ತಾಯ್ತು. ಈ ಒಂದು ಲೊಕೇಶನ್ ಯಾವ್ಯಾವಕ್ಕೆ ಸಂಬಂಧಪಟ್ಟಂಗೆ ಕೊರತೆಗಳಿರ್ತಾವಪ್ಪ ಅಂತಂದ್ರೆ ಪೊಟ್ಯಾಷಿಯಮ್ಗೆ ಸಂಬಂಧಪಟ್ಟಂಗೆ ಕೊರತೆ ಇರುತ್ತೆ. ಪೊಟ್ಯಾಷಿಯಮ್ಗೆ ಸಂಬಂಧಪಟ್ಟಂಗೆ ಇಟ್ ಇಸ್ ಕೊರತೆ ಇರುತ್ತೆ. ಎರಡನೇದು ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಫಾಸ್ಫೇಟ್ ಅಂತ ಕರಿತೀವಿ. ಎರಡನೇದು ಬರ್ತಕ್ಕಂಥದ್ದು ದ ಫಾಸ್ಫೇಟ್ ಆ್ಯಂಡ್ ಮೂರನೇದು ಸುಣ್ಣ, ಲೈಮ್ ಅಲ್ಲಿ ಅತಿ ಕಡಿಮೆ, ಮೇಜರ್ ಆಗಿ ಕಡಿಮೆ ಇರುತ್ತೆ. ಯಾವ ಮೇಜರ್ ಆಗಿ ಇಟ್ ಇಸ್ ಯಾವ ಮೆಟೀರಿಯಲ್ಸ್ ಅಲ್ಲಿ ಇಟ್ ಇಸ್ ಫರ್ಟಿಲಿಟಿ ಸಮೃದ್ಧಿ ಆಗಿರುತ್ತಪ್ಪ ಅಂದ್ರೆ ಹ್ಯೂಮಸ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಮ್ಯಾಟರ್ ಅಂತಕ್ಕಂಥದ್ರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಅದೇ ನಮ್ಮ ಮೇಜರ್ ಆಗಿ ಏರಿಡ್ ಸಾಯಿಲ್ ನೋಡೋದಾದ್ರೆ ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ತುಂಬ ಕಡಿಮೆ ಇರುತ್ತೆ. ಯಾವ ಬೆಳೆಗಳನ್ನು ಬೆಳಿಬೋದಪ್ಪ ಅಂದರೆ ಮೇಜರ್ ಆಗಿ ಪ್ಲಾಂಟೇಶನ್ ಬೆಳೆಗಳನ್ನ ಬೆಳಿಬೋದು. ನೋಡಿ, ಟೀ ಬೆಳಿಬೋದು, ಚಹಾ ಬೆಳಿಬೋದು, ಕಾಫಿ ಬೆಳಿಬೋದು, ಮಸಾಲೆ ಪದಾರ್ಥಗಳನ್ನು ಬೆಳಿಬೋದು. ನೀವು ಹೇಳ್ರಪ್ಪ, ಈಗ ನಾವು ಮಸಾಲೆ ಪದಾರ್ಥಗಳಲ್ಲಿ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನ ಯಾವ ರಾಜ್ಯದಲ್ಲಿ ಬೆಳಿತೀವಿ? ನಾವು ಯಾವ ರಾಜ್ಯದಲ್ಲಿ ಸ್ಪೈಸಸ್ ಬೆಳಿತೀವಪ್ಪ ಅಂತಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ ಮೇಜರ್ ಆಗಿ ಏನಪ್ಪ ಅಂತಂದ್ರೆ ಇಟ್ ಇಸ್ ಮಧ್ಯಪ್ರದೇಶ್ ಇಸ್ ಕನ್ಸಿಡರ್ಡ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ನಾವು ಅದರ ಜೊತೆಗೆ ಮೆಣಸು ಅಂದರೆ ಕಿಂಗ್ ಆಫ್ ದ ಸ್ಪೈಸಸ್ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಮಸಾಲೆ ಪದಾರ್ಥಗಳಲ್ಲಿ ರಾಜ ಯಾರಪ್ಪ ಅಂದರೆ ಇಟ್ ಇಸ್ ಬ್ಲ್ಯಾಕ್ ಪೆಪ್ಪರ್ ಅಥವಾ ಮೆಣಸು ಅಂತ ಕರಿತೀವಿ.
ಮೆಣಸು ಗೊತ್ತಿರಲಿ. ನಾವು ಇಷ್ಟು ರಿಲೇಟೆಡ್ ಟು ಈ ಒಂದು ಸ್ಪೈಸಸ್ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ಮಲೆನಾಡಿನ ಮಣ್ಣು ಅಥವಾ ಅರಣ್ಯದ ಮಣ್ಣು ಅಂತ ಕೂಡ ಕರಿತೀವಿ. ಅರಣ್ಯದ ಮಣ್ಣು ಅಥವಾ ಮಲೆನಾಡಿನ ಮಣ್ಣು ಅಂತ ಕೂಡ ಕರಿತಾ ಹೋಗ್ತಿರ್ತೀವಿ. ನಾನು ಇದೆಲ್ಲ ಎಲ್ಲಿದೆಯಪ್ಪ ಮಲೆನಾಡಿನ ಮಣ್ಣು ಅಂತ ನಾನು ಆಲ್ರೆಡಿ ಹೇಳಿದೆ. ಇಟ್ ವಾಸ್ ಉತ್ತರ ಭಾಗದಲ್ಲಿ ಕೂಡ ಇದೆ, ದಕ್ಷಿಣ ಭಾಗದಲ್ಲಿ ಕೂಡ ಇದೆ. ನಾವು ಉತ್ತರ ಭಾಗದಲ್ಲಿ ಬರ್ತಕ್ಕಂಥದ್ದನ್ನ ಮೇಜರಾಗಿ ನೋಡಿ, ಉತ್ತರ ಭಾಗಕ್ಕೆ ಬರ್ತಕ್ಕಂಥ ಹಿಮಾಲಯಾಸ್ ಅಲ್ಲಿ ಇದೆ. ನಾವು ದಕ್ಷಿಣ ಭಾಗದಲ್ಲಿ ವಿಂಧ್ಯಾಸ್ ಸತ್ಪುರ ಅಲ್ಲಿ ಬರುತ್ತೆ. ಅದೇ ರೀತಿ ನಮ್ಮ ದಕ್ಷಿಣ ಭಾರತದಲ್ಲಿ ನೀಲಗಿರಿಸ್ ಅಲ್ಲಿ ಕೂಡ ಬರ್ತವೆ. ಇದನ್ನ ಡಿಸ್ಕಸ್ ಮಾಡೋಣ. ಇಟ್ ಇಸ್ ದ ಸಸ್ಯವರ್ಗದ ಬಗ್ಗೆ ನೋಡ್ಬೇಕಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಇಷ್ಟು ಏನಪ್ಪಾ ಅಂದ್ರೆ ಮೊದಲನೇದಾಗಿರುತ್ತೆ. ಎರಡನೇದೇನಪ್ಪಾ ಅಂದ್ರೆ ಈ ಒಂದು ಮಣ್ಣು ಅಂತಕ್ಕಂಥದ್ದು ಎರೋಷನ್ ಆಗ್ತಿದೆಯಾ, ಮಣ್ಣು ನಾಶ ಆಗ್ತಿದೆಯಾ ಅಂದರೆ ಆಬ್ವಿಯಸ್ಲಿ ನಾಶ ಆಗ್ತಿದೆ. ಯಾವ ರೀತಿ ನಾಶ ಆಗ್ತಿದಾವೆ, ಅದನ್ನು ಹೆಂಗೆ ಸಂರಕ್ಷಣೆ ಮಾಡ್ತಕ್ಕಂಥ ಅನ್ನೋದ್ರ ಬಗ್ಗೆ ಒಂದೊಂದು ಡಿಸ್ಕಸ್ ಮಾಡ್ತಾ ಹೋಗ್ತೀರ. ಓಕೆನಾ? ನಾವೀಗ ಸಾಯಿಲ್ ಅಂತಕ್ಕಂಥದ್ದು ಮಣ್ಣು, ಇಟ್ ಇಸ್ ಮಣ್ಣಿನ ಇಟ್ ಇಸ್ ಸರ್ವೇತ ಅಂತ ಕರಿತೀವಿ ಅಥವಾ ಸಾಯಿಲ್ ಎರೋಷನ್ ಅಂತ ಕರಿತೀವಿ. ನಾವು ಈ ಸಾಯಿಲ್ ಎರೋಷನ್ ಆಗೋದಕ್ಕೆ ಕಾರಣ ಏನು ಆ್ಯಂಡ್ ಅದರ ಜೊತೆಗೆ ಈ ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಬೋದು, ಯಾವ ರೀತಿ ಕನ್ಸರ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೆನ್ಪಿಟ್ಕೊಳ್ರಪ್ಪ, ಸಾಯಿಲ್ ಎರೋಷನ್ ಅಂತಂದರೆ ಅಲ್ಲಿರ್ತಕ್ಕಂಥ ಮಣ್ಣು ಲಾಸ್ ಆಗ್ಬೋದು ಅಥವಾ ಆ ಮಣ್ಣಲ್ಲಿರ್ತಕ್ಕಂಥ ಫಲವತ್ತು ಕಡಿಮೆ ಆಗ್ತಾ ಬರ್ತಿದ್ರೆ ಅದನ್ನು ಸಾಯಿಲ್ ಎರೋಷನ್ ಅಂತ ಕರಿತೀವಿ ಅಥವಾ ಮಣ್ಣಿನ ಸರ್ವೇತ ಅಂತ ಕರಿತೀವಿ. ಗೊತ್ತಿರಲಿ, ಸಾಯಿಲ್ ಅಂದರೆ ಸಾಯಿಲ್ ಎರೋಷನ್ ಅಂತಂದರೆ ಅಲ್ಲಿರ್ತಕ್ಕಂಥ ಮಣ್ಣು ಖಾಲಿ ಆಗ್ಬೇಕಂತಲ್ಲ, ಎರಡೂ ಕೂಡ ಆಗಿರ್ಬೋದು. ಅಲ್ಲಿರ್ತಕ್ಕಂಥ ಮಣ್ಣು ಖಾಲಿ ಆಗಿರ್ಬೋದು. ನಾವು ಮಣ್ಣು ಅಲ್ಲಿಂದ ಮೂವ್ ಆಗ್ಬೇಕಂದ್ರೆ ಕಾರಣಗಳೇನಪ್ಪ ಅಂತಂದರೆ ನೀರಿನ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಣ್ಣು ಮೂವ್ ಆಗ್ಬೋದು. ಆ್ಯಂಡ್ ಎರಡನೇದೇನಪ್ಪ, ಅಲ್ಲಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಮಣ್ಣು ಕೂಡ ನಾಶ ಆಗ್ತಿದ್ರೆ ಅಂಥದ್ದನ್ನು ಮಣ್ಣಿನ ಸರ್ವೇತ ಅಂತ ಕರಿತೀವಿ. ಗೊತ್ತಿರಲಿ ಸರ್, ಯಾವ ಯಾವ ಕಾರಣಗಳಿಂದ ಈ ಒಂದು ಮಣ್ಣು ನಾಶ ಆಗತ್ತಪ್ಪ ಅಂದರೆ ಇಟ್ ಇಸ್ ಹಲವಾರು ಕಾರಣಗಳಿದಾವೆ. ಮೊದಲನೇ ಕಾರಣ ಏನಪ್ಪ ಅಂತಂದರೆ ಇಟ್ ಇಸ್ ಮೇಜರ್ ಆಗಿ ಎರೋಷನ್ ಮೂಲಕ. ನಾವು ಯಾವ ಯಾವ ಎರೋಷನ್ ಅಪ್ಪ ಅಂದರೆ ಗಾಳಿಯ ಸರ್ವೇತದ ಮೂಲಕ, ಅದೇ ರೀತಿ ನೀರಿನ ಸರ್ವೇತದ ಮೂಲಕ ದ ಸಾಯಿಲ್ ಎರೋಷನ್ ಆಗ್ತಕ್ಕಂಥದ್ದು ವಾಟರ್ ಎರೋಷನ್ ಮೂಲಕ ಆಗ್ತದೆ. ಆ್ಯಂಡ್ ಎರಡನೇದು ವಿಂಡ್ ಎರೋಷನ್ ಮೂಲಕ ಕೂಡ ಇಟ್ ಇಸ್ ಸಾಯಿಲ್ ಎರೋಷನ್ ಆಗುತ್ತೆ. ಇದರ ಜೊತೆಗೆ ನಮ್ಮ ಅರಣ್ಯ ನಾಶ ಆಗಿರ್ಬೋದು. ಅದರ ಜೊತೆ ಸಿಟಿಗಳು ಬೆಳೀತಿದ್ದಾಗ ಕಾಂಕ್ರೀಟ್ಸ್ ಜಾಸ್ತಿ ಆಗ್ತಿದ್ದೀವಿ, ಆಗಲೂ ಕೂಡ ಸಾಯಿಲ್ ಎರೋಷನ್ ಆಗುತ್ತೆ. ಜೊತೆಗೆ ಇಲ್ಲಿ ಏನಪ್ಪಾ ಅಂದರೆ ಇಟ್ ಇಸ್ ರಾಸಾಯನಿಕ ಗೊಬ್ಬರಗಳನ್ನು ಮೇಜರ್ ಸಿಂಥೆಟಿಕ್ ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಯಾವಾಗ ಮೇಜರ್ ಆಗಿ ಇಟ್ ಇಸ್ ಇಂಡಸ್ಟ್ರಿ ಕಾರ್ಖಾನೆಗಳಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಫರ್ಟಿಲೈಸರ್ಸ್ ಅನ್ನು ಯಾವಾಗ ಒಂದು ಭೂಮಿಗೆ ಹಾಕ್ತಿವೋ ಆ ಭೂಮಿ ತಾಯಿಗೆ ಏನಾಗತ್ತೆ ಅಂದರೆ ಹೊಡೆತ ಬೀಳುತ್ತೆ. ಮಣ್ಣಿನ ಸರ್ವೇತ ಅಂತ ಕೂಡ ಕ್ರಿಯೇಟ್ ಆಗ್ತಾ ಹೋಗ್ತಿರುತ್ತೆ. ಅದರ ಜೊತೆಗೆ ಇದನ್ನ ಕನ್ಸರ್ವೇಷನ್ ಕೂಡ ಮಾಡಬೇಕಲ್ವಾ, ಸಂರಕ್ಷಣೆ ಮಾಡಬೇಕು. ಯಾವ ರೀತಿ ಸಂರಕ್ಷಣೆ ಮಾಡೋದು ಅಂದರೆ ಅರಣ್ಯಗಳನ್ನು ಜಾಸ್ತಿ ಮಾಡಬೇಕು. ಎರಡನೇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ ಹೋಗ್ಬೇಕೆ ಹೊರತು ರಾದರ್ ದೆನ್ ಆ್ಯಡಿಂಗ್ ಸಿಂಥೆಟಿಕ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಮಳೆ ನೀರಿಂದ ಆಗ್ತಿರ್ತಕ್ಕಂಥ ಹಾನಿಯನ್ನು ಕೂಡ ತಡಿಬೇಕು. ಯಾವ ರೀತಿ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇಟ್ ಈಸ್ ಮೇಜರ್ ಆಗಿ ಇಟ್ ಈಸ್ ಮಳೆಯ ನೀರು ಕೊಯ್ಲು ಮೂಲಕ ಇಟ್ ಈಸ್ ನಮ್ಮ ಈ ಒಂದು ಸರ್ವೇತವನ್ನು ಕ್ರಿಯೇಟ್ ಮಾಡ್ಬೋದು ಅಥವಾ ಕರ್ಬ್ ಮಾಡ್ಬೋದು, ಸಂರಕ್ಷಣೆ ಕಡೆ ಕೂಡ ಮೂವ್ ಆಗ್ತಾ ಹೋಗ್ತಿರ್ಬೋದು. ಅದರ ಜೊತೆಗೆ ನಮ್ಮ ಒಂದು ಮಣ್ಣನ್ನು ಕೂಡ ಇಟ್ ಈಸ್ ನಾಶ ಯಾವ ರೀತಿ ಆಗತ್ತಪ್ಪ ಅಂದರೆ ಇಟ್ ಈಸ್ ಹುಲ್ಲು ಮೇಯಿಸ್ತಕ್ಕಂಥದ್ದು, ಓವರ್ ಗ್ರೇಸಿಂಗ್. ನಾವು ಇದನ್ನು ಕೂಡ ಕಡಿಮೆ ಮಾಡ್ತಾ ಹೋಗ್ತಿದ್ದಾಗ ಈ ಒಂದು ಸಾಯಿಲ್ ಅಂತಕ್ಕಂಥ ಮಣ್ಣು ಅಂತಕ್ಕಂಥದ್ದು ಸಂರಕ್ಷಣೆಯ ಕಡೆಗೆ ಮೂವ್ ಆಗ್ತಾ ಹೋಗ್ತಿರ್ತೀವಿ. ನಾವು ಇಷ್ಟು ಮೇಜರ್ ಒಂದು ಜಸ್ಟ್ ಬ್ಲೂ ಪ್ರಿಂಟ್ ಆಗಿತ್ತು. ಬಟ್ ಈಗ ಒಂದೊಂದಾಗಿ ನೋಡ್ತಾ ಹೋಗ್ತಿರೋಣ. ಸಾಯಿಲ್ ಎರೋಷನ್ ಆಗೋದಕ್ಕೆ ಕಾರಣಗಳೇನು ಆ್ಯಂಡ್ ಅದರಲ್ಲಿ ಯಾವ ವಿಧಗಳು ಬರ್ತವೆ, ಈ ಎಲ್ಲದ್ರ ಬಗ್ಗೆ A to Z ಇನ್ಫಾರ್ಮೇಷನ್ ನೋಡ್ತಾ ಹೋಗ್ತಿರೋಣ. ಅದಾದ್ಮೇಲೆ ಬರ್ತಕ್ಕಂಥ ಮೊದಲನೇದು ಯಾವುದಪ್ಪ ಅಂತಂದರೆ ಸಾಯಿಲ್ ಎರೋಷನ್. ನಾನು ಆಲ್ರೆಡಿ ಹೇಳಿದೆ, ಸಾಯಿಲ್ ಎರೋಷನ್ ಅಂತಂದರೆ ಇಟ್ ಇಸ್ ಮೇಜರ್ ಆಗಿ ಸಾಯಿಲ್ ಲಾಸ್ ಆಗೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಫಲವತ್ತನ್ನು ಕೂಡ ಕಡಿಮೆ ಆಗ್ತಾ ಹೋಗ್ತಿದ್ರೆ ಅದನ್ನೇನಂತ ಕರಿತೀವಿ, ಮೇಜರ್ ಅದೇನಂತ ಕರಿತೀವಪ್ಪ ಅಂದರೆ ಇಟ್ ಇಸ್ ಮಣ್ಣಿನ ಮೇಲಿರ್ತಕ್ಕಂಥ ಫಲವತ್ತಾಗಿರ್ಬೋದು, ಅಲ್ಲಿರ್ತಕ್ಕಂಥ ಫರ್ಟಿಲಿಟಿ ಏನಾದರೂ ಕಡಿಮೆ ಆಗ್ತಾ ಹೋಗ್ತಿದ್ರೆ ಅದೇನಂತ ಕರಿತೀವಪ್ಪ ಅಂದರೆ ಇಟ್ ಇಸ್ ಮಣ್ಣಿನ ಸರ್ವೇತ ಅಂತ ಕರಿತೀವಿ. ನಾವು ಈ ಮಣ್ಣಿನ ಸರ್ವೇತ ಅಂದ್ರೆ ಯಾವ ರೀತಿ ಅಥವಾ ಯಾವ ಕಾರಣಗಳ ಮೂಲಕ ಈ ಮಣ್ಣು ಅಂತ ನಾಶ ಆಗತ್ತಪ್ಪ ಅಂತಂದ್ರೆ ಇಟ್ ಇಸ್ ಮಣ್ಣು ನಾಶ ಆಗ್ತಕ್ಕಂಥ ಹಲವಾರು ಕಾರಣಗಳಿಂದ. ಆ ಹಲವಾರು ಕಾರಣಗಳು ಯಾವ್ಯಾವಪ್ಪ ಅಂದ್ರೆ ಮೊದಲನೇ ಕಾರಣ ಏನು ಅಂತಂದ್ರೆ ಆಲ್ರೆಡಿ ಹೇಳಿದೆ, ಇಟ್ ಇಸ್ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಈ ಒಂದು ಸಾಯಿಲ್ ಅಂತಕ್ಕಂಥದ್ದು ಲಾಸ್ ಆಗತ್ತೆ.
ನಾವು ಸಾಯಿಲ್ ಗೆಟ್ ಲಾಸ್ಟ್ ಬಿಕಾಸ್ ಆಫ್ ಏನಪ್ಪಾ ಅಂದ್ರೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಅದ್ರಲ್ಲಿ ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ ಭಾರಿ ಮಳೆಯಿಂದ ಕ್ರಿಯೇಟ್ ಆಗ್ತಕ್ಕಂಥದ್ದು. ನೋಡೋಣ, ಭಾರಿ ಮಳೆಯಿಂದ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ಹಲವಾರು ವಿಧಗಳ ಮೂಲಕ ಇದ್ದಾವೆ. ಅದನ್ನ ವಾಟರ್ ಎರೋಷನ್ ಅಂತ ಕರಿತೀವಿ. ನಾವು ನೀರಿನ ಮೂಲಕ ಎರೋಜ್ ಆಗ್ತಕ್ಕಂಥದ್ದನ್ನ ಇಟ್ ಇಸ್ ನೀರಿನ ಸರ್ವೇತ್ತ ಅಂತ ಕರಿತೀವಿ. ಅದ್ರ ಜೊತೆಗೆ ಗಾಳಿಯಿಂದ ಕೂಡ ಸರ್ವನಾಶ ಆಗ್ತಿರುತ್ತೆ. ಎರಡನೇದು ಅರಣ್ಯ ನಾಶ. ಯಾವಾಗ ಅರಣ್ಯ ನಾಶ ಆಗುತ್ತೋ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಮೇಜರ್ ಆಗಿ ಸಸ್ಯಗಳಾಗಿರ್ಬೋದು, ಅದರ ಜೊತೆಗೆ ಮಣ್ಣು ಕೂಡ ನಾಶ ಆಗ್ತಾ ಹೋಗ್ತಿರುತ್ತೆ. ನಾವು ಇದರ ಜೊತೆ ಬರ್ತಕ್ಕಂಥದ್ದು ಅತಿಯಾದ ಮೇಯಿಸುವಿಕೆ, ಓವರ್ ಗ್ರೇಸಿಂಗ್ ಅಂತ ಕರಿತೀವಿ. ಓವರ್ ಗ್ರೇಸಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ನಾವೀಗ ಪ್ರಾಣಿ ಪಕ್ಷಿಗಳು ಬೆಳಿಬೇಕು ಅಂತಂದ್ರೆ ಇಟ್ ಇಸ್ ಮಣ್ಣು ಅಂತಕ್ಕಂಥದ್ದು ಇರಲೇಬೇಕು. ನಾವು ಯಾವಾಗ ಮಣ್ಣು ಇರಲ್ವೋ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಸಸ್ಯಗಳು ಕೂಡ ನಾಶ ಆಗ್ತಾ ಹೋಗ್ತಿರ್ತಾರೆ. ಅದಾದ್ಮೇಲೆ ನಮ್ಮ ಕೃಷಿಯ ಮೂಲಕ ಓವರ್ ಟಿಲ್ಲಿಂಗ್ ಆಗಿರ್ಬೋದು, ಅತಿಯಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಒಂದೇ ಒಂದು ಬೆಳೆಯನ್ನ ಪದೇ ಪದೇ ಬೆಳೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಸಾಯಿಲ್ ಎರೋಷನ್ಗೆ ಕಾರಣ ಆಗುತ್ತೆ. ಒಂದೇ ಬೆಳೆ, ಅದನ್ನ ಮೋನೋಕ್ರಾಪಿಂಗ್ ಅಂತ ಕರಿತೀವಿ. ಇದರ ಜೊತೆಗೆ ಮೇಜರ್ ಆಗಿ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್, ಸಿಂಥೆಟಿಕ್ ಫರ್ಟಿಲೈಸರ್ಸ್ ಅನ್ನು ಯೂಸ್ ಮಾಡೋದು ಕೂಡ ಒನ್ ಆಫ್ ದ ರೀಸನ್ ಆಗ್ತದೆ. ಇದರ ಜೊತೆಗೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್, ನಿರ್ಮಾಣ ಚಟುವಟಿಕೆಗಳು, ರೋಡ್ ಕಟ್ಟೋದಾಗಿರ್ಬೋದು, ರೈಲ್ವೇಸ್ ಕಟ್ಟೋದಾಗಿರ್ಬೋದು, ಮನೆಗಳು ಕಟ್ಟೋದಾಗಿರ್ಬೋದು, ಸಿಟಿಗಳಿಗೆ ಕಟ್ಟೋದಾಗಿರ್ಬೋದು, ಇವೆಲ್ಲದೂ ಕೂಡ ಏನು ಕಾರಣ ಆಗ್ತಾವಪ್ಪ ಅಂದ್ರೆ ಇಟ್ ಇಸ್ ಕಾಸಸ್ ಆಫ್ ಎರೋಷನ್. ಬಟ್ ಈ ಕಾಸಸ್ ಆಫ್ ಎರೋಷನ್ ಅಲ್ಲಿ ಅತಿ ಹೆಚ್ಚು ಕಾರಣ ಯಾವ್ದಪ್ಪ ಅಂತಂದ್ರೆ ನೈಸರ್ಗಿಕವಾಗಿ ಆಗ್ತಕ್ಕಂಥದ್ದು, ನ್ಯಾಚುರಲ್ ಮೂಲಕ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ವಾಟರ್ ಎರೋಷನ್ ಅಂಡ್ ವಿ ಕಾಲ್ ಇಟ್ ಆಸ್ ಏನಪ್ಪಾ ಅಂದ್ರೆ ವಿಂಡ್ ಎರೋಷನ್. ನಾವು ಈ ಒಂದು ಮೇಜರ್ ಆಗಿ ನೀರಿನ ಮೂಲಕ ಆಗ್ತಕ್ಕಂಥ ಇಟ್ ಇಸ್ ಎರೋಷನ್ ಯಾವ್ಯಾವ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ಯಾವಪ್ಪ ಎರೋಷನ್ ಅಂತಂದ್ರೆ, ಈಗ ಮಳೆ ಬಿದ್ದಾಗ ಏನಾಗುತ್ತೆ, ನೀವೇ ನೋಡ್ತೀರ, ಮಳೆ ಬಿದ್ದಾಗ ಅಲ್ಲಿರ್ತಕ್ಕಂಥ ಮಣ್ಣು ಎಗರಿರುತ್ತೆ, ಚುಮ್ಮಿರುತ್ತೆ. ಅದನ್ನೇನಂತ ಕರಿತೀವಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ರೈನ್ ಫೆಡ್ ಇಂದ ಆದಾಗ ಅಥವಾ ಮಳೆ ನೀರಿಂದ ಆಗ್ತಕ್ಕಂಥ ಎರೋಷನ್. ಅಂಡ್ ಯಾವಾಗ ಅತಿ ಹೆಚ್ಚು ಮಳೆ ಬೀಳ್ತಿರುತ್ತೋ ಮೇಲ್ಮೇಲೆ ಕೊಚ್ಕೊಂಡು ಹೋಗಿರುತ್ತೆ. ಮೇಲೆ ಕೊಚ್ಕೊಂಡು ಹೋಗೋದನ್ನ ಏನಂತ ಕರಿತೀವಪ್ಪ ಅಂದ್ರೆ ಶೀಟ್ ಎರೋಷನ್ ಅಂತ ಕರಿತೀವಿ. ಒಂದು ಶೀಟ್ ತರಾನೇ ಎರೋಷನ್ ಆಗತ್ತೆ, ಅದನ್ನ ಶೀಟ್ ಎರೋಷನ್. ಆ ಶೀಟ್ ಎರೋಷನ್ ಏನಾಗತ್ತೆ ಅಂದ್ರೆ ಹಂಗೆ ಮತ್ತೆ ಮಳೆ ಬೀಳ್ತಿದ್ರೆ ಒಂದು ಕಾಲುವೆ ಫಾರ್ಮ್ ಆಗತ್ತೆ, ಚಿಕ್ಕ ಕಾಲುವೆ. ಆ ಚಿಕ್ಕ ಕಾಲುವೆಯನ್ನ ರಿಲ್ ಎರೋಷನ್ ಅಂತ ಕರಿತೀವಿ. ರಿಲ್ ಎರೋಷನ್. ನಾವು ಈ ರಿಲ್ ಎರೋಷನ್ ತುಂಬಾ ದೊಡ್ಡದಾಗ್ತಿದ್ರೆ ಈ ಕಾಲುವೆ ಅಂತಕ್ಕಂಥ ತುಂಬಾ ದೊಡ್ಡದಾದ್ರೆ ಅದನ್ನ ಗಲ್ಲಿ ಅಂತ ಕರಿತೀವಿ. ತುಂಬಾ ದೊಡ್ಡದಾಗ್ತಿರೋದನ್ನ ಗಲ್ಲಿ ಅಂತ ಕರಿತೀವಿ. ಇದೆಲ್ಲ ಮೇಜರ್ ಎಲ್ಲಪ್ಪ ಅಂದ್ರೆ ಇಟ್ ಇಸ್ ಮೇಜರ್ ಬಿಕಾಸ್ ಆಫ್ ದ ವಾಟರ್. ಆ ಜೊತೆಗೆ ಮಾಸ್ ಎರೋಷನ್ ಅಂತ ಕೂಡ ಆಗತ್ತೆ. ಇದು ಗ್ರಾವಿಟಿ ಮೂಲಕ ಆಗತ್ತೆ. ಮೇಜರ್ ಆಗಿ ಗ್ರಾವಿಟಿ ಮೂಲಕ ಮಣ್ಣು ಅಂತಕ್ಕಂಥ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಿದ್ರೆ ಅದನ್ನ ಇಟ್ ಇಸ್ ಮೇಜರ್ ಆಗಿ ಮಾಸ್ ಎರೋಷನ್ ಅಂತ ಕರಿತೀವಿ. ಟನಲ್ ಮೂಲಕ ನೋಡಿ, ಟನಲ್ ಮೂಲಕ ಕೂಡ ಕ್ರಿಯೇಟ್ ಆಗ್ತಕ್ಕಂಥದ್ದು ಕೂಡ ಎಲ್ಲಿ ಬರುತ್ತಪ್ಪ ಅಂದ್ರೆ ಎರೋಷನ್ ಮೂಲಕ. ಇದರ ಜೊತೆಗೆ ಗಾಳಿಯ ಮೂಲಕ ಕೂಡ ಈ ಒಂದು ಎರೋಷನ್ ಆಗತ್ತೆ. ಅಂಡ್ ಅದನ್ನ ವಿ ಕಾಲ್ ಇಟ್ ಆಸ್ ವಿಂಡ್ ಎರೋಷನ್ ಅಂತ ಕರಿತೀವಿ. ವಿಂಡ್ ಎರೋಷನ್ ಗೊತ್ತಿರಲಿ. ಇದಾದ್ಮೇಲೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮೇಜರ್ ಆಗಿ ವಾಟರ್ ಎರೋಷನ್ ಬಗ್ಗೆ ನೋಡೋಣ. ನಾವು ರೈನ್ ಡ್ರಾಪ್ ಎರೋಷನ್ ಅಥವಾ ಮಳೆಯ ನೀರಿಂದ ಕ್ರಿಯೇಟ್ ಆಗ್ತಕ್ಕಂಥದ್ದು ಸರ್ವೇತ್ತ, ಮಳೆ ಹನಿ ಸರ್ವೇತ್ತ. ಈ ಮಳೆ ಹನಿ ಸರ್ವೇತ್ತ ಅಂತಕ್ಕಂಥದ್ದು ಏನಾಗತ್ತಪ್ಪ ಅಂದ್ರೆ ಹಾಳೆ ಸರ್ವೇತ್ತ ಆಗತ್ತೆ. ಹಾಳೆ ಸರ್ವೇತ್ತ ಅಂದ್ರೆ ಶೀಟ್ ಎರೋಷನ್. ಆಲ್ರೆಡಿ ಹೇಳಿದೆ, ಮೇಲೆ ಕೊಚ್ಕೊಂಡು ಹೋದಾಗ ಏನಾಗತ್ತೆ, ಶೀಟ್ ಎರೋಷನ್ ಆಗತ್ತೆ. ಶೀಟ್ ಎರೋಷನ್ ಆಗಿ ಏನಾಗತ್ತೆ ಅಂತಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಶೀಟ್ ಎರೋಷನ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗೋದು ಯಾವ್ದಪ್ಪ, ಶೀಟ್ ಎರೋಷನ್ ಆದ್ಮೇಲೆ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ರಿಲ್ ಎರೋಷನ್. ನಾವು ರಿಲ್ ಎರೋಷನ್ ಅಗಲ ಆಗ್ತಿದ್ದಾಗ ಗಲ್ಲಿ ಎರೋಷನ್ ಆಗುತ್ತೆ. ನಾವು ಮೇಜರ್ ನೆನ್ಪಿಟ್ಕೋಬೇಕಪ್ಪ, ನೆನ್ಪಿಟ್ಕೊಳ್ರಿ. ನಾವು ಮೊದಲನೇದು ಮಳೆ ನೀರಿನಾಗತ್ತೆ ರೈನ್ ವಾಟರ್ ಎರೋಷನ್ ಇಂದ. ನಾವು ರೈನ್ ವಾಟರ್ ಎರೋಷನ್ ಮೂಲಕ ಆಗ್ತಕ್ಕಂಥದನ್ನ ರೈನ್ ವಾಟರ್ ಎರೋಷನ್, ಅದಾದ್ಮೇಲೆ ಶೀಟ್ ಎರೋಷನ್ ಆಗತ್ತೆ. ನಾವು ಶೀಟ್ ಎರೋಷನ್ ಆದ್ಮೇಲೆ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಓಂಡಗಳ ಸರ್ವೇತ್ತ ಅಂತ ಕರಿತೀವಿ. ನಾವು ಈ ಓಂಡಗಳಿಂದ ಏನಾಗ್ತಾವಪ್ಪ ಅಂದ್ರೆ ಗಲ್ಲಿ ಸರ್ವೇತ್ತ ಅಂತ ಕರಿತೀವಿ. ನಾವೆಲ್ಲ ಕ್ರಿಯೇಟ್ ಆಗ್ತಕ್ಕಂಥದ್ದು ಯಾವ ಕಾರಣದಿಂದನಪ್ಪ ಅಂತಂದ್ರೆ ಇಟ್ ಇಸ್ ನೀರಿಂದ, ವಾಟರ್ ಎರೋಷನ್ ಅಂತ ಕರಿತೀವಿ. ಈ ರಿಲ್ ಎರೋಷನ್ ಆಗಿರ್ಬೋದು, ಶೀಟ್ ಎರೋಷನ್ ಆಗಿರ್ಬೋದು, ಅದೇ ರೀತಿ ಗಲ್ಲಿಯಿಂದ ಕ್ರಿಯೇಟ್ ಆಗ್ತಕ್ಕಂಥ ಸರ್ವೇತಗಳಾಗಿರ್ಬೋದು, ಎಲ್ಲದಕ್ಕೂ ಕಾರಣ ಏನಪ್ಪ ಅಂದ್ರೆ ನೀರು. ನಾವು ಅತಿ ಹೆಚ್ಚು ಸರ್ವೇತಗಳಿಂದ ಯಾವ ಕಾರಣ ಕ್ರಿಯೇಟ್ ಆಗತ್ತಪ್ಪ ಅಂದ್ರೆ ನೀರಿಂದ ಕ್ರಿಯೇಟ್ ಆಗ್ತವೆ. ನಾವು ಈ ಹಲವಾರು
ಹಲವಾರು ಫೀಚರ್ಸ್ ಕ್ರಿಯೇಟ್ ಆಗ್ತವೆ. ನೀವು ನೋಡಿರ್ತೀರ, ನೀವು ಹಳ್ಳಿಲಾಗಿರ್ಬೋದು, ನೀವು ಸಿಟಿಲಿ ಇದ್ದಾಗ ಸಿಟಿಲಿ ಕೂಡ ಟೌನಲ್ಲಿ ಕೂಡ ಈ ಒಂದು ಪ್ರದೇಶವನ್ನು ನೋಡ್ತೀವಿ. ಮಳೆ ಬಿದ್ದ ತಕ್ಷಣ ಮಳೆಯಿಂದ ಚುಮ್ಮಿರ್ತಕ್ಕಂಥದ್ದನ್ನ ರೈನ್ ವಾಟರ್ ಅಂತ ಕರಿತೀವಿ. ಮಳೆ ನೀರಿನ ಕ್ರಿಯೇಟ್ ಆಗ್ತಕ್ಕಂಥ ಸರ್ವೇತ್ತ ಅಂತ ಕರಿತೀವಿ. ಮಳೆ ನೀರಿನ ಶೀಟ್ ಆಗುತ್ತೆ, ಶೀಟಿಂದ ರಿಲ್ ಆಗ್ತವೆ, ಸಣ್ಣ ಪುಟ್ಟ ಕಾಲುವೆಗಳು. ಆ್ಯಂಡ್ ದೊಡ್ಡ ದೊಡ್ಡ ಕಾಲುವೆಗಳಾದ್ರೆ ಅದನ್ನ ಗಲ್ಲಿ ಅಂತ ಕರಿತೀವಿ. ಗಲ್ಲಿ ಸರ್ವೇತ ಅಥವಾ ಗಲ್ಲಿ ಎರೋಷನ್ ಅಂತ ಕರಿತೀವಿ. ಇಷ್ಟು ಏನಪ್ಪಾ ಅಂತಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮೇಜರ್ ಆಗಿ ಇಟ್ ಇಸ್ ವಿಂಡ್ ಆರ್ ದ ವಾಟರ್ ಎರೋಷನ್ ಸಂಬಂಧಪಟ್ಟಂಗೆ. ನಾವು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ವಿಂಡ್ ಎರೋಷನ್ ಅಂತ ಕರಿತೀವಿ. ನಾವು ವಿಂಡ್ ಎರೋಷನ್ ಅಂದ್ರೆ ಏನಪ್ಪಾ ಅಂದ್ರೆ ಗಾಳಿಯ ಮೂಲಕ ಕೂಡ ನಮ್ಮ ಸರ್ವೇತ್ತಗಳಿಗೆ ಕಾರಣ ಆಗ್ತವೆ. ಈಗ ನೀವೇ ನೋಡ್ರಪ್ಪ, ಈ ಗಾಳಿ ಅಂತಕ್ಕಂಥದ್ದು ಎಲ್ಲಿ ಅತಿ ವೇಗವಾಗಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಮೇಜರ್ ಆಗಿ ನಮ್ಮ ಡೆಸರ್ಟ್ಸ್ ಅಲ್ಲಿ, ಮರುಭೂಮಿಯಲ್ಲಿ. ಆ ಮರುಭೂಮಿ ಎಲ್ಲಿದೆಯಪ್ಪ ಅಂದ್ರೆ ಥಾರ್ ಡೆಸರ್ಟ್ ಅಂತ ಕರಿತೀವಿ, ಮಾರುಸ್ತಾಲಿ ಅಂತ ಕರಿತೀವಿ. ನಾವು ಈ ಮಾರುಸ್ತಾಲಿ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಮಾರುಸ್ತಾಲಿ ಪ್ರದೇಶದಲ್ಲಿ ಏನೇನು ವಿಂಡಿನ ಕ್ರಿಯೇಟ್ ಆಗುತ್ತಪ್ಪ ಅಂದ್ರೆ ಇಟ್ ಇಸ್ ಈ ಮರುಭೂಮಿಯಲ್ಲಿ ಏನೇನು ಕ್ರಿಯೇಟ್ ಆಗ್ತವೆ ವಿಚ್ ಲೀಡ್ಸ್ ಟು ಕ್ರಿಯೇಷನ್ ಆಫ್ ಡೆಸರ್ಟಿಫಿಕೇಶನ್. ಅಂಡ್ ಅದರ ಜೊತೆಗೆ ಮರಳು ದಿಬ್ಬಗಳನ್ನ ಕ್ರಿಯೇಟ್ ಆಗ್ತವೆ, ಸ್ಯಾಂಡ್ ಡ್ಯೂನ್ಸ್ ಅಂತ ಕರಿತೀವಿ. ಡೆಸರ್ಟಿಫಿಕೇಶನ್ ಮರುಭೂಮೀಕರಣ ಅಂತ ಕರಿತೀವಿ. ಡೆಸರ್ಟಿಫಿಕೇಶನ್ ಮರುಭೂಮಿ ಆಗ್ತಿದೆ, ಅದರ ಜೊತೆಗೆ ಮರಳು ದಿಬ್ಬಗಳನ್ನ ಕ್ರಿಯೇಟ್ ಆಗ್ತವೆ. ಯಾವುದ್ರ ಮೂಲಕನಪ್ಪ ಅಂದ್ರೆ ಗಾಳಿಯಿಂದ ಕ್ರಿಯೇಟ್ ಆಗ್ತಕ್ಕಂಥ ಸರ್ವೇತ, ವಿಂಡ್ ಎರೋಷನ್ ಅಂತ ಕರಿತೀವಿ. ವಿಂಡ್ ಎರೋಷನ್ ನಾವು ಮೇಜರ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಗಾಳಿಯಿಂದ ಕ್ರಿಯೇಟ್ ಆಗ್ತಕ್ಕಂಥ ಸರ್ವೇತ ಅಂತ ಕರಿತೀವಿ. ಗಾಳಿಯಿಂದ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ, ಗಾಳಿಯಿಂದ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ಗಾಳಿಯ ಸರ್ವೇತ ಅಂತ ಕರಿತೀವಿ, ವಿಂಡ್ ಎರೋಷನ್. ಓಕೆನಾ? ಇಷ್ಟು ರಿಲೇಟೆಡ್ ಟು ವಿಂಡ್ ಎರೋಷನ್ ಗೊತ್ತಿರಲಿ. ನಾವು ಮೇಜರ್ ಆಗಿ ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ, ಇದನ್ನ ಸಂರಕ್ಷಣೆ ಮಾಡೋದು ಯಾವ ರೀತಿ? ಸಂರಕ್ಷಣೆ ಮಾಡೋದು ಯಾವ ರೀತಿನಪ್ಪ, ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಬೋದು ಅಂದ್ರೆ ಹಲವಾರು ಪ್ರದೇಶದಲ್ಲಿ ಹಲವಾರು ರೀತಿ ಸಂರಕ್ಷಣೆ ಮಾಡಬೇಕು. ಈಗ ನೀವೇ ನೋಡ್ರಪ್ಪ, ಈಗ ಮರುಭೂಮಿಯಲ್ಲಿ ಇರ್ತಕ್ಕಂಥದ್ರಲ್ಲಿ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಒಂದು ಮಣ್ಣನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗತ್ತೆ. ನಾವು ಮಣ್ಣಿನ ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಹುಲ್ಕಡ್ಡಿ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಹಾರ್ವೆಸ್ಟ್ ಮಾಡ್ತಕ್ಕಂಥ ಮೇಜರ್ ಮರಗಿಡಗಳನ್ನ ಕವರ್ ಮಾಡಬೇಕು. ಸೊ ದಟ್ ಏನಾಗತ್ತೆ ಅಂತಂದ್ರೆ ಇಟ್ ಇಸ್ ತಾಪಮಾನ ಕಡಿಮೆ ಆಗತ್ತೆ, ಅದರ ಜೊತೆಗೆ ಹಾವಿ ಆಗ್ತಕ್ಕಂಥ ಕೂಡ ಕಡಿಮೆ ಆಗತ್ತೆ. ಅದರ ಜೊತೆಗೆ ಈ ಬೆಟ್ಟ ಗುಡ್ಡಗಳಲ್ಲಿ ಇಟ್ ಇಸ್ ಸ್ಲೋಪ್ ಇದೆ, ನಾವು ಇಳಿಜಾರು ಅಂತ ಕರೀತೀವಿ. ಆ ಸ್ಲೋಪ್ ರೀಜನ್ಸ್ ಅನ್ನ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಮೇಜರ್ ಆಗಿ ಇಟ್ ಇಸ್ ಕಂಟೋರ್ ಫಾರ್ಮಿಂಗ್ ಮಾಡ್ಬೇಕಾಗತ್ತೆ ಅಥವಾ ಟೆರ್ರಸ್ ಫಾರ್ಮಿಂಗ್ ಅಂತ ಕರೀತೀವಿ, ಅದನ್ನ ಮಾಡ್ಬೇಕಾಗತ್ತೆ. ನಾರ್ಮಲ್ ಪ್ರದೇಶದಾದ್ರೆ ಮಲ್ಚಿಂಗ್ ಮಾಡ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು. ಅವಾಗ ಏನಾಗತ್ತೆ ಅಂದ್ರೆ ಮಣ್ಣಿಗೂ ನಾಶ ಆಗಲ್ಲ, ಅದರ ಜೊತೆಗೆ ಪರಿಸರಕ್ಕೆ ಕೂಡ ಯಾವುದೇ ರೀತಿ ತೊಂದರೆ ಅಥವಾ ಹಾನಿ ಕೂಡ ಆಗಲ್ಲ. ನಾವು ಎಲ್ಲದನ್ನ ಹಲವಾರು ಪ್ರದೇಶದಲ್ಲಿ ಹಲವಾರು ಕಾನ್ಸೆಪ್ಟ್ಸ್ ಯೂಸ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ನೆನಪಿಟ್ಕೊಳ್ಳಿ, ನಾವು ವಿಚ್ ಇಸ್ ದ ಫಸ್ಟ್ ಸ್ಟೇಟ್ ಟು ಗೋ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಯಾವುದಪ್ಪ ಮೊದಲನೇ ರಾಜ್ಯ ನಮ್ಮ ವಿಶ್ವದಲ್ಲೇ ಟು ಗೋ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್? ರಾಸಾಯನಿಕ ಪದಾರ್ಥಗಳನ್ನು ಬಿಟ್ಟು ನಮ್ಮ ನೈಸರ್ಗಿಕ ಪದಾರ್ಥಗಳನ್ನು ಯೂಸ್ ಮಾಡ್ತಕ್ಕಂಥ ಮೊದಲನೇ ರಾಜ್ಯ ಯಾವುದು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಅದು ನಮ್ಮ ಭಾರತದಲ್ಲಿದೆ, ಮೇಜರ್ ಆಗಿ ಹಿಮಾಲಯಾಸ್ ಅಲ್ಲಿ ಇದೆ. ಯಾವುದಪ್ಪ ಅಂದ್ರೆ ಸಿಕ್ಕಿಂ ರಾಜ್ಯ ಅಂತ ಕರಿತೀವಿ. ಸಿಕ್ಕಿಂ ಹ್ಯಾಸ್ ಬಿಕಮ್ ದ ಫಸ್ಟ್ ಒನ್ ಟು ಗೋ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಅದರ ಜೊತೆಗೆ ZBNF ಗೊತ್ತಲ್ಲಿ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ನಾವು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ಗೆ ಫಾದರ್ ಯಾರಪ್ಪ ಅಂದ್ರೆ ಸುಭಾಷ್ ಪಾಳೇಕರ್ ಅಂತ ಕರಿತೀವಿ. ಈ ಎಲ್ಲ ಕೂಡ ಇಟ್ ಇಸ್ ಮೆಜರ್ಸ್ ಆಗಿರ್ತವೆ ಮಣ್ಣಿಗೆ ಸಂಬಂಧಪಟ್ಟಂಗೆ ಸಂರಕ್ಷಣಾ ಪದಾರ್ಥಗಳು ಅಥವಾ ಸಂರಕ್ಷಣಾ ಮೆಥಡ್ಗಳು ಅಂತ ಕರಿತೀವಿ. ನೋಡಿ, ಸಂರಕ್ಷಣಾ ಮೆಥಡ್ಗಳು ಆಗಿರ್ಬೋದು ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಇಟ್ ಇಸ್ ಮೊದಲನೇದು ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಒಂದು ಪ್ರದೇಶದಲ್ಲಿ ಯಾವುದಾದ್ರೂ ಇಟ್ ಇಸ್ ಪದಾರ್ಥಗಳಿಂದ ಕವರ್ ಮಾಡಿದ್ರೆ ಆ ಒಂದು ಮಣ್ಣನ್ನ ಅದೇನಂತ ಕರಿತೀವಪ್ಪ ಅಂದ್ರೆ ಮಲ್ಚಿಂಗ್ ಅಂತ ಕರಿತೀವಿ. ಸಿಂಪ್ಲೆಸ್ಟ್ ಮೆಥಡ್ ಯಾವುದಪ್ಪ ಅಂದ್ರೆ ಮಲ್ಚಿಂಗ್. ಎರಡನೇದು ಟೆರ್ರಸ್ಗಳ ಮೂಲಕ ಕಟ್ತಿದ್ರೆ ಟೆರ್ರಸ್ ಮೂಲಕ ಇಟ್ ಇಸ್ ಅನ್ಬಿಟ್ಕೊಳ್ಳಿ. ಟೆರ್ರಸ್ ಮೂಲಕ ಕಟ್ತಿದ್ರೆ ಸ್ಟೆಪ್ ತರ ಇದ್ರೆ ಅದೇನಂತ ಕರಿತೀವಪ್ಪ ಅಂದ್ರೆ ಟೆರ್ರಸ್ ಫಾರ್ಮಿಂಗ್. ಎಲ್ಲಪ್ಪ ಈ ಟೆರ್ರಸ್ ಫಾರ್ಮಿಂಗ್ ಮಾಡ್ತೀವಿ ಅಂತಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ಮಾಡ್ತೀವಿ. ಮೇಜರ್ ಮೌಂಟೇನ್ ಪ್ರದೇಶಗಳಿದ್ರೆ ಇಟ್ ಇಸ್ ಆ ಪ್ರದೇಶಗಳಲ್ಲಿ ಕಂಟೋರ್ ಇಟ್ ಇಸ್ ದ ಫಾರ್ಮಿಂಗ್ ಆಗಿರ್ಬೋದು ಅಥವಾ ಟೆರ್ರಸ್ ಫಾರ್ಮಿಂಗ್ ಅನ್ನ ಮಾಡ್ತೀವಿ. ನಾವು ಕಂಟೋರ್ ಅಂದ್ರೆ ಏನಪ್ಪಾ ಅಂದ್ರೆ ಕಂಟೋರ್ ನಿಮ್ಗೆ ಗೊತ್ತಿರ್ಬೇಕಿಲ್ಲಿ. ನಾವು ಕಂಟೋರ್ ಅಂತಂದ್ರೆ ಇಟ್ ಇಸ್ ಕಂಟೋರ್ ಮತ್ತು ಟೆರ್ರಸ್ ಅಂತಕ್ಕಂಥದ್ದು ಎಲ್ಲಿ ಮಾಡ್ತೀವಪ್ಪ ಅಂದ್ರೆ ಸ್ಟೆಪ್ ಆಗಿರ್ಬೋದು. ಅದೇ ರೀತಿ ಇಟ್ ಇಸ್ ಬ್ಲಾಕ್ಸ್ ತರ ಕಟ್ತಕ್ಕಂಥದ್ದನ್ನ ಕಂಟೋರ್ ಫಾರ್ಮಿಂಗ್ ಆ್ಯಂಡ್ ಟೆರ್ರಸ್ನ ಇಮೇಜ್ ತೋರಿಸ್ತೀರ ಆರಾಮಾಗಿರಿ. ಇಟ್ಸ್ ಅದು ಮೇಜರ್ ಎರಡನ್ನೂ ಕೂಡ ಹಿಲ್ ರೀಜನ್ಸ್ ಅಲ್ಲಿ ಮಾಡ್ತೀವಿ. ಅದಾದ್ಮೇಲೆ ನಾಲ್ಕನೇದು ಬರ್ತಕ್ಕಂಥದ್ದು ಕ್ರಾಪ್ ರೊಟೇಷನ್. ನಾವು ಬೇರೆ ಬೇರೆ ಬೆಳೆಗಳನ್ನ ಬೆಳೀತಕ್ಕಂಥದ್ದು. ಒಂದ್ಸರಿ ಅಕ್ಕಿ ಬೆಳೆದ್ರೆ ಒಂದ್ಸತಿ ಗೋಧಿ ಬೆಳೆಯೋದು, ಒಂದ್ಸತಿ ಕಬ್ಬು ಬೆಳೀತಕ್ಕಂಥದ್ದು. ಮೋನೋಕ್ರಾಪಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬಾರ್ದು.
ಮೋನೋಕ್ರಾಪಿಂಗ್ ಶುಡ್ ಬಿ ಅವಾಯ್ಡೆಡ್. ಅವಾಗ ಅಲ್ಲಿರ್ತಕ್ಕಂಥ ಮಣ್ಣು ಕೂಡ ಫಲವತ್ ಆಗತ್ತೆ. ಅದರ ಜೊತೆಗೆ ಇಟ್ ಇಸ್ ಸ್ಟ್ರಿಪ್ ಕ್ರಾಪಿಂಗ್, ಸ್ಟ್ರಿಪ್ ಮೂಲಕ ಹಲವಾರು ಬೆಳೆಗಳನ್ನ ಬೆಳೀತಕ್ಕಂಥದ್ದು. ಫಾರ್ ಬೈ ಕನ್ಸರ್ವೇಷನ್ ದ ಟಿಲ್ಲೇಜ್ ಆಲ್ಸೋ, ಕನ್ಸರ್ವೇಷನ್ ಟಿಲ್ಲೇಜ್, ಆ ಒಂದು ಮಣ್ಣುಗಳನ್ನು ನಾವು ಸಂರಕ್ಷಣೆ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಸಂರಕ್ಷಣೆ ಮಾಡಬೇಕು. ನೋಡೋಣ, ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ರೀತಿ ಸಂರಕ್ಷಣೆ ಮಾಡ್ಬೋದಪ್ಪ ಅಂದರೆ ಟೆರ್ರಸ್ ಮೂಲಕ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಟೆರ್ರಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸ್ಟೆಪ್ಗಳ ಮೂಲಕ ಮಾಡಿದ್ರೆ ಈ ಬೆಟ್ಟ ಗುಡ್ಡಗಳಲ್ಲಿ ಮೇಜರ್ ಆಗಿ ಇಳಿಜಾರು ಪ್ರದೇಶಗಳು ಅಂತ ಕರಿತೀವಿ. ಇಳಿಜಾರು ಪ್ರದೇಶಗಳು ಸ್ಲೋಪ್ಸ್ ಅಲ್ಲಿ ಏನಿರ್ತಾವಪ್ಪ ಅಂದ್ರೆ ಇಳಿಜಾರು ಪ್ರದೇಶಗಳಲ್ಲಿ ಏನಪ್ಪ ನಮಗೆ ತೊಂದರೆಗಳಾಗ್ತವೆ ಅಂತಂದ್ರೆ ಮೇಜರ್ ಆಗಿ ನೀರಂತಕ್ಕಂಥ ಮೇಲಿನ ಕೆಳಗಡೆವರೆಗೂ ಇಳಿತಾನೆ ಇರುತ್ತೆ ನೀರು. ಅದನ್ನ ತಡೆಗಟ್ಟಬೇಕಂದ್ರೆ ಯಾವ ರೀತಿ ತಡೆಗಟ್ಟಬಹುದಪ್ಪ ಅಂದ್ರೆ ಮೇಜರ್ ಆಗಿ ಇಟ್ ಇಸ್ ಟೆರ್ರಸ್ಗಳ ಮೂಲಕ ಕಟ್ತಕ್ಕಂಥದ್ದು. ಟೆರ್ರಸ್ಗಳ ಮೂಲಕ ಕಟ್ಟಿದಾಗ ನಥಿಂಗ್ ಬಟ್ ನೀರನ್ನ ಡೈರೆಕ್ಟ್ ಆಗಿ ಫ್ಲೋ ಆಗಲ್ಲ. ನಾವು ಇಟ್ ಇಸ್ ಯಾವಾಗ ಡಿವೈಡ್ ಆಗತ್ತೋ ಅಲ್ಲಿರ್ತಕ್ಕಂಥ ಮಣ್ಣು ಕೂಡ ಸಂರಕ್ಷಣೆ ಆಗತ್ತೆ ಅನ್ನೋದ್ರ ಬಗ್ಗೆ ಇಟ್ ಇಸ್ ಇಲ್ಲಿ ಟೆರ್ರಸ್ ಫಾರ್ಮಿಂಗ್ ಅಂತ ಕರಿತೀವಿ. ಕಂಟೋರ್ ಅಂದ್ರೆ ನೀವು ನೋಡಿರ್ತೀರಾ, ಕಂಟೋರ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ದು ಯಾರೋ ಒಂದು ತೋಟ ಇದ್ರೆ ಕಂಪ್ಲೀಟ್ ಆಗಿ ಒಂದೇ ಫ್ಲಾಟ್ ಆಗಿರಲ್ಲ, ಇದನ್ನ ಡಿವೈಡ್ ಮಾಡಿರ್ತಾರೆ. ನಾವು ಈ ಡಿವೈಡ್ ಮಾಡ್ತಕ್ಕಂಥ ಪ್ರದೇಶಗಳು ಏನಿರ್ತಾವ ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ ಇದನ್ನ ಕಂಟೋರ್ ಅಂತ ಕರಿತೀವಿ. ಆಗ ಒಂದ್ ಕಡೆ ನೀರು ಇನ್ನೊಂದ್ ಕಡೆಗೆ ಹೋಗದೆ ಇದ್ದಾಗ ನಮಗೆ ಮೇಜರ್ ಆಗಿ ನಮ್ಮ ಮಣ್ಣು ಅಂತಕ್ಕಂಥದ್ದು ಪ್ರೊಟೆಕ್ಟ್ ಆಗತ್ತೆ. ಅದನ್ನ ಕಂಟೋರ್ ದ ಫಾರ್ಮಿಂಗ್ ಅಂತ ಕರಿತೀವಿ. ಬಾಹ್ಯರೇಖೆಯ ಉಳಿಮೆ ಅಂತ ಕರಿತೀವಿ. ಬಾಹ್ಯರೇಖೆಯ ಉಳಿಮೆ ಅಂತ ಡಿವೈಡ್ ಮಾಡಿದೀವಿ ಅಂತ ಕಂಟೋರ್ ದ ಫಾರ್ಮಿಂಗ್ ಅಂತ ಕರಿತೀವಿ. ಮೂರನೇದು, ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಅಲ್ಲಿರ್ತಕ್ಕಂಥ ನೋಡಿ ಇದನ್ನ ಇಟ್ ಇಸ್ ಕಂಟೋರ್ ಫಾರ್ಮಿಂಗ್ ಅಂಡ್ ಮೇಜರ್ ಟೆರ್ರಸ್ ಫಾರ್ಮಿಂಗ್ ಆಗಿರ್ಬೋದು. ಕಂಟೋರ್ ಫಾರ್ಮಿಂಗ್ ಇದು ಟೆರ್ರಸ್ ಮೂಲಕ ಇದೆ. ಇದು ಕಂಟೋರ್ ಫಾರ್ಮಿಂಗ್ ಒಂಥರ ದಿನ್ನೆಗಳ ತರ ಇದ್ದಾಗ ಕಂಟಿನ್ಯೂಸ್ ಆಗಿ ನೀರು ಫ್ಲೋ ಆಗಲ್ಲ. ಆಗ ನಮ್ಮ ಮಣ್ಣು ಕೂಡ ಸಂರಕ್ಷಣೆ ಆಗೇ ಆಗ್ತವೆ. ಇದಾದ್ಮೇಲೆ ಬರ್ತಕ್ಕಂಥದ್ದು ಸರ್ ಮೇಜರ್ ಆಗಿ ಮೂರನೇದು ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ಕ್ರಾಪ್ಗಳನ್ನ ಕವರ್ ಮಾಡ್ತಕ್ಕಂಥದ್ದು. ಈ ಕ್ರಾಪ್ ಅನ್ನ ಕವರ್ ಮಾಡಿದಾಗ ಏನಾಗತ್ತೆ ಅಂದ್ರೆ ಇಟ್ ಇಸ್ ತಾಪಮಾನ ಕಡಿಮೆ ಇರುತ್ತೆ. ಅದ್ರ ಜೊತೆ ಅಲ್ಲಿರ್ತಕ್ಕಂಥ ಮಾಯಿಶ್ಚರ್ ಕೂಡ ಏನಾಗತ್ತಪ್ಪ ಅಂದ್ರೆ ಪ್ರೊಟೆಕ್ಟ್ ಆಗತ್ತೆ. ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಹೂಡಿಕೆ ಬೆಳೆಗಳು ಅಂತ ಕರಿತೀವಿ, ಅಥವಾ ಏನಂತ ಕರಿತೀವಪ್ಪ ಅಂದ್ರೆ ಇಟ್ ಇಸ್ ಮಲ್ಚಿಂಗ್ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ? ಮಲ್ಚಿಂಗ್ ಅಂತ ಕರಿತೀವಿ. ಗೊತ್ತಿರಲಿ. ಇದರ ಜೊತೆ ಬರ್ತಕ್ಕಂಥದ್ದು ಬೆಳೆಗಳನ್ನ ಸರ್ದಿಯ ಮೂಲಕ ಇಟ್ ಇಸ್ ಇಂಟರ್ ಕ್ರಾಪಿಂಗ್ ಆಗಿರ್ಬೋದು, ಇಟ್ ಇಸ್ ಕ್ರಾಪ್ ರೊಟೇಷನ್ ಮಾಡಬೇಕು. ಇಂಟರ್ ಕ್ರಾಪಿಂಗ್ ಆಗಿರ್ಬೋದು, ಕ್ರಾಪ್ ರೊಟೇಷನ್. ಈಗ ನೀವೇ ನೋಡೋದಾದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ರಾಗಿ ಬೆಳಿತೀವಿ, ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಆಗಿರ್ಬೋದು ಬೆಳೆಗಳನ್ನ ಒಟ್ಟಿಗೆ ಬೆಳಿತೀವಿ. ಇಟ್ ಇಸ್ ಅವರೆಕಾಳು ಆಗಿರ್ಬೋದು, ಅದೇ ರೀತಿ ಇಟ್ ಇಸ್ ತೂರ್ ದಾಲ್ ಆಗಿರ್ಬೋದು. ಇನ್ನು ಬೆಳೆದಾಗ ಏನಾಗತ್ತಪ್ಪ ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ಸಾಯಿಲ್ ಇರ್ತಕ್ಕಂಥ ಫಲವತ್ತು ಕೂಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಕ್ರಾಪ್ ರೊಟೇಷನ್ ಅಂತ ಕರಿತೀವಿ. ಕ್ರಾಪ್ ರೊಟೇಷನ್ ಬೆಳೆಗಳನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ಸರದಿಯ ಮೂಲಕ ಬೆಳೀತಕ್ಕಂಥದನ್ನ ವಿ ಕಾಲ್ ಇಟ್ ಆಸ್ ಬೆಳೆಯ ಸರದಿ ಅಥವಾ ಕ್ರಾಪ್ ರೊಟೇಷನ್ ಅಂತ ಕರಿತೀವಿ. ಕ್ರಾಪ್ ರೊಟೇಷನ್ ಇಷ್ಟು ಮೇಜರ್ ಆಗಿ ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮೇಜರ್ ಆಗಿ ನಮ್ಮ ಮಣ್ಣಿನ ಸಂರಕ್ಷಣೆ ವಿಧಾನಗಳು ಅಂತ ಕರಿತೀವಿ. ಇದರ ಜೊತೆಗೆ ಸರ್ ಈಗ ಇದೆಲ್ಲ ಓಕೆ, ನಾನೀಗ ನಮ್ಮ ತೋಟ ಮಾಡ್ತಾ ಇದ್ದೀನಿ, ಬಟ್ ಅದು ತುಂಬಾ ಗಾಳಿ ಇದೆ. ಆ ಗಾಳಿಯನ್ನ ವಿಂಡ್ ಎರೋಷನ್ ಅನ್ನ ಗಾಳಿಯಿಂದ ಕ್ರಿಯೇಟ್ ಆಗ್ತಕ್ಕಂಥ ಇಟ್ ಇಸ್ ಎರೋಷನ್ ಯಾವ ರೀತಿ ಕಡಿಮೆ ಮಾಡ್ಬೋದಪ್ಪ ಅಂದ್ರೆ ಎರಡು ರೀತಿ ಕಡಿಮೆ ಮಾಡ್ಬೋದು. ಒಂದು ವಿಂಡ್ ಬ್ರೇಕ್ ಮೂಲಕ, ಆಗ್ರೋ ಫಾರೆಸ್ಟ್ರಿ ಮೂಲಕ. ಅಲ್ಲಿ ಇಟ್ ಇಸ್ ಮೇಜರ್ ಆಗಿ ಮರ ಗಿಡಗಳನ್ನ ಬೆಳೆಸಬೇಕು. ಮರ ಗಿಡಗಳನ್ನ ಬೆಳೆಸಿದಾಗ ಮೇಜರ್ ಆಗಿ ಕೃಷಿ ಅರಣ್ಯಕರಣ ಅಂತ ಕರಿತೀವಿ. ಅರಣ್ಯಕರಣ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಇಸ್ ಈ ಒಂದು ನಮ್ಮ ಗದ್ದೆಗಳಿದ್ರೆ, ಈಗ ನೆನ್ಪಿಟ್ಕೊಳ್ರಪ್ಪ, ಇದು ನಮ್ಮ ಗದ್ದೆ ಇದೆ, ಅತಿ ಹೆಚ್ಚು ಗಾಳಿ ಬೀಸ್ತಾ ಇದೆ. ನಾವು ಈ ಗಾಳಿ ಬೀಸೋದನ್ನ ಹೆಂಗಪ್ಪ ಕಡಿಮೆ ಮಾಡೋದು ಅಂತಂದ್ರೆ ಇಲ್ಲಿ ನೋಡಿ ಬಾರ್ಡರ್ ಅಲ್ಲಿ ಏನಪ್ಪ ಮಾಡ್ರಿ ಅಂತಂದ್ರೆ ಮರ ಗಿಡಗಳನ್ನ ಬೆಳೆಸಿ. ನಾವು ಮರ ಗಿಡಗಳನ್ನ ಬೆಳೆಸ್ತಕ್ಕಂಥದನ್ನ ಆಗ್ರೋ ಫಾರೆಸ್ಟ್ರಿ ಅಂತ ಕರಿತೀವಿ, ಅಥವಾ ಕೃಷಿ ಅರಣ್ಯೀಕರಣ ಅಂತ ಕರಿತೀವಿ. ಇದನ್ನ ಆಗ್ರೋ ಫಾರೆಸ್ಟ್ರಿ. ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಗಾಳಿಯನ್ನ ತಡೆಗಟ್ಟಬೇಕು. ಗಾಳಿಯನ್ನು ತಡೆಗಟ್ಟತಕ್ಕಂಥ ಯಾವ ರೀತಿ ಅಂತಂದ್ರೆ ಇಟ್ ಇಸ್ ಮರ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು. ಅದನ್ನ ವಿ ಕಾಲ್ ಇಟ್ ಆಸ್ ವಿಂಡ್ ಬ್ರೇಕ್ಸ್. ಪ್ಲಾಂಟಿಂಗ್ ರೋಸ್ ಆಫ್ ಟ್ರೀಸ್ ಟು ಕರ್ಬ್. ಏನಪ್ಪಾ ಅಂದ್ರೆ ಟು ಕರ್ಬ್ ಏನಂತಂದ್ರೆ ಮೇಜರ್ ಆಗಿ ಗಾಳಿಯಿಂದ ಕ್ರಿಯೇಟ್ ಆಗ್ತಕ್ಕಂಥ ಎರೋಷನ್ ಅನ್ನ ಕಡಿಮೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ. ನಿಮ್ ನೆನಪಿದ್ರೆ ಮೊದಲು ನಾನು
ನೀರಿಗೆ ಸಂಬಂಧಪಟ್ಟಂಗೆ ನೋಡಿದ್ವಿ. ನೀರಿಗೆ ಸಂಬಂಧಪಟ್ಟಂಗೆ ಟೆರ್ರಸ್ ಫಾರ್ಮಿಂಗ್, ಕಂಟೋರ್ ಬಡಿಂಗ್ ಅಂತ ನೋಡಿದ್ವಿ, ಮಲ್ಚಿಂಗ್ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕ್ರಾಪ್ ರೊಟೇಷನ್ ಬಗ್ಗೆ ಕೂಡ ನೋಡಿದ್ವಿ. ಅದಾದ್ಮೇಲೆ ಕೃಷಿಗೆ ಸಂಬಂಧಪಟ್ಟಂಗೆ ಆಗ್ರೋ ಫಾರೆಸ್ಟ್ರಿ ಬಗ್ಗೆ ನೋಡಿದ್ವಿ. ವಿಂಡ್ಸ್ ಅನ್ನ ಯಾವ ರೀತಿ, ಗಾಳಿಯನ್ನ ಯಾವ ರೀತಿ ತಡೆಗಟ್ಟತಕ್ಕಂಥ ಅದನ್ನ ಬಗ್ಗೆ ಕೂಡ ನೋಡಿದ್ವಿ. ಈಗ ನೀವೇ ಹೇಳ್ರಪ್ಪ, ಇಟ್ ಇಸ್ ಎಲ್ಲಿ ಮೇಜರ್ ಆಗಿ ಇಟ್ ಇಸ್ ವಾಟರ್ ಎರೋಷನ್ ಆಗತ್ತೆ, ಎಲ್ಲಿ ವಿಂಡ್ ಎರೋಷನ್ ಆಗತ್ತೆ. ನಾವು ವಾಟರ್ ಎರೋಷನ್ ಆಗಬೇಕಾದ್ರೆ ಅತಿ ಹೆಚ್ಚು ನೀರಾವರಿ ಇರಲೇಬೇಕು ಅಂತ ಪ್ರದೇಶದಲ್ಲಿ ವಾಟರ್ ಎರೋಷನ್ ಆಗುತ್ತೆ. ಅದೇ ಗಾಳಿಗೆ ಸಂಬಂಧಪಟ್ಟಂಗೆ ಎರೋಷನ್ ಆಗಬೇಕಾದ್ರೆ ಇಟ್ ಇಸ್ ಡೆಸರ್ಟ್ಸ್ ಅಲ್ಲೇ ಆಗ್ತವೆ. ಆ್ಯಂಡ್ ಇಷ್ಟು ಹೇಳ್ತಾ ಈ ಒಂದು ಟಾಪಿಕ್ ಅಂತಕ್ಕಂಥದ್ದು ಮೇಜರ್ ಆಗಿ ಏನಪ್ಪಾ ಅಂದರೆ ಇಲ್ಲಿಗೆ ಮುಕ್ತಾಯ ಆಗತ್ತೆ. ನಾವು ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂದರೆ ನ್ಯಾಚುರಲ್ ವೆಜಿಟೇಷನ್ ಆಫ್ ಇಂಡಿಯಾ. ನಮ್ಮ ಭಾರತದಲ್ಲಿರ್ತಕ್ಕಂಥ ನೈಸರ್ಗಿಕ ಸಸ್ಯ ವರ್ಗಗಳು. ಈಗ ನೀವೇ ಹೇಳಿ, ಸಸ್ಯ ವರ್ಗ ಅಂದ್ರೇನು, ಭಾರತದಲ್ಲಿ ಎಷ್ಟು ಸಸ್ಯ ವರ್ಗಗಳಿದ್ದಾವೆ, ಭಾರತದಲ್ಲಿರ್ತಕ್ಕಂಥದ್ದು ಎಷ್ಟು ಸಸ್ಯ ವರ್ಗಗಳಿದ್ದಾವೆ ಅನ್ನೋದ್ರ ಬಗ್ಗೆ ನೋಡೋಣ. ನನಗೆ ಬೇಗ ಹೇಳ್ಬೇಕೀಗ, ನಾವು ಎಷ್ಟು ಸಸ್ಯಗಳಿದ್ದಾವೆ, ಎಷ್ಟು ಸಸ್ಯ ವರ್ಗಗಳಿದಾವೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವೀಗ ನ್ಯಾಚುರಲ್ ವೆಜಿಟೇಷನ್ ನಿಮ್ಗೆ ಗೊತ್ತಿರಬೇಕಿಲ್ಲಿ. ನಾನು ಆಲ್ರೆಡಿ ನಿಮಗೆ ಹೇಳ್ದೆ, ನಾವು ಯಾವತ್ತೇ ಆಗಲಿ ಇಟ್ ಇಸ್ ಮಳೆ ಆಗಿರ್ಬೋದು, ಮಳೆ ಆಧಾರದ ಮೇಲೆ ಇಟ್ ಇಸ್ ಬೆಳೆ ಕ್ರಿಯೇಟ್ ಆಗುತ್ತೆ. ತಾಪಮಾನಕ್ಕೆ ಸಂಬಂಧಪಟ್ಟಂಗೆ ಬೆಳೆಗಳು ಕ್ರಿಯೇಟ್ ಆಗ್ತವೆ. ಅಲ್ಲಿರ್ತಕ್ಕಂಥ ಮಣ್ಣಿನ ಆಧಾರದ ಮೇಲೆ ಬೆಳೆಗಳನ್ನು ಬೆಳೀಬೋದು. ಅದರ ಜೊತೆಗೆ ಈ ಎಲ್ಲದರ ಜೊತೆಗೆ ಹವಾಮಾನದ ಆಧಾರದ ಮೇಲೆ ಕೂಡ ನಮಗೆ ಹಲವಾರು ಸಸ್ಯ ವರ್ಗಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಜನಸಂಖ್ಯೆ ಕೂಡ ಆಧಾರವಾಗಿರುತ್ತೆ. ಈಗ ನೀವೇ ನೋಡ್ರಪ್ಪ, ಯಾಕಪ್ಪ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇದ್ದಾರೆ? ಯಾವ ಥರ ಯೋಚನೆ ಮಾಡಿದ್ರೆ ಕಾರಣ ಏನಿರ್ಬೋದು ಅಂತ? ಕಾರಣ ಏನಪ್ಪ ಅಂತಂದ್ರೆ ನೈಸರ್ಗಿಕವಾಗಿ ಅಥವಾ ಹವಾಮಾನಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಅತಿ ಹೆಚ್ಚು ತಾಪಮಾನ ಇದೆ, ನೀರು ಕೂಡ ತುಂಬ ಕಡಿಮೆ ಇರೋದ್ರಿಂದ ಜನಸಂಖ್ಯೆ ಕೂಡ ಕಡಿಮೆ ಇರುತ್ತೆ. ಅಲ್ಲಿರ್ತಕ್ಕಂಥದ್ದು ನೈಸರ್ಗಿಕ ಕೂಡ ಏನಾಗತ್ತಪ್ಪ ಅಂದರೆ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಅದೇ ನೀವು ಮಲೆನಾಡು ರೀಜನ್ ಬಂದಾಗ, ಕರಾವಳಿ ಪ್ರದೇಶಕ್ಕೆ ಬಂದಾಗ ಅತಿ ಹೆಚ್ಚು ನೈಸರ್ಗಿಕ ಇದೆ. ಯಾಕೆ ಅಂತಂದ್ರೆ ಇನ್ಫ್ಲೂಯೆನ್ಸ್ ಬೈ ಏನು ಅಂದರೆ ಅಲ್ಲಿರ್ತಕ್ಕಂಥ ಮಣ್ಣು ಕೂಡ ಫಲವತ್ತಾಗಿದೆ, ಅಲ್ಲಿರ್ತಕ್ಕಂಥ ತಾಪಮಾನ ಒಂದು ಸ್ವಲ್ಪ ಮಾಡ್ರೇಟ್ ಆಗಿದೆ, ಅದ್ರ ಪ್ರತಿದಿನ ಮಳೆ ಬೀಳುತ್ತೆ. ನಾವು ಎಲ್ಲ ಕಾರಣದ ಮೇಲೆ ಅಲ್ಲಿರ್ತಕ್ಕಂಥ ಸಸ್ಯ ವರ್ಗಗಳು ಕೂಡ ಇನ್ಫ್ಲುಯೆನ್ಸ್ ಆಗ್ತಾ ಹೋಗ್ತಿದೆ. ನಾವು ಎಲ್ಲದನ್ನ ಈ ಒಂದು ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ. ನ್ಯಾಚುರಲ್ ವೆಜಿಟೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇಟ್ ಈಸ್ ಭಾರತದಲ್ಲಿರ್ತಕ್ಕಂಥ ನೈಸರ್ಗಿಕ ಸಸ್ಯ ವರ್ಗಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೆನ್ಪಿಟ್ಕೊಳ್ಳಿ, ನಾವು ಇಟ್ ಇಸ್ ಮೇಜರ್ ಆಗಿ ನೈಜದಲ್ಲಿರ್ತಕ್ಕಂಥದ್ದು ನೈಸರ್ಗಿಕ ಸಸ್ಯ ವರ್ಗಗಳು ಯಾವ್ಯಾವು ಅಂತ ನೋಡೋಣ. ನ್ಯಾಚುರಲ್ ವೆಜಿಟೇಷನ್ ಅಂತ ಕರಿತೀವಿ. ನಾವೀಗ ನ್ಯಾಚುರಲ್ ವೆಜಿಟೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ವಿಚ್ ಹ್ಯಾಸ್ ನಾಟ್ ಬೀನ್ ಟಚ್ಡ್ ಬೈ ಹ್ಯೂಮನ್ಸ್. ಅದನ್ನ ವರ್ಜೀನಿಯನ್ ಫಾರೆಸ್ಟ್ ಅಂತ ಕೂಡ ಕರಿತೀವಿ. ಯಾವುದಾದ್ರೂ ಒಂದು ಅರಣ್ಯ ಅಂತಕ್ಕಂಥದ್ದು ಮನುಷ್ಯನು ಟಚ್ ಮಾಡದೇ ಇರ್ತಕ್ಕಂಥ ಪ್ರದೇಶಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಇಟ್ ಈಸ್ ನ್ಯಾಚುರಲ್ ವೆಜಿಟೇಷನ್. ಮನುಷ್ಯ ಅದನ್ನ ಬೆಳೆಸಿರಬಾರ್ದು, ನ್ಯಾಚುರಲ್ ಆಗಿ ಅದು ಬೆಳೆದಿದ್ರೆ ಅಂತ ಪ್ರದೇಶಗಳನ್ನ ಮೇಜರ್ ಏನಂತ ಕರಿತೀವಿ, ನೈಸರ್ಗಿಕ ಸಸ್ಯ ವರ್ಗಗಳು ಅಂತ ಕರಿತೀವಿ. ನಾವು ಈ ನ್ಯಾಚುರಲ್ ವೆಜಿಟೇಷನ್ ಸಂಬಂಧಪಟ್ಟ ಒಂದು ಸ್ವಲ್ಪ ಇಂಟ್ರಡಕ್ಷನ್ ನೋಡೋಣ. ಅದಾದ್ಮೇಲೆ ವಿ ಕ್ಯಾನ್ ಡಿಸ್ಕಸ್ ಒನ್ ಬೈ ಒನ್. ನಾವು ಏನಪ್ಪಾ ಇದು ಅಂತಂದ್ರೆ ಮೇಜರ್ ಆಗಿ ನ್ಯಾಚುರಲ್ ವೆಜಿಟೇಷನ್ ಅಂದ್ರೆ ಏನು ಅಂತಂದ್ರೆ ಇಟ್ಸ್ ಅ ಪ್ಲಾಂಟ್ ಕಮ್ಯುನಿಟಿ. ಸಸ್ಯವರ್ಗ ಅಂತಕ್ಕಂಥದ್ದು ನಾವು ಇಟ್ ಹ್ಯಾಸ್ ಬೀನ್ ಲೆಫ್ಟ್ ಅನ್ಡಿಸ್ಟರ್ಬ್ಡ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ನಾವು ಯಾವುದೇ ಕಾರಣಕ್ಕೂ ಕೂಡ ದೀರ್ಘಕಾಲ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಯಾವುದೇ ತೊಂದರೆ ಮಾಡದೆ, ಮನುಷ್ಯರು ಯಾವುದೇ ತೊಂದರೆ ಮಾಡದೆ ಈ ಒಂದು ಅರಣ್ಯ ಪ್ರದೇಶಗಳನ್ನ ಕ್ರಿಯೇಟ್ ಮಾಡಿದೀವಲ್ವಾ, ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ನ್ಯಾಚುರಲ್ ವೆಜಿಟೇಷನ್ ಅಂತ ಕರಿತೀವಿ. ಬಟ್ ಸರ್, ಈ ನ್ಯಾಚುರಲ್ ವೆಜಿಟೇಷನ್ ಅಂತಕ್ಕಂಥದ್ದನ್ನ ನಾವು ಎಷ್ಟು ವಿಧವಾಗಿ ವಿಂಗಡಣೆ ಮಾಡಿದೀವಪ್ಪ ಅಂದ್ರೆ ಇಲ್ಲಿ ಇಬ್ರು ಜಿಯೋಗ್ರಫರ್ಸ್ ಬರ್ತಾರೆ. ಯಾರಪ್ಪ ಅಂತಂದ್ರೆ ಮೇಜರ್ ಆಗಿ ಚಾಂಪಿಯನ್ ಅಂತ ಕರಿತೀವಿ. ನಮಗೆ ಸ್ವಾತಂತ್ರ್ಯ ಸಿಗಕ್ಕಿಂತ ಮುಂಚೆ ಬಂದಿರತಕ್ಕಂಥದ್ದು 1935ರಲ್ಲಿ ಇಟ್ ಇಸ್ HG ಚಾಂಪಿಯನ್ ಅಂತ ಕರಿತೀವಿ. ಅಂಡ್ ಎರಡನೇದು 1968ರಲ್ಲಿ ಇಟ್ ಇಸ್ SK ಸೇಟ್ ಅಂತಕ್ಕಂಥವ್ರು. ನಾವು 1968ರಲ್ಲಿ SK ಸೇಟ್ ಅಂತ ಕರಿತೀವಿ. ಅಂಡ್ HG ಚಾಂಪಿಯನ್ ಅಂತಕ್ಕಂಥವ್ರು 1930ರಲ್ಲಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಅರಣ್ಯಗಳನ್ನ ನಾವು ಮೇಜರ್ ಆಗಿ ವಿಂಗಡಣೆ ಮಾಡ್ತಾರೆ. ಎಷ್ಟು ವಿಧವಾಗಿ ವಿಂಗಡಣೆ ಮಾಡ್ತಾರಪ್ಪ ಅಂದ್ರೆ 5 ವಿಧವಾಗಿ ವಿಂಗಡಣೆ ಮಾಡ್ತಾರೆ.
ಯಾವಪ್ಪ 5 ವಿಂಗಡಣೆ ಆಗಿ ಮಾಡ್ತಾರೆ ಅಂತಂದ್ರೆ ಮೇಜರ್ ನೆನ್ಪಿಟ್ಕೋಬೇಕಿಲ್ಲಿ 5 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಯಾರ್ಯಾರು ಅಂತಂದ್ರೆ ಚಾಂಪಿಯನ್ ಆಗಿರ್ಬೋದು ಅಂಡ್ ಅದ್ರ ಜೊತೆಗೆ ಈ ಒಂದು ಸೇಟ್ ಆಗಿರ್ತಾರೆ ಇಬ್ರು ಸೇರಿ ಏನ್ ಮಾಡ್ತಾರೆ ಅಂತಂದ್ರೆ ಒಬ್ರು ಮೊದಲು ಕೊಟ್ಟರೆ ಚಾಂಪಿಯನ್ ಅಂತವ್ರು ಕೊಟ್ಟಿರ್ತಾರೆ ಅಂಡ್ ಇದಕ್ಕೆ ಅಡ್ವಾನ್ಸ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ SK ಸೇಟ್ ಆಗಿರ್ತಕ್ಕಂಥವ್ರು. ನಾವು ಇವ್ರ ಪ್ರಕಾರ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಅರಣ್ಯಗಳನ್ನ 5 ವಿಧವಾಗಿ ವಿಂಗಡಣೆ ಮಾಡಬಹುದು. ಯಾವ್ದಾವ್ದಪ್ಪ 5 ವಿಧವಾಗಿ ಅಂತಂದ್ರೆ ನಾನು ಈಗ ತಾನೇ ನಿಮ್ಗೆ ಹೇಳ್ಕೊಟ್ಟೆ. ನಾವು ಮೇಜರಾಗಿ ಅತಿ ಹೆಚ್ಚು ಮಳೆ ಅತಿ ಹೆಚ್ಚು ತಾಪಮಾನ ಆಗ್ತಕ್ಕಂಥ ಪ್ರದೇಶಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಉಷ್ಣ ವಲಯದ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ, ನಿತ್ಯ ಹರಿದ್ವರ್ಣ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ ನಾವು ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಅಂತ ಕರಿತೀವಿ. ಟ್ರಾಪಿಕಲ್ ಎವರ್ಗ್ರೀನ್ ಟೈಪ್ ಆಫ್ ಕ್ಲೈಮೇಟ್ ನೆನ್ಪಿಟ್ಕೋಬೇಕಿಲ್ಲಿ. ಟ್ರಾಪಿಕಲ್ ಎವರ್ಗ್ರೀನ್ ಆಗಬೇಕು ಅಂತಂದ್ರೆ ಇಟ್ ಇಸ್ ಎವರ್ ಗ್ರೀನ್ ಆಗೇ ಇರಬೇಕು. ಅಂದ್ರೆ ಅಲ್ಲಿ ಏನಾಗಬೇಕಪ್ಪ ಪ್ರತಿದಿನ ಮಳೆ ಆಗಬೇಕು, ತಾಪಮಾನ ಕೂಡ ಮಾಡ್ರೇಟ್ ಆಗಿದ್ದಾಗ ನಾವು ಇಲ್ಲಿ ಏನಾಗುತ್ತೆ ಅಂದ್ರೆ ಟ್ರಾಪಿಕಲ್ ಎವರ್ಗ್ರೀನ್. ಇವಾಗ ನೀವು ಅದನ್ನ ಸಾಯಿಲ್ ಕನೆಕ್ಟ್ ಮಾಡಿದಾಗ ಯಾವ ಒಂದು ಮಣ್ಣು ಕ್ರಿಯೇಟ್ ಆಗತ್ತಪ್ಪ ಇಲ್ಲಿ ಅಂತಂದ್ರೆ ಕ್ರಿಯೇಟ್ ಆಗ್ತಕ್ಕಂಥ ಮಣ್ಣು ಯಾವುದು ಅಂತಂದ್ರೆ ಲ್ಯಾಟ್ರೈಟ್ ಸಾಯಿಲ್ ಅಂತ ಕರಿತೀವಿ. ಇನ್ನೇನು ಗುರು ನಾನು ಹೇಳ್ಕೊಳ್ಳಿ ನಿಮಗೆ, ಇಷ್ಟು ಗೊತ್ತಾರೆ ಮುಗ್ದೋಯ್ತು ಕತೆ. ಅಲ್ಲಿ ಇರ್ತಕ್ಕಂಥ ಸಸ್ಯ ವರ್ಗಗಳು ಯಾವ್ಯಾವು ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ರೋಸ್ವುಡ್ ಆಗಿರ್ಬೋದು, ಮಹಾಗೋನಿ ಆಗಿರ್ಬೋದು, ಎಬೋನಿ ಆಗಿರ್ಬೋದು, ಈ ಎಲ್ಲದನ್ನ ಇಲ್ಲಿ ನೋಡ್ತೀವಿ. ಅಂಡ್ ಎರಡನೇದು ಬರ್ತಕ್ಕಂಥದ್ದು ಉಷ್ಣ ವಲಯದಲ್ಲಿರ್ತಕ್ಕಂಥ ಪತನಶೀಲ ಕಾಡು ಅಂತ ಕರಿತೀವಿ. ಉಷ್ಣ ವಲಯದಲ್ಲಿರ್ತಕ್ಕಂಥ ಪತನಶೀಲ ಕಾಡುಗಳು ಅಂತ ಕರಿತೀವಿ. ಏನಪ್ಪ ಈ ಪತನಶೀಲ ಕಾಡುಗಳು ಅಂತಂದ್ರೆ ಇಟ್ ಇಸ್ ದ ಟ್ರಾಪಿಕಲ್ ಡೆಸಿಡಿಯಸ್ ಟೈಪ್ ಆಫ್ ಕ್ಲೈಮೇಟ್. ನಾವು ಈ ಟ್ರಾಪಿಕಲ್ ಡೆಸಿಡಿಯಸ್ ಟೈಪ್ ಆಫ್ ಕ್ಲೈಮೇಟ್ ಅಲ್ಲಿ 2 ಬರ್ತವೆ, ಒಂದು ಡ್ರೈ ಅಂಡ್ ಮಾಯ್ಸ್ಟ್ ಅಂತ. ನಾವು ಮೇಜರ್ ಡ್ರೈ ಅಂಡ್ ಮಾಯ್ಸ್ಟ್ ಅಂತ ನೋಡೋದ್ರ ಬಗ್ಗೆ ನಾವು ಡೆಸಿಡಿಯಸ್ ಟೈಪ್ ಆಫ್ ಫಾರೆಸ್ಟ್ ಎರಡನೇ ವಿಧವಾಗಿರ್ತದೆ. ಅಂಡ್ ಮೂರನೇ ವಿಧ ಏನಪ್ಪಾ ಅಂದ್ರೆ ಉಷ್ಣವಲಯದಲ್ಲಿರ್ತಕ್ಕಂಥ ಮುಳ್ಳಿನ ಕಾಡುಗಳು, ಥಾರ್ನ್ ಫಾರೆಸ್ಟ್. ಈಗ ನೀವೇ ನೋಡ್ರಪ್ಪ, ಥಾರ್ನ್ ಫಾರೆಸ್ಟ್ ಎಲ್ಲಿ ಸಿಗ್ತವೆ ಅಂತಂದ್ರೆ ರಾಜಸ್ಥಾನ್, ಗುಜರಾತ್ ಈ ಒಂದು ಪ್ರದೇಶದಲ್ಲಿ ಝೀರೋಫೈಟ್ಸ್ ಅಂತಕ್ಕಂಥ ಇರ್ತವೆ. ಯಾವುದು ಅಂತಂದ್ರೆ ಮೇಜರ್ ಆಗಿ ಅಲೋವಿರಾ ಅಂತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿ ಸಿಗ್ತವೆ. ನಾವು ಅತಿ ಹೆಚ್ಚು ಕಾಡಿರ್ತಕ್ಕಂಥದ್ದು ಯಾವ ವಿಧದಲ್ಲಿ ಬರ್ತವಪ್ಪ ಅಂತಂದ್ರೆ ಟ್ರಾಪಿಕಲ್ ಡೆಸಿಡಿಯಸ್ ಅಥವಾ ಉಷ್ಣವಲಯದ ಪತನಶೀಲ ಕಾಡು ಅಂಡ್ರಲ್ಲಿ ಬರ್ತವೆ. ಗೊತ್ತಿರಲಿ. ನಾವು 4ನೇದು ಬರ್ತಕ್ಕಂಥದ್ದು ಇಟ್ ಇಸ್ ಪರ್ವತದ ಅರಣ್ಯಗಳು, ಮಾಂಟೇನ್ ಟೈಪ್ ಆಫ್ ಫಾರೆಸ್ಟ್. ಈ ಮಾಂಟೇನ್ ಟೈಪ್ ಆಫ್ ಫಾರೆಸ್ಟ್ ಅಂತಕ್ಕಂಥದ್ದು 2 ವಿಧವಾಗಿ ವಿಂಗಡಣೆ ಆಗಿದೆ. ಒಂದು ನಮ್ಮ ಉತ್ತರಕ್ಕೆ ಸಂಬಂಧಪಟ್ಟಂಗೆ ನಾರ್ತ್ ಅಂತ ಕರಿತೀವಿ. ಅಂಡ್ ಎರಡನೇದು ದಕ್ಷಿಣಕ್ಕೆ ಸಂಬಂಧಪಟ್ಟಂಗೆ. ನಾವು ಉತ್ತರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಕಾಡನ್ನ ಏನಂತ ಕರಿತೀವಪ್ಪ ಅಂದ್ರೆ ಆಲ್ಪೈನ್ ಅರಣ್ಯ ಅಂತ ಕರಿತೀವಿ, ಆಲ್ಪೈನ್ ಫಾರೆಸ್ಟ್ ಅಂತ ಕರಿತೀವಿ. ಎರಡನೇದು ದಕ್ಷಿಣಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಕಾಡನ್ನ ಶೋಲಾ ಫಾರೆಸ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ ಶೋಲಾ ಫಾರೆಸ್ಟ್ ಎಕ್ಸಾಮಲ್ಲಿ ಕೇಳಿದಾರೆ, ಶೋಲಾ ಫಾರೆಸ್ಟ್ ಅಂತ ಕರಿತೀವಿ. ಕತೆ ಬೇಡ ಗುರು, ಇಲ್ಲಿ ಎಷ್ಟು ಬೇಕೋ ಅಷ್ಟೇ, ನಾನು ಅದಕ್ಕೆ ಟೀಚ್ ಮಾಡ್ತಿರೋದು, ಎಷ್ಟು ಬೇಕೋ ಅಷ್ಟು. ಇದು ಬಿಟ್ಟು ಬೇರೆ ಕೇಳಿದ್ರೆ ನಾನು ಕೇಳಿ. ಆಮೇಲೆ ನಾವು ಕೊನೆಯದು ಬರ್ತಕ್ಕಂಥದ್ದು ಲಿಟೋರಲ್ ಸ್ವಾಂಪಿ ಅಂತ ಕರಿತೀವಿ. ಕರಾವಳಿ ಮತ್ತು ಜೋಗು ಪ್ರದೇಶಗಳು, ಕರಾವಳಿ ಮತ್ತು ಕೋಸ್ಟಲ್ ಆ್ಯಂಡ್ ವಿ ಕಾಲ್ ಇಟ್ ಆಸ್ ಜೋಗು ಪ್ರದೇಶಗಳು ಅಥವಾ ಜೋಗು ಅರಣ್ಯಗಳು ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ ಇಟ್ ಇಸ್ ಟ್ರಾಪಿಕಲ್ ಎವರ್ಗ್ರೀನ್ ಅಂದ್ರೆ ಉಷ್ಣವಲಯದ ಇಟ್ ಇಸ್ ನಿತ್ಯ ಹರಿದ್ವರ್ಣ ಅಂತ ಕರಿತೀವಿ, ನಿತ್ಯ ಹರಿದ್ವರ್ಣ. ಅದಾದ್ಮೇಲೆ ಬರ್ತಕ್ಕಂಥದ್ದು ಪತನಶೀಲ ಕಾಡುಗಳು, ಡೆಸಿಡಿಯಸ್ ಟೈಪ್ ಆಫ್ ಫಾರೆಸ್ಟ್. ಮುಳ್ಳಿನ ಅರಣ್ಯಗಳು ಅಂತ ಕರಿತೀವಿ, ಮುಳ್ಳಿನ ಕಾಡುಗಳು ಅಂತ ಕರಿತೀವಿ. 4ನೇದು ಬರ್ತಕ್ಕಂಥದ್ದು ಮಾಂಟೇನ್ ಟೈಪ್ ಆಫ್ ಫಾರೆಸ್ಟ್ ಅಥವಾ ಪರ್ವತದ ಅರಣ್ಯಗಳು. 4ನೇದು. 5ನೇದು ಬರ್ತಕ್ಕಂಥದ್ದು ಕರಾವಳಿ ಮತ್ತು ಜೋಗು ಅರಣ್ಯಗಳು ಅಥವಾ ಜೋಗು ಪ್ರದೇಶಗಳು ಅಂತ ಕರಿತೀವಿ. ನಾವು ಯಾವುದಕ್ಕೆ ಸಂಬಂಧಪಟ್ಟಂಗಪ್ಪ ಅಂತಂದ್ರೆ ಇಟ್ ಇಸ್ ನಮ್ಮ ಮೇಜರ್ ಆಗಿ 5 ಅರಣ್ಯಗಳಿದಾವೆ. ಈ 5 ಬಗ್ಗೆ ನೋಡ್ತೋಗೋಣ. ಬಟ್ ನೆನ್ಪಿಟ್ಕೊಳ್ರಪ್ಪ, ಒಂದು ಸ್ವಲ್ಪ ಬೇಸಿಕ್ ನೆನ್ಪಿಟ್ಕೊಳ್ರಿ. ಟ್ರಾಪಿಕಲ್ ಎವರ್ಗ್ರೀನ್ ಆಗಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಲೊಕೇಶನ್ ಎಲ್ಲಿ ಬರ್ತವೆ ಅಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಬರ್ತವೆ, ಅದೇ ರೀತಿ ಈಶಾನ್ಯ ಪ್ರದೇಶಗಳು ಬರ್ತವೆ. ಈಗ ತಾನೇ ಹೇಳಿದೆ ಅತಿ ಹೆಚ್ಚು ಮಳೆ ಆಗಬೇಕು, ಅತಿ ಹೆಚ್ಚು ಮಳೆ ಆದಾಗ ಮಾತ್ರ ಎಲೆ ಅಂತಕ್ಕಂಥದ್ದು ಒಂದೇ ಸಮಯದಲ್ಲಿ ಉದುರಲ್ಲ, ನಾವು ಹಲವಾರು ಸೀಸನ್ಸ್ ಅಲ್ಲಿ ಉದುರ್ತಾ ಹೋಗ್ತಿರ್ತವೆ. ಅದಕ್ಕೆ ನೋಡೋದಕ್ಕೆ ಹೆಂಗಿರ್ತದೆ, ಇಟ್ ಇಸ್ ಎವರ್ಗ್ರೀನ್ ಆಗೇ ಇರ್ತವೆ. ಅದಕ್ಕೆ ಅಂತದನ್ನ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅಂತ ಕರಿತೀವಿ, ಎವರ್ಗ್ರೀನ್ ಟೈಪ್ ಆಫ್ ಕ್ಲೈಮೇಟ್. ಇಟ್ ಇಸ್ ಟೆಂಪರೇಚರ್ ಜಾಸ್ತಿ ಇರಬೇಕು, ಮಳೆ ಕೂಡ ಇಟ್ ಇಸ್ 200 ಸೆಂಟಿಮೀಟರ್ಗೆ ಜಾಸ್ತಿ ಮಳೆ ಆಗಬೇಕು. ಆ್ಯಂಡ್ ಇಲ್ಲಿ ಇರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂತಂದ್ರೆ ಲ್ಯಾಟ್ರೈಟ್ ಸಾಯಿಲ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಸಸ್ಯವರ್ಗಗಳು ಯಾವ್ಯಾವ ಇರ್ತಾವಪ್ಪ ಅಂದ್ರೆ ಮೇಜರ್ ಆಗಿ ರೋಸ್ವುಡ್ ಆಗಿರ್ಬೋದು, ಎಬೋನಿ ಆಗಿರ್ಬೋದು, ಇವೆಲ್ಲ ಇರ್ತವೆ. ನಾವಿಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಅಂತಕ್ಕಂಥದ್ದು ಇಟ್ ಇಸ್ ನ್ಯಾಚುರಲ್ ವೆಜಿಟೇಷನ್ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿರುತ್ತೆ. ಎರಡನೇದು ನಮ್ಮ ಭಾರತ ಅಂತಕ್ಕಂಥದ್ದು ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್ ಅಲ್ಲಿ ಇರೋದ್ರಿಂದ
ಮಾನ್ಸೂನ್ ಸಂಬಂಧಪಟ್ಟಂಗೆ ಇಟ್ ಈಸ್ ಹವಾಮಾನ ಅಂತಕ್ಕಂಥದ್ದು ಆ ರೀತಿ ಇರೋದ್ರಿಂದ ನಾವು 80% ಮಳೆ ನಮಗೆ ಮಾನ್ಸೂನ್ ಟೈಮಲ್ಲಿ ಆಗೋದ್ರಿಂದ ಇಟ್ ಈಸ್ ಬೇರೆ ಟೈಮಲ್ಲಿ ಸ್ವಲ್ಪ ಮಳೆ ಕಡಿಮೆ ಇರುತ್ತೆ. ಮಳೆ ಕಡಿಮೆ ಇದ್ದಾಗ ಎಲೆ ಅಂತಕ್ಕಂಥದ್ದು ಉದುರುತ್ತೆ. ಎಲೆ ಉದುರ್ತಕ್ಕಂಥ ಪ್ರದೇಶಗಳು ಏನಂತ ಕರಿತೀವಪ್ಪ ಅಂದರೆ ಪತನಶೀಲ ಕಾಡು ಅಂತ ಕರಿತೀವಿ. ಡೆಸಿಡಿಯಸ್ ಟೈಪ್ ಆಫ್ ಕ್ಲೈಮೇಟ್. ಎಲೆ ಉದುರುತ್ತೆ. ಮೂರನೇದು ಬರ್ತಕ್ಕಂಥದ್ದು ಕೆಲವೊಂದು ಪ್ರದೇಶಗಳಲ್ಲಿ ಮಳೆ ತುಂಬ ಕಡಿಮೆ ಇರುತ್ತೆ, 50 ಸೆಂಟಿಮೀಟರ್ ಕಡಿಮೆ ಇರುತ್ತೆ ಮಳೆ. ಅಂಥ ಪ್ರದೇಶಗಳು ಏನಾಗ್ತವೆ ಮುಳ್ಳಿನ ಕಾಡುಗಳು ಅಂತ ಕರಿತೀವಿ. ನಾವು ಎತ್ತರದಲ್ಲಿರ್ತಕ್ಕಂಥ ಪ್ರದೇಶಗಳಿಗೆ ಎತ್ತರಕ್ಕೆ ಹೋಗ್ತಿದ್ದಂಗೆ ನಮ್ಮ ತಾಪಮಾನ ತುಂಬಾ ಕಡಿಮೆ ಆಗುತ್ತೆ. ತಾಪಮಾನ ಕಡಿಮೆ ಆಗ್ತಕ್ಕಂಥ ಪ್ರದೇಶಗಳಲ್ಲಿ ಯಾವ ಒಂದು ಪರ್ವತಗಳು ಇರ್ತಾವಪ್ಪ ಅಂದ್ರೆ ಅಥವಾ ಅರಣ್ಯ ಇರುತ್ತೆ ಅಂದ್ರೆ ಪರ್ವತದ ಅರಣ್ಯ ಅಂತ ಕರಿತೀವಿ. ಮೌಂಟೇನ್ ಟೈಪ್ ಆಫ್ ಕ್ಲೈಮೇಟ್. ಅದಾದ್ಮೇಲೆ ಕೊನೆಯದು ಯಾವ್ದಪ್ಪ ಅಂದ್ರೆ ನಮ್ಮ ಕರಾವಳಿ ಇದೆ. ಹತ್ರ ಒಂದು 7500 ಕಿಲೋಮೀಟರ್ ಕರಾವಳಿ ಇರೋದ್ರಿಂದ ನಮ್ಗೆ ಏನ್ ಸಿಗತ್ತಪ್ಪ ಅಂತಂದ್ರೆ ಕರಾವಳಿ ಮತ್ತು ಜೋಗು ಪ್ರದೇಶಗಳು ಕೂಡ ಸಿಗ್ತವೆ. ಇದು ಅಕಾರ್ಡಿಂಗ್ ಟು ಚಾಂಪಿಯನ್ ಅಂಡ್ ಅಕಾರ್ಡಿಂಗ್ ಸ್ಟೇಟ್ ಪ್ರಕಾರ 5 ವಿಧವಾಗಿ ವಿಂಗಡಣೆ ಮಾಡಿದ್ದಾರೆ. ಇಟ್ ಈಸ್ ತುಂಬಾ ಇಂಪಾರ್ಟೆಂಟ್. ಬಟ್ ನಿಮ್ ಕಾನ್ಸೆಪ್ಟ್ ಅರ್ಥ ಮುಗ್ದೈತಪ್ಪ. ಈಗ ನೋಡಿ ಯಾವ ಅರಣ್ಯಗಳು ಬರ್ತವೆ, ಯಾವ ಅರಣ್ಯಗಳು ಬರ್ತವೆ ಅಂದ್ರೆ ಮೊದಲನೇದು ಬರ್ತಕ್ಕಂಥದ್ದು ಇಟ್ ಈಸ್ ಡೆಸರ್ಟ್ ಅಂತ ಕರಿತೀವಿ. ಡೆಸರ್ಟ್ ಮುಳ್ಳಿನ ಪ್ರದೇಶಗಳು ಅಂತ, ಮುಳ್ಳಿನ ಅರಣ್ಯಗಳು ಅಂತ ಕರಿತೀವಿ. ಎರಡನೇದು ಬರ್ತಕ್ಕಂಥದ್ದು ನೋಡಿ, ಇಲ್ಲಿ ಎರಡನೇದು ಬರೋದು ಯಾವ್ದು, ಇಲ್ಲಿ ಮೇಜರ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ ಎವರ್ಗ್ರೀನ್ ಟೈಪ್ ಆಫ್ ಕ್ಲೈಮೇಟ್. ಎವರ್ಗ್ರೀನ್ ಟೈಪ್ ಆಫ್ ಕ್ಲೈಮೇಟ್. ಅಂಡ್ ಮೆಜಾರಿಟಿ ಬರ್ತಕ್ಕಂಥ ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ ಡೆಸಿಡಿಯಸ್ ಕ್ಲೈಮೇಟ್. ಡೆಸಿಡಿಯಸ್ ಬರ್ತವೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಮಾಂಟೇನ್. ಇಟ್ ಈಸ್ ಪರ್ವತದಲ್ಲಿ ಬರ್ತಕ್ಕಂಥದ್ದು ಪರ್ವತದ ಅರಣ್ಯಗಳು ಅಂತ ಕರಿತೀವಿ. ಅಂಡ್ ಕೊನೆಯದು ಯಾವ್ದಪ್ಪ ಅಂದ್ರೆ ನಮ್ಮ ಕರಾವಳಿ ಇರತಕ್ಕಂಥದ್ದು ಕೋಸ್ಟಲ್ ಜೋಗು ಪ್ರದೇಶ ಮತ್ತು ಕರಾವಳಿ ಅರಣ್ಯಗಳಂತ ಕರಿತೀವಿ. ಓಕೆನಾ? ಇಷ್ಟನ್ನ ಒಂದೊಂದ ಡಿಸ್ಕಸ್ ಮಾಡ್ತಾ ಹೋಗ್ತಾರಣ. ನೆನಪಿರಲಿ, ಮತ್ತೆ ಕೇಳಬಾರ್ದು. ನಾವು ಮೊದಲನೇದು ಯಾವ್ದಪ್ಪ ಅಂದ್ರೆ ಟ್ರಾಪಿಕಲ್ ಎವರ್ಗ್ರೀನ್ ಟೈಪ್ ಆಫ್ ಕ್ಲೈಮೇಟ್. ನೆನ್ಪಿಟ್ಕೋಬೇಕಿಲ್ಲಿ ನಾವು ಈ ಒಂದು ಟಾಪಿಕ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ಕೆಲವೊಂದು ಬ್ಲೂ ಪ್ರಿಂಟ್ ನೆನ್ಪಿಟ್ಕೊಳ್ಳಿ. ನಾವಿಲ್ಲಿ ಮಳೆ ಎಷ್ಟಾಗತ್ತೆ, ಮಳೆ ಎಷ್ಟಿರುತ್ತೆ, ಆ್ಯಂಡ್ ಎರಡನೇದು ತಾಪಮಾನ ಯಾವ ರೀತಿ ಇರುತ್ತೆ, ಆ್ಯಂಡ್ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿರ್ತಕ್ಕಂಥ ಮಣ್ಣು ಯಾವ ರೀತಿ ಇದೆ, ಮೂರನೇದು. ನಾವು ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿರ್ತಕ್ಕಂಥ ಸಸ್ಯ ವರ್ಗಗಳು ಯಾವ್ಯಾವು, ಜೊತೆಗೆ ಆ್ಯಂಡ್ ಯಾವ ಲೊಕೇಶನ್ ಇದೆ ಅಂತ ಗೊತ್ತಿರಲಿ. ನಾನು ಆಲ್ರೆಡಿ ನಿಮಗೆ ಹೇಳಿದೆ ಯಾವ ಲೊಕೇಶನಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಇರ್ತಾವಪ್ಪ ಅಂತಂದರೆ ಮೇಜರ್ ಇರ್ತಕ್ಕಂಥದ್ದು ಮೂರೇ ಇದರಲ್ಲಿ ಪಶ್ಚಿಮ ಘಟ್ಟಗಳು, ನಾರ್ತ್ ಈಸ್ಟರ್ನ್ ರೀಜನ್ ಅಂತ ಕರಿತೀವಿ. ಈಶಾನ್ಯಕ್ಕೆ ಸಂಬಂಧಪಟ್ಟಂಗೆ ವೆಸ್ಟರ್ನ್ ಘಾಟ್ ಅಂತ ಹೇಳಿದೆ. ಆ್ಯಂಡ್ ಅದ್ರ ಜೊತೆಗೆ ಅಂಡಮಾನ್ ನಿಕೋಬಾರ್ ಕೂಡ ಬರುತ್ತೆ. ಅಂಡಮಾನ ನಿಕೋಬಾರ್, ಅದಾದಮೇಲೆ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್, ಜೊತೆಗೆ ಈಶಾನ್ಯ ಪ್ರದೇಶಗಳು. ಇಲ್ಲಿ ಅತಿ ಹೆಚ್ಚು ಮಳೆ ಆಗತ್ತೆ. ಅದರ ಜೊತೆಗೆ ಮಳೆಯ ಜೊತೆಗೆ ಅತಿ ಹೆಚ್ಚು ತಾಪಮಾನ ಕೂಡ ಇರುತ್ತೆ. ಮಳೆ ಅಂತ ನಾವು ಆಲ್ರೆಡಿ ಹೇಳಿದೆ 200 ಸೆಂಟಿಮೀಟರ್ ಜಾಸ್ತಿ ಇರುತ್ತೆ. ಆ್ಯಂಡ್ ಮೇಜರ್ ಆಗಿ ತಾಪಮಾನ ಅಂತಕ್ಕಂಥ ಕೂಡ ಒಂದು ರೇಂಜಿಗೆ ಜಾಸ್ತಿನೇ ಇರುತ್ತೆ. 20 ಸೆಂಟಿಮೀಟರ್ಗೆ ಜಾಸ್ತಿ ತಾಪಮಾನ ಇರುತ್ತೆ. ಸರ್ ಎಲ್ಲ ಇದ್ರೆ ಇಲ್ಲಿ ಏನಾಗತ್ತಪ್ಪ ಅಂದರೆ ಎಲೆ ಅಂತಕ್ಕಂಥದ್ದು ಒಂದು ಸಮಯದಲ್ಲಿ ಉದುರಲ್ಲ. ಆ್ಯಂಡ್ ಎರಡನೇದು ಅತಿ ಹೆಚ್ಚು ಸಸ್ಯವರ್ಗಗಳು ಕೂಡ ಇರ್ತವೆ. ಎಕ್ಸಾಂಪಲ್ ಕೇಳಿದ್ದಾರೆ, ಅತಿ ಹೆಚ್ಚು ಸಸ್ಯವರ್ಗಗಳು ಯಾವ ಪ್ರದೇಶದಲ್ಲಿ ಬೀಳತ್ತಪ್ಪ ಅಂದರೆ ಮೇಜರ್ ಆಗಿ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಸಸ್ಯವರ್ಗಗಳು ಇರ್ತವೆ. ಯಾವ ಸಸ್ಯವರ್ಗಗಳು ಇರ್ತಾವಪ್ಪ ಅಂದರೆ ಇಟ್ ಇಸ್ ರೋಸ್ವುಡ್ ಆಗಿರ್ಬೋದು, ಮಹಾಗೋನಿ ಆಗಿರ್ಬೋದು, ಎಬೋನಿ ಆಗಿರ್ಬೋದು. ಈ ಎಲ್ಲ ಕೂಡ ಈ ಒಂದು ಪ್ರದೇಶದಲ್ಲಿ ಇರ್ತವೆ. ಅತಿ ಹೆಚ್ಚು ಮಳೆ, ಅತಿ ಹೆಚ್ಚು ತಾಪಮಾನ, ಯಾವ ರೀತಿ ಮಣ್ಣು ಇರುತ್ತಪ್ಪ ಅಂದ್ರೆ ಲ್ಯಾಟ್ರೈಟ್ ಸಾಯಿಲ್, ಜೊತೆಗೆ ಇಲ್ಲಿರ್ತಕ್ಕಂಥ ಪದಾರ್ಥಗಳು ಕೂಡ ಇವಿರ್ತವೆ. ಇಷ್ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರಿತೀವಿ. ಹೈಯೆಸ್ಟ್ ಅಮೌಂಟ್ ಆಫ್ ಗೊತ್ತಿರಬೇಕಿಲ್ಲಿ ಲೊಕೇಶನ್ ಯಾವುದು, ಎಷ್ಟು ಪ್ರೆಸಿಪಿಟೇಷನ್ ಆಗುತ್ತೆ, ಮಳೆ ಎಷ್ಟಾಗತ್ತೆ, ಟೆಂಪ್ರೇಚರ್ ಎಷ್ಟು, ಫಾಲೋಡ್ ಬೈ ಇರ್ತಕ್ಕಂಥ ವೆಜಿಟೇಷನ್ ಯಾವ ರೀತಿ ಇರ್ತವೆ, ಫಾಲೋಡ್ ಬೈ ವಿ ಕಾಲ್ ಇಟ್ ಏನಪ್ಪ ಅಂದರೆ ಸ್ಪೀಷಸ್ ಯಾವ್ಯಾವು ಅಂತ. ಇಷ್ಟು ಎವರ್ಗ್ರೀನ್ಗೆ ಸಂಬಂಧಪಟ್ಟಂಗೆ ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಅದಾದ್ಮೇಲೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದಾದ್ಮೇಲೆ ಬರ್ತಕ್ಕಂಥದ್ದು ಏನು ಅಂತಂದ್ರೆ ಎರಡನೇದು ಬರ್ತವೆ ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ ಉಷ್ಣ ವಲಯದ ಪತನಶೀಲ ಕಾಡುಗಳು. ನಾನು ಆಲ್ರೆಡಿ ಹೇಳಿದೆ ಈ ಪತನಶೀಲ ಕಾಡುಗಳಲ್ಲಿ ಎರಡು ಬರ್ತವೆ. ಒಂದು ತೇವಾಂಶವುಳ್ಳ ಅಂಡ್ ದಟ್ ಇಸ್ ನಥಿಂಗ್ ಬಟ್ ಮಾಯ್ಸ್ಟ್. ಎರಡನೇದು ಯಾವ್ದಪ್ಪ ಅಂದ್ರೆ ಡ್ರೈ ಡೆಸಿಡಿಯಸ್ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ ಈ ಒಂದು ಮೇಜರ್ ಆಗಿ ಅರಣ್ಯಗಳನ್ನ ಮಾನ್ಸೂನ್ ಕಾಡುಗಳು ಅಂತ ಕೂಡ ಕರಿತೀವಿ. ಯಾಕಪ್ಪ ಅಂದ್ರೆ ಇಟ್ ಇಸ್ 80% ಮಳೆ ಅಂತಕ್ಕಂಥದ್ದು ನಮಗೆ ಮಾನ್ಸೂನ್ ಟೈಮಲ್ಲಿ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಎಲೆಗಳು ಉದುರಕ್ಕೆ ಶುರುವಾಗ್ತವೆ. ಅಂಡ್ ಎಲೆ ಉದುರಿದಾಗ ಏನಾಗಿರ್ತಪ್ಪ ಅಂದ್ರೆ ಬತ್ತೋಗಿರಂಗೆ ಕಾಣಿಸ್ತವೆ.
ಹೌದಾ ಇಲ್ವೋ? ನಾವೀಗ ಮಳೆ ಅಂತಕ್ಕಂಥದ್ದು ಎಷ್ಟಾಗತ್ತಪ್ಪ ಮಾಯಿಸ್ಟಲ್ಲಿ ಅಂತಂದರೆ ಇಲ್ಲಾದರೆ 100ರಿಂದ 200 ಆಗತ್ತೆ. 100ಕ್ಕಿಂತ ಕಡಿಮೆ ಆದ 70ವರೆಗೂ ಆದರೆ ಅದನ್ನು ಡ್ರೈ ಡೆಸಿಡಿಯಸ್ ಅಂತ ಕರಿತೀವಿ. ಇದು ತೇವಾಂಶ ಉಳ್ಳ ಅಂತಂದರೆ ಮಳೆ ಆಗ್ತಕ್ಕಂಥದ್ದು ಅತಿ ಹೆಚ್ಚು ಮಳೆನೇ ಇರುತ್ತೆ. ಎಷ್ಟು ಮಳೆ ಇರುತ್ತಪ್ಪ ಅಂತಂದರೆ 100ರಿಂದ 200 ಸೆಂಟಿಮೀಟರ್ ಇರುತ್ತೆ. 100ರಿಂದ 200 ಸೆಂಟಿಮೀಟರು. ನಾವು ಯಾವ ಯಾವ ಸ್ಥಳದಲ್ಲಿ ಈ ಒಂದು ಮಾಯಿಸ್ಟ್ ಇರುತ್ತಪ್ಪ ಅಂತಂದರೆ ಮೇಜರ್ ಆಗಿ ಫೂಟ್ ಹಿಲ್ಸ್ ಆಫ್ ಹಿಮಾಲಯಾಸ್, ಹಿಮಾಲಯ ತಪ್ಪಲಿನಲ್ಲಿ ಇರ್ತವೆ ಹಿಮಾಲಯನ್ ಫೂಟ್ ಹಿಲ್ಸ್. ಅದಾದ ಬರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳು ಮತ್ತು ಯಾವುದಪ್ಪ ಅಂದರೆ ಒಡಿಶಾ ಆಗಿರ್ಬೋದು. ಅದರ ಜೊತೆಗೆ ಸ್ಲೋಪ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್, ಇಳಿಜಾರು ಪ್ರದೇಶಗಳು, ಪಶ್ಚಿಮ ಘಟ್ಟಗಳಿರ್ತಕ್ಕಂಥ ಇಳಿಜಾರು ಪ್ರದೇಶಗಳು ಅಂತ ಕೂಡ ಕರಿತೀವಿ. ಎಷ್ಟು ಗೊತ್ತಿರಲಿ, ನಾವು ಈ ಒಂದು ಕಾಡನ್ನು ಏನಂತ ಕರಿತೀವಿ? ಮಾನ್ಸೂನ್ ಕಾಡು ಅಂತ ಕರಿತೀವಿ. ಮಾನ್ಸೂನ್ ಕಾಡು ಅಂತ ಕರಿತೀವಿ. ಇದರ ಜೊತೆಗೆ ಇಲ್ಲಿ ಯಾವ ಮೇಜರ್ ಆಗಿ ಇಟ್ ಇಸ್ ಸ್ಪೀಶೀಸ್ ಇರ್ತಾವಪ್ಪ ಅಂದರೆ ಇಟ್ ಇಸ್ ಟೀಕ್ ಇರುತ್ತೆ, ಟೀಕ್. ಅದಾದ್ಮೇಲೆ ಬರ್ತಕ್ಕಂಥದ್ದು ಸಾಲಿರುತ್ತೆ, ಶೀಶಮ್ ಇರುತ್ತೆ, ಶೀಶಮ್ ಇರುತ್ತೆ, ಉರಾ ಇರುತ್ತೆ, ಮಹುವ ಆಗಿರ್ಬೋದು, ಆಮ್ಲ, ಇಟ್ ಇಸ್ ಕುಸುಮ್ ಆ್ಯಂಡ್ ಸ್ಯಾಂಡಲ್ವುಡ್ ಕೂಡ ಬರ್ತಕ್ಕಂಥದ್ದು ಯಾವುದ್ರಲ್ಲಪ್ಪ ಅಂದರೆ ತೇವಾಂಶ ಉಳ್ಳ ಪತನಶೀಲ ಕಾಡು ಅಂತ ಕರಿತೀವಿ. ಪತನಶೀಲ ಕಾಡು. ಈ ಒಂದು ಅರಣ್ಯವನ್ನು ಮಾನ್ಸೂನ್ ಅರಣ್ಯ ಅಂತ ಕೂಡ ಕರಿತೀವಿ. ಮಾನ್ಸೂನ್ ಟೈಪ್ ಆಫ್ ಫಾರೆಸ್ಟ್. ಎಷ್ಟು ಮಳೆ ಆಗತ್ತಪ್ಪ ಅಂದರೆ ಹೇಳಿದೆ 100ರಿಂದ 200 ಸೆಂಟಿಮೀಟರ್. 200 ಸೆಂಟಿಮೀಟರ್ ಜಾಸ್ತಿ ಆದರೆ ಅದನ್ನು ಎವರ್ಗ್ರೀನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ಇದು ಮೊದಲನೇದು. ನಾವು ಎರಡನೇದು ಯಾವುದಪ್ಪ ಅಂತಂದರೆ ಇಟ್ ಇಸ್ ಡ್ರೈ ಡೆಸಿಡಿಯಸ್ ಅಂತ ಕರಿತೀವಿ. ಇಟ್ ಇಸ್ ಒಣ ಪತನಶೀಲ ಕಾಡು ಅಂತ. ಒಣ ಪತನಶೀಲ ಕಾಡು ಅಂತ ಕರಿತೀವಿ. ನಾವು ಒಣ ಪತನಶೀಲ ಕಾಡಲ್ಲಿ ಮಳೆ ಎಷ್ಟಾಗತ್ತಪ್ಪ ಅಂದರೆ 70 ಸೆಂಟಿಮೀಟರಿಂದ 100 ಸೆಂಟಿಮೀಟರ್ ಆಗುತ್ತಷ್ಟೇ. 70 ಸೆಂಟಿಮೀಟರಿಂದ ಮಳೆ ಎಷ್ಟಪ್ಪ ಅಂದರೆ 70 ಸೆಂಟಿಮೀಟರಿಂದ 100 ಸೆಂಟಿಮೀಟರಲ್ಲಿ. ಸರ್, ಯಾವ್ಯಾವ ಸ್ಥಳದಲ್ಲಿ ಒಂದು ಮೇಜರ್ ಆಗಿ ರೀಜನ್ಸ್ ಇದಾವಪ್ಪ ಅಂದರೆ ರೀಜನ್ಸ್ ಇರ್ತಕ್ಕಂಥದ್ದು ನಮ್ಮ ಪೆನಿನ್ಸುಲಾ ಅಂತ ಕರಿತೀವಿ. ಇಟ್ ಇಸ್ ಮೇಜರ್ ಆಗಿ ಪರ್ಯಾಯ ದ್ವೀಪದಲ್ಲಿರುತ್ತೆ. ಎರಡನೇದು ಬರ್ತಕ್ಕಂಥದ್ದು ಉತ್ತರ ಪ್ರದೇಶ ಮತ್ತು ಬಿಹಾರ ಅಂತ ಕರಿತೀವಿ. ಉತ್ತರ ಪ್ರದೇಶ್ ಮತ್ತು ಬಿಹಾರ್ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಟ್ ಇಸ್ ಒಣ ಪತನಶೀಲ ಕಾಡು, ಡ್ರೈ ಡೆಸಿಡಿಯಸ್ ಟೈಪ್ ಆಫ್ ಕ್ಲೈಮೇಟ್. ಅಂತ ಕರಿತೀವಿ. ಇಲ್ಲಿ ಯಾವ ಸ್ಪೀಶೀಸ್ ಇರ್ತಾವಪ್ಪ ಅಂತಂದರೆ ಮೇಜರ್ ಇರ್ತಕ್ಕಂಥದ್ದು ಸ್ಪೀಶೀಸ್ ಯಾವಪ್ಪ ಅಂದರೆ ಟೆಂಡು ಇರುತ್ತೆ, ಪಲಾಸ್ ಇರುತ್ತೆ, ಆಮ್ಲತಾಸ್ ಇರುತ್ತೆ, ಫಾರ್ಡ್ ಬೈ ಬೇಲ್ ಇರುತ್ತೆ, ಕೇರ್ ಇರುತ್ತೆ ಆ್ಯಂಡ್ ಆಕ್ಸಲ್ವುಡ್ ಅಂತಕ್ಕಂಥದ್ದು. ಇಷ್ಟು ಈ ಒಂದು ಪ್ರದೇಶದಲ್ಲಿ ಯಾವುದಪ್ಪ ಅಂದರೆ ಉಷ್ಣವಲಯದ ಒಣ ಪತನಶೀಲ ಕಾಡುಗಳು ಅಂತ ಕರಿತೀವಿ. ಪತನಶೀಲ ಕಾಡು ಅಂತಂದರೆ 70ರಿಂದ 100 ಸೆಂಟಿಮೀಟರ್ ಮಳೆ ಆಗತ್ತಷ್ಟೇ. ನಾವು 70ಕ್ಕಿಂತ ಕಡಿಮೆ ಆದರೆ ಅದೇನಂತ ಕರಿತೀವಪ್ಪ ಅಂದರೆ ಮುಳ್ಳಿನ ಕಾಡುಗಳು ಅಂತ ಕರಿತೀವಿ. 70ಕ್ಕಿಂತ ಕಡಿಮೆ ಆದರೆ ಇಟ್ ಇಸ್ ಮೇಜರ್ ಆಗಿ ಏನಪ್ಪ ಅಂತಂದರೆ ಮುಳ್ಳಿನ ಪ್ರದೇಶಗಳು ಅಂತ ಕರಿತೀವಿ. ಇಟ್ ಇಸ್ ಡೆಸಿಡಿಯಸ್ ಟೈಪ್ ಆಫ್ ಕ್ಲೈಮೇಟ್ ಅಂತಕ್ಕಂಥದ್ದು ಮಿನಿಮಮ್ 70 ಇರಬೇಕು. ನಾವು 70ಕ್ಕಿಂತ ಕಡಿಮೆ ಆದರೆ ಏನಾಗತ್ತಪ್ಪ ಅಂದರೆ ಉಷ್ಣವಲಯದ ಇಟ್ ಇಸ್ ಮುಳ್ಳಿನ ಕಾಡುಗಳು ಅಂತ ಕರಿತೀವಿ. ಉಷ್ಣವಲಯದ ಮುಳ್ಳಿನ ಕಾಡುಗಳು ಅಂತ ಕರಿತೀವಿ. 50 ಸೆಂಟಿಮೀಟರ್ ಕಡಿಮೆ ಇದ್ದರೆ 70ರಿಂದ ಇದ್ರೂ ಕೂಡ ಅದನ್ನು ಮೇಜರ್ ಆಗಿ ಮುಳ್ಳಿನ ಕಾಡುಗಳು ಅಂತ ಡಿಕ್ಲೇರ್ ಮಾಡ್ತೀವಿ. ಮಿನಿಮಮ್ 70 ಇದ್ದರೆ ಅದನ್ನು ಏನಂತ ಕರಿತೀವಪ್ಪ ಅಂದರೆ ಪತನಶೀಲ ಕಾಡುಗಳು ಅಂತ ಕರಿತೀವಿ. ಡೆಸಿಡಿಯಸ್ ಟೈಪ್ ಆಫ್ ಕ್ಲೈಮೇಟ್. ನಾವು ಇದು ಎಲ್ಲೆಲ್ಲಿದೆಯಪ್ಪ ಈ ಒಂದು ಮುಳ್ಳಿನ ಕಾಡುಗಳು ಅಂತಂದರೆ ಇರ್ತಕ್ಕಂಥದ್ದು ರಾಜಸ್ಥಾನಲ್ಲಿದೆ, ಹರಿಯಾಣ, ರಾಜಸ್ಥಾನ್, ಪಂಜಾಬ್, ಮಧ್ಯಪ್ರದೇಶ್ ಈ ಒಂದು ಪ್ರದೇಶದಲ್ಲೆಲ್ಲ ಕೂಡ ಯಾವುದಿದೆಯಪ್ಪ ಅಂತಂದರೆ ಇಟ್ ಇಸ್ ಮುಳ್ಳಿನ ಕಾಡುಗಳು ಅಂತ ಕರಿತೀವಿ. ಇದರ ಜೊತೆಗೆ ನಾವು ಈ ಒಂದು ರೀಜನ್ಗೆ ಅಡಾಪ್ಟ್ ಆಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನ ಏನಂತ ಕರಿತೀವಪ್ಪ ಅಂದರೆ ಇಟ್ ಇಸ್ ಝೀರೋ ಫೈಟ್ಸ್ ಅಂತ ಕರಿತೀವಿ. ಇಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಇರ್ತಾವಪ್ಪ ಅಂದರೆ ಮೇಜರ್ ನಾನು ಆಲ್ರೆಡಿ ಹೇಳಿದೆ. ಇಟ್ ಇಸ್ ಇಲ್ಲಿ ಮೇಜರ್ ಆಗಿ ಅಲೋವಿರಾ ಇರ್ತವೆ, ಅದಾದಮೇಲೆ ಇಟ್ ಇಸ್ ಹಾವುಗಳಿರ್ತವೆ, ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ದ ಕ್ಯಾಮಲ್ಸ್, ಒಂಟೆಗಳಿರ್ತವೆ. ಈ ಒಂದು ಪ್ರದೇಶದಲ್ಲಿ ನಮಗೆ ಹಲವಾರು ಸಿಗ್ತವೆ. ಅದ್ರ ಜೊತೆಗೆ ಬೇವ್ ಆಗಿರ್ಬೋದು, ಅದ್ರ ಜೊತೆಗೆ ನೀಮ್ ಆಗಿರ್ಬೋದು, ಬೇವ್ ಆಗಿರ್ಬೋದು, ಕೇಜ್ರಿ ಆಗಿರ್ಬೋದು, ಅದಾದಮೇಲೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಈ ಒಂದು ರೀಜನಲ್ಲಿ ಬೆಳೀತಾರೆ. ಅತಿ ಹೆಚ್ಚು ಈ ಒಂದು ಪ್ರದೇಶದಲ್ಲಿ ಇರುತ್ತೆ. ನೆನ್ಪಿಟ್ಕೋಬೇಕಿಲ್ಲಿ ನಾವು ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಇರಲ್ಲ, ಕೆಲವೊಂದು ಪ್ರಾಣಿ ಪಕ್ಷಿಗಳು ಇರ್ತವೆ. ಆ ಒಂದು ಪ್ರಾಣಿ ಪಕ್ಷಿಗಳನ್ನು ಏನಂತ ಕರಿತೀವಪ್ಪ ಅಂದರೆ ಝೀರೋ ಫೈಟ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಮಲೆನಾಡಿನ ಕಾಡುಗಳು. ನಾನು ಆಲ್ರೆಡಿ ಹೇಳಿದೆ ಮಲೆನಾಡಿನ ಕಾಡುಗಳು ಅಂತಕ್ಕಂಥದ್ದು 2 ವಿಧವಾಗಿ ವಿಂಗಡಣೆ ಆಗಿದೆ. ನಾವು ಆ 2 ವಿಧವಾಗಿ ವಿಂಗಡಣೆ ಆಗಿರ್ತಕ್ಕಂಥ ಪ್ರದೇಶಗಳು ಯಾವ್ಯಾವು? ಆ ಒಂದು ಪ್ರದೇಶಗಳು ಯಾವಪ್ಪ ಅಂದರೆ ಒಂದು ಉತ್ತರಕ್ಕಿದೆ, ಇನ್ನೊಂದು ದಕ್ಷಿಣಕ್ಕಿದೆ. ಉತ್ತರಕ್ಕಿರ್ತಕ್ಕಂಥದ್ದು ಮಿನಿಮಮ್ ಏನಪ್ಪ ಅಂದರೆ 1000 ಮೀಟರ್ಗಿಂತ ಜಾಸ್ತಿ ಇದೆ. 1000 ಮೀಟರ್ಗಿಂತ ಜಾಸ್ತಿ ಇರ್ತಕ್ಕಂಥ ಪ್ರದೇಶಗಳನ್ನು
ಆಲ್ಪೈನ್ ಕಾಡುಗಳು ಅಂತ ಕರಿತೀವಿ. ಅದೇ ರೀತಿ ನಮ್ಮ ದಕ್ಷಿಣಕ್ಕಿರ್ತಕ್ಕಂಥ ಕಾಡುಗಳನ್ನ ಬೆಟ್ಟ ಗುಡ್ಡಗಳಿರಬೇಕು. ಈ ಒಂದು ಕಾಡುಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಶೋಲಾ ಫಾರೆಸ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ, ನಾವು ಶೋಲಾ ಫಾರೆಸ್ಟ್ ಅಂದ್ರೆ ನಮ್ಮ ದಕ್ಷಿಣದಲ್ಲಿ ತಾಪಮಾನ ಜಾಸ್ತಿ ಇದೆ, ಹೈಟ್ ಇನ್ಕ್ರೀಸ್ ಆದರೂ ಕೂಡ ಮಳೆ ಕೂಡ ಜಾಸ್ತಿ ಇದೆ. ಬಟ್ ಅದೇ ನೀನು ಉತ್ತರಕ್ಕೆ ಹೋಗ್ತಿದ್ದಂಗೆ ಇಟ್ ಈಸ್ ಅಲ್ಲಿ ತಾಪಮಾನ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಹೈಟ್ ಇನ್ಕ್ರೀಸ್ ಆದ ತಾಪಮಾನ ಕಡಿಮೆ ಆಗುತ್ತೆ, ಮಳೆ ಕೂಡ ಕಡಿಮೆ ಇದ್ದಾಗ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಸ್ನೋಫಾಲ್ ಬೀಳುತ್ತೆ, ಐಸ್ ಫಾರ್ಮ್ ಆಗುತ್ತೆ. ಐಸ್ ಫಾರ್ಮ್ ಆದಾಗ ಸ್ನೋ ಬಿದ್ದಾಗ ಅಲ್ಲಿ ಪ್ರಾಣಿ ಪಕ್ಷಿಗಳು ಇರ್ತಾವ ಅಂತಂದ್ರೆ ಮೇಜರ್ ಪ್ರಾಣಿ ಪಕ್ಷಿಗಳು ಕೆಲವು ತುಂಬಾ ಕಡಿಮೆ ಇರ್ತವೆ. ನಾವು ಯಾವ ಪ್ರಾಣಿ ಪಕ್ಷಿಗಳು ಇರ್ತಾವಪ್ಪ ಅಂದ್ರೆ ಪ್ರಾಣಿಗಳು ಅಲ್ಲಿ ಸ್ನೋ ಲೆಪರ್ಡ್ ಇರ್ತವೆ ಅಷ್ಟೇ, ಸ್ನೋ ಲೆಪರ್ಡ್ಸ್. ಅಂಡ್ ಅದ್ರ ಜೊತೆಗೆ ಅಲ್ಲಿ ಯಾವಪ್ಪ ಸಸ್ಯ ವರ್ಗಗಳು ಇರ್ತವೆ ಅಂತಂದ್ರೆ ಮೇಜರ್ ಇರ್ತಕ್ಕಂಥದ್ದು ಆಲ್ಗೆ ಇರ್ತವೆ, ಮಾಸಸ್ ಇರ್ತವೆ, ಅದರ ಜೊತೆಗೆ ಲೈಕೆನ್ಸ್ ಅನ್ನೋ ಮಾತ್ರ ಇರ್ತವೆ. ಬಟ್ ಅಷ್ಟು ಸಸ್ಯ ವರ್ಗಗಳು ಅಂತ ಅಲ್ಲಿ ನೋಡಕ್ ಆಗಲ್ಲ. ಅಂಡ್ ಅಂಥದ್ದನ್ನ ಆಲ್ಪೈನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ಎರಡು ವರ್ಗಗಳಿದಾವೆ, ಒಂದು ದಕ್ಷಿಣಕ್ಕೆ ಸಂಬಂಧಪಟ್ಟಂಗೆ ಅಂಡ್ ಇನ್ನೊಂದು ಉತ್ತರಕ್ಕೆ ಸಂಬಂಧಪಟ್ಟಂಗೆ ಇದಾವೆ. ಉತ್ತರಕ್ಕಿರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಆಲ್ಪೈನ್ ಫಾರೆಸ್ಟ್ ಅಂತ ಕರಿತೀವಿ. ಉತ್ತರಕ್ಕೆ ಸಂಬಂಧಪಟ್ಟಂಗೆ ಉತ್ತರಕ್ಕಿರ್ತಕ್ಕಂಥದ್ದು ಉತ್ತರ ಮಲೆನಾಡಿನ ಕಾಡುಗಳು ಮಿನಿಮಮ್ ಎಷ್ಟು ಸೆಂಟಿಮೀಟರ್ ಇರುತ್ತಪ್ಪ ಅಂದ್ರೆ ಅಥವಾ ಮೀಟರ್ ಎಷ್ಟು ಇರುತ್ತಪ್ಪ ಅಂದ್ರೆ 1,000ಕ್ಕಿಂತ 2,000, 2,000 3,000ಕ್ಕಿಂತ ಹೆಚ್ಚಾಗಿ. ನಾವು ಇಂಥ ಕಾಡುಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಆಲ್ಪೈನ್. ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ಕೇಳಿದ್ದಾರೆ. ನಾವು ಈ ಆಲ್ಪೈನಿಗೆ ಸಂಬಂಧಪಟ್ಟಂಗೆ ಯಾವಾಗ ಹೈಟ್ ಇನ್ಕ್ರೀಸ್ ಆಗ್ತಿರುತ್ತೋ ನಮ್ಮ ತಾಪಮಾನ ಕೂಡ ಕಡಿಮೆ ಆಗ್ತಿರುತ್ತಲ್ವಾ. ನಮ್ಮ ತಾಪಮಾನ ಕಡಿಮೆ ಆಗ್ತಿದ್ದಂಗೆ ಇಲ್ಲಿ ಐಸ್ ಫಾರ್ಮ್ ಆದಾಗ ಇಲ್ಲಿ ಯಾವ ಸಸ್ಯ ವರ್ಗಗಳಿರ್ತಾವಪ್ಪ ಅಂದ್ರೆ ಇಟ್ ಈಸ್ ಲೈಕನ್ಸ್, ಮಾಸಸ್ ಅಂಡ್ ಆಲ್ಗೆಗಳಿರ್ತವೆ. ಅದು ಬಿಟ್ರೆ ನೀನು ಇರಲ್ಲ. ಅದೇ ನಮ್ಮ ಸೌತ್ಗೆ ಬಂದಾಗ, ನಮ್ಮ ದಕ್ಷಿಣಕ್ಕೆ ಬಂದಾಗ ಈ ದಕ್ಷಿಣದಲ್ಲಿ ಏನಂತ ಕರಿತೀವಪ್ಪ ಇದನ್ನ ಅಂತಂದ್ರೆ ಶೋಲಾ ಅರಣ್ಯ ಅಂತ ಕರಿತೀವಿ. ನೀಲಗಿರಿಸಲಾಗಿರ್ಬೋದು, ಅಣ್ಣಾಮಲೆಯಲ್ಲಾಗಿರ್ಬೋದು, ಅದೇ ರೀತಿ ಪಳನಿ ಬೆಟ್ಟಗಳಲ್ಲಿ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಶೋಲಾ ಫಾರೆಸ್ಟ್ ಅಂತ ಕರಿತೀವಿ. ಈ ಶೋಲಾ ಫಾರೆಸ್ಟ್ ಅಲ್ಲಿ ಯಾವ ಯಾವ ಸಸ್ಯ ವರ್ಗಗಳಿದಾವಪ್ಪ ಅಂದ್ರೆ ನೀಲ ಕುರಿಂಜಿ ಅಂತ ಕೇಳಿರ್ತೀರ ನೀವು. ನೀಲ ಕುರಿಂಜಿ ಅಂತಕ್ಕಂಥದ್ದು 12 ವರ್ಷಕ್ಕೆ ಒಮ್ಮೆ ಅಲ್ಲಿ ಹೂ ಬಿಡುತ್ತೆ, ಅದನ್ನ ನೀಲ ಕುರಿಂಜಿ ಅಂತ ಕರಿತೀವಿ. ನೀಲ ಕುರಿಂಜಿ ಇರ್ತಕ್ಕಂಥ ಶೋಲಾ ಫಾರೆಸ್ಟ್ ಅಲ್ಲೇ. ಎರಡನೇದು ನೀಲಗಿರಿ ಥಾರ್ ಅಂತ ಕೇಳಿರ್ತೀರಾ. ನೀಲಗಿರಿ ಥಾರ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತಂದ್ರೆ ಇಟ್ಸ್ ಅ ಸ್ಟೇಟ್ ಅನಿಮಲ್ ಆಫ್ ತಮಿಳ್ನಾಡು. ನಾವು ಎಲ್ಲಿದೆ ಅಂತಂದ್ರೆ ನೀಲಗಿರೀಸ್ ಅಲ್ಲಿದ್ದಾವೆ. ಈ ನೀಲಗಿರಿ ಅಂತಕ್ಕಂಥದ್ದು ಇಟ್ ಇಸ್ ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್ ಮೀಟ್ ಆಗ್ತಕ್ಕಂಥ ಪಾಯಿಂಟ್ ಅನ್ನ ನೀಲಗಿರೀಸ್ ಅಂತ ಕರಿತೀವಿ. ಇಷ್ಟು ರಿಲೇಟೆಡ್ ಟು ಏನಪ್ಪಾ ಅಂದ್ರೆ ಮಲೆನಾಡಿನ ಕಾಡುಗಳಿಗೆ ಸಂಬಂಧ ಪಟ್ಟ ಹಾಕಿ. ಸರ್, ಇದು ಯಾವ್ಯಾವ ಸ್ಪೀಶೀಸ್ ಇರ್ತಾವಪ್ಪ ಅಂದ್ರೆ ಮ್ಯಾಗ್ನೋಲಿಯಾ ಇರುತ್ತೆ, ಲಾರೆಲ್ ಇರುತ್ತೆ, ಚಿಂಚೋನ ಇರುತ್ತೆ, ಅದೇ ರೀತಿ ವಾಟ್ಲೆ ಅಂತಕ್ಕಂಥದ್ದು ಇರುತ್ತೆ. ಇಷ್ಟು ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ A to Z ಇನ್ಫಾರ್ಮೇಶನ್ ಅನ್ನ ಇಟ್ ಇಸ್ ನೋಡಿದ್ವಿ. ಅಂಡ್ ಇದ್ರ ಜೊತೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಲಿಟೋರಲ್ ಸ್ವಾಂಪಿ ಅಂತ ಕರಿತೀವಿ ಅಥವಾ ಜೋಗು ಪ್ರದೇಶಗಳು. ನೀವೇ ಹೇಳ್ರಪ್ಪ, ಲಿಟೋರಲ್ ಅಂತಂದ್ರೆ ಏನಪ್ಪಾ ಅಂದ್ರೆ ಕರಾವಳಿ ಮತ್ತು ಏನಪ್ಪಾ ಅಂತಂದ್ರೆ ಜೋಗು ಪ್ರದೇಶಗಳು ಅಂತ. ಈ ಕರಾವಳಿ ಮತ್ತು ಜೋಗು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಮೇಜರ್ ಆಗಿ ಪ್ರದೇಶಗಳು ಯಾವಪ್ಪ ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ಮ್ಯಾಂಗ್ರೂವ್ಗಳು ಅಂತ ಕರಿತೀವಿ. ಮ್ಯಾಂಗ್ರೂವ್ಸ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ಇರ್ತಾವಪ್ಪ ಅಂದ್ರೆ ಇರ್ತಕ್ಕಂಥದ್ದು ಪ್ರದೇಶಗಳು ಯಾವ್ಯಾವು ಅಂತಂದ್ರೆ ಗಂಗಾ ನದಿ ಆಗಿರ್ಬೋದು, ಮಹಾನದಿ ಆಗಿರ್ಬೋದು, ಗೋದಾವರಿ ಆಗಿರ್ಬೋದು, ಅದ್ರ ಜೊತೆ ಕಾವೇರಿ ಆಗಿರ್ಬೋದು, ಕೃಷ್ಣ. ಈ ಒಂದು ಪ್ರದೇಶದಲ್ಲಿ ಇಟ್ ಇಸ್ ಏನಿರುತ್ತೆ ಅಂದ್ರೆ ಜೋಗು ಕಾಡುಗಳು. ನಾವು ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದನ್ನ ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ್ದಿರ್ತಾವಪ್ಪ ಅಂದ್ರೆ ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಅತಿ ಹೆಚ್ಚು ಇರ್ತಕ್ಕಂಥದ್ದು ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಅತಿ ಹೆಚ್ಚು ಪ್ರಮಾಣದಲ್ಲಿ ಮ್ಯಾಂಗ್ರೂವ್ಸ್ ಇರ್ತವೆ. ಇದರ ಜೊತೆಗೆ ಇಲ್ಲಿ ಏನೇನು ಇರ್ತಾವಪ್ಪ ಅಂದ್ರೆ ಕೋರಲ್ ರೀಫ್ಸ್ ಅಂತ ಕೂಡ ಕ್ರಿಯೇಟ್ ಆಗ್ತವೆ. ಕೋರಲ್ ರೀಫ್ಸ್ ಅಂತಕ್ಕಂಥದ್ದು, ಕೋರಲ್ ರೀಫ್ಸ್ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತವೆ ಈ ಒಂದು ಜೋಗು ಪ್ರದೇಶಗಳಲ್ಲಿ. ಜೋಗು ಅಂದ್ರೆ ನೀರಂತಕ್ಕಂಥದ್ದು ಮೇಜರ್ ಆಗಿ ಇಟ್ ಇಸ್ ದೀರ್ಘಕಾಲ ಇದ್ದಾಗ ಅದನ್ನ ಜೋಗು ಪ್ರದೇಶಗಳಾಗ್ತವೆ ಅಥವಾ ಕರಾವಳಿ ಪ್ರದೇಶಗಳಲ್ಲಿ ಹಲವಾರು ಸ್ಪೀಶೀಸ್ ಇದಾವೆ. ಅದರಲ್ಲಿ ಏನಪ್ಪಾ ಅಂದ್ರೆ ಮ್ಯಾಂಗ್ರೂವ್ಸ್ ಅಂತಕ್ಕಂಥದ್ದು ಮೋಸ್ಟ್ ಫೇಮಸ್. ನಾವು ಅತಿ ಹೆಚ್ಚು ಮ್ಯಾಂಗ್ರೂವ್ಸ್ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಸುಂದರ್ಬನ್ ಅಲ್ಲಿ ಇದೆ. ನಾವು ಸುಂದರ್ಬನ್ ಅತಿ ಹೆಚ್ಚು ಸುಂದರ್ಬನ್ ಇರ್ತಕ್ಕಂಥದ್ದು ಬಾಂಗ್ಲಾದೇಶಲ್ಲಿ 1/3 ಇರ್ತಕ್ಕಂಥದ್ದು 33% ನಮ್ಮ ಇಂಡಿಯಾದಲ್ಲಿದೆ. ಇನ್ನು ಮಿಕ್ಕಿರೋ 66% ಎಲ್ಲಿದೆಯಪ್ಪ ಅಂದ್ರೆ ಬಾಂಗ್ಲಾದೇಶಲ್ಲಿದೆ.
ಹೌದಲ್ವಾ? ನಾವು ಇಷ್ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಮೇಜರ್ ಆಗಿ ಇಟ್ ಇಸ್ ಕಂಪ್ಲೀಟ್ ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ರಿಲೇಟೆಡ್ ಟು ಮಣ್ಣುಗಳಿಗೆ ಸಂಬಂಧಪಟ್ಟಂಗೆ. ಅದರ ಜೊತೆಗೆ ಯಾವುದ್ರ ಬಗ್ಗೆ ನೋಡೋದ್ವಪ್ಪ ಅಂತಂದರೆ A to Z ಸಸ್ಯ ವರ್ಗಗಳ ಬಗ್ಗೆ ನೋಡಿದ್ವಿ, ಮಣ್ಣಿನ ಬಗ್ಗೆ ನೋಡಿದ್ವಿ, ಅದಾದ್ಮೇಲೆ ಬರ್ತಕ್ಕಂಥ ಸಾಯಿಲ್ ಬಗ್ಗೆ ನೋಡಿದ್ವಿ, ಆ್ಯಂಡ್ ಸಾಯಿಲಿಂದ ಆಗ್ತಕ್ಕಂಥ ಥ್ರೆಡ್ಸ್ ಏನು ಅಂತ ನೋಡಿದ್ವಿ, ಅದಾದ್ಮೇಲೆ ಕನ್ಸರ್ವ್ ಮಾಡೋದು ಹೆಂಗೆ ಅಂತ ಇದು ಮೇಜರ್ ಒಂದು ಥೀಮ್ ನೋಡಿದ್ವಿ. ಎರಡನೇ ಥೀಮ್ ಯಾವುದಪ್ಪ ಅಂದರೆ ನ್ಯಾಚುರಲ್ ವೆಜಿಟೇಷನ್, ಸಸ್ಯ ವರ್ಗಗಳ ಬಗ್ಗೆ ನೋಡಿದ್ವಿ. ಸಸ್ಯ ವರ್ಗಗಳ ಬಗ್ಗೆ ನೋಡೋದಾದರೆ ಮೇಜರ್ ಆಗಿ ಇಟ್ ಈಸ್ 5 ವಿಧವಾಗಿ ನೋಡಿದ್ವಿ. ಸ್ಮಿತ್ ಮತ್ತು ಚಾಂಪಿಯನ್ ಪ್ರಕಾರ 5 ವಿಧವಾಗಿ ನಮ್ಮ ಭಾರತದ ಸಸ್ಯ ವರ್ಗಗಳನ್ನು ವಿಂಗಡಣೆ ಮಾಡಿದ್ದಾರೆ. ಇಷ್ಟು ಈ ಒಂದು ಕ್ಲಾಸ್ಗೆ ಸಂಬಂಧಪಟ್ಟಂಗೆ ಇಟ್ ಇಸ್ ವಿ ಹ್ಯಾವ್ ಕವರ್ಡ್ ಆಲ್ ದ ಆಸ್ಪೆಕ್ಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. DC ಇಟ್ ಇಸ್ ದ PC ವರೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನಾವು. ಈ ಒಂದು ಕ್ಲಾಸಸ್ ಅಂತಕ್ಕಂಥದ್ದು ಮಾಸ್ಟರ್ ಕ್ಲಾಸ್ ಆಗಿರುತ್ತೆ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಕ್ಲಾಸ್ ಕೂಡ ಆಗಿರುತ್ತೆ. ನಾವು ಇದನ್ನು ನೀವು ಕ್ಲಿಯರಾಗಿ ಯೂಸ್ ಮಾಡ್ಕೋಬೇಕಂತ ಹೇಳ್ತಾ ಇಲ್ಲಿಗೆ ನಾವು ಈ ಕ್ಲಾಸನ್ನು ಮುಕ್ತಾಯ ಮಾಡೋಣ. ಇಟ್ ಈಸ್ ಈ ಒಂದು ಕೋರ್ಸಸ್ ಅಂತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಆರ್ಗನೈಸ್ ಮಾಡಿರ್ತಕ್ಕಂಥ ಕೋರ್ಸ್ ಆಗಿರುತ್ತೆ. ನಾನು ನಿಮ್ಮ ಹರೇಂದ್ರ ಗೌಡ, ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಅದರ ಜೊತೆಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ A to Z ಇನ್ಫಾರ್ಮೇಷನ್ ನಾನು ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಹೇಳ್ಕೊಡ್ತಾ ಹೋಗ್ತಿರ್ತೀನಿ. ಇಷ್ಟು ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನಮಸ್ತೆ, ಸಿಗೋಣ ನಾಳೆ.